ಏನು ಇವನು ಯಾವನು ಆ್ಯಕ್ಟ್ರ್ ಆಗ್ತಾನೆ, ಇವನು ಕಲಾವಿದನ ಆಗ್ತಾನ ಅಂತ ಅನ್ನೋದು ಇವನ್ ಥರ ಹೀಯಾಳಿಸೋ ಮಾತುಗಳು ಸುಮಾರು ಕೇಳಿದ್ದೀನಿ ನಾನು ನನ್ನ ಕೆರಿಯರಲ್ಲಿ. ನಾನು ನಮ್ಮ ಅಪ್ಪನಿಗೆ 6ನೇ ಮಗ. ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ತಾಯಿಗೆ ನಾನು ಅತಿ ಮುದ್ದಿನ ಮಗ. ಭಾಳ ಮುದ್ದು ಮಾಡ್ತಿದ್ರು. ನನ್ನ ಮಗನ ಏನು ಅಂತ ತಿಳ್ಕೊಂಡಿದ್ಯೋ, ಕಿರುಬೆರಳು ಗಂಡು ಕಣೋ, ಸಿಂಹ ಕಣೋ ಸಿಂಹ, ನನ್ನ ಮಗನ್ನ ಒಂದು ಕಿರುಬೆರಳು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಆ ವಾಯ್ಸನ್ನು ಹೇಳಿದ್ಮೇಲೆ ಎಲ್ಲೇ ಅದು ಕಿರುಬೆರಳು ಅಂತ ನಾನು ಕರೆಯೋರು. ನಾನು ಒಳ್ಳೆ ಸ್ಟೂಡೆಂಟು, ಈ ಟ್ಯಾಬ್ಲೆಟಿಂದ ಬ್ಯಾಡ್ ಸ್ಟೂಡೆಂಟ್ ಆಗ್ಬಿಟ್ಟೆ. ಏನು ದುಡ್ಡೇ ಬರ್ತಿಲ್ಲ ಸರಿ. ಏನು ಒಂದು ಪಿಕ್ಚರ್ಗೆ 27 ದಿನ ಕೆಲಸ ಮಾಡಿದ್ದೀನಿ, ಬರೀ 4,500 ರೂಪಾಯಿ ಪೇಮೆಂಟ್ ತೊಗೊಂಡಿದ್ದೀನಿ. ಈಗ ಬರೀ ಆ್ಯಕ್ಟ್ರಾಗಿ ಬದುಕೋದಿದೆಯಲ್ಲ ಭಾಳ ಕಷ್ಟ. ಒಂದು ಸ್ವಲ್ಪ ಜೊಲ್ ಸುರಿಸೋದು ಇರುತ್ತೆ. ಆವಾಗ ದೊಡ್ಡಣ್ಣ ಪಟ್ ಅಂತ ಹೊಡಿತಾರೆ. ದೊಡ್ಡಣ್ಣ ಅವರು ನೇಚರೇ ಅದು. ಯಾವುದೇ ಕ್ಯಾರೆಕ್ಟರ್ ಕೊಡಲಿ ಪಕ್ಕದಲ್ಲಿರೋ ಆರ್ಟಿಸ್ಟ್ಗಳಿಗೆ ಏಟ್ ಬೀಳದೆ. ರಾಜ್ಕುಮಾರ್ ಫ್ಯಾಮಿಲಿ ನನಗೆ ಭಾಳ ಮರ್ಯಾದೆ ಕೊಡೋರು. ನಾನು ಅವತ್ತು ಏನೋ ಕೈಗೆ ಒಂದು ಬ್ಯಾಂಡೇಜ್ ಹಾಕ್ಕೊಂಡಿದ್ದೆ, ಹೈದ್ರಾಬಾದ್ಗೆ ಹೋದೆ. ಅವರೆಲ್ಲ ಕೂತಿದ್ರು. ಕೂತ ತಕ್ಷಣ ನಾನು ಹೋದ ತಕ್ಷಣ ಎದ್ಬಿಟ್ರು ಎಲ್ಲರೂ 4-5 ಜನ. ಅಪ್ಪು ಯಾಕೆ ಹೇಳ್ತೀರಿ, ಕೂತ್ಕೊಳ್ಳಿ. ಇಲ್ಲ ಇರಿ, ಇನ್ನೊಂದು ಚೇರ್ ಶಾರ್ಟೇಜ್ ಇದೆ, ನೀವು ಕೂತ್ಕೊಳ್ಳಿ ಇಲ್ಲಿ ಕೂರಿಸಿದ್ರು. ಯಾರೋ ಒಬ್ಬ ಕೊಲೀಗ್, ಇರ್ರೆಸ್ಪೆಕ್ಟಿವ್ ಆಫ್ ಫೀಲ್ಡ್ ವರ್ಕ್ ಮಾಡುವಾಗ ಒಬ್ಬ ಕೊಲೀಗು, ಸೀನಿಯರ್ ಕೊಲೀಗು ಅಥವಾ ಸುಪೀರಿಯರ್ ಕೊಲೀಗು ತನ್ನ ಸಬಾರ್ಡಿನೇಟ್ ಹತ್ರ ಬಿಹೇವ್ ಮಾಡೋ ನೇಚರ್ ಇದೆಯಲ್ಲ, ಆಟಿಟ್ಯೂಡ್ ಇಲ್ಲದೆ, ಆ ನೇಚರು ಭಾಳ ಇಂಪಾರ್ಟೆಂಟು ಅಂತ ನಾನು ಅನ್ನಿಸ್ತೇನೆ. ನಾವು 39 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. ರಂಗಭೂಮಿಗೆ ಬಂದು ಒಂದು 45 ವರ್ಷ ಆಗಿರಬೇಕು. 39 ವರ್ಷ ಆದರೂ ಸ್ಟಿಲ್ ಐ ಆಮ್ ಬ್ಯುಸಿ ವಿತ್ ದಿ ಸಿನಿಮಾಸ್. ನಾವು 3 ಜನ ಸ್ನೇಹಿತರುಗಳು. ನಾವು ಎಂಥ ಸೋಂಬೇರಿಗಳು ಅಂತಂದರೆ, ಬೆಳಿಗ್ಗೆ ಎದ್ದೇಳ್ಬೇಕಲ್ಲ, ಅಲಾರಾಮ್ ಇಟ್ಕೊಳ್ಳೋದು. ಅಲಾರಾಮ್ ಇಟ್ಕೊಂಡ್ರೆ ಫಸ್ಟು ಇಲ್ಲೇ ತಲೆ ಹತ್ರ ಇಟ್ಕೋತೀವಿ. ತಲೆ ಹತ್ರ ಇಟ್ಕೊಂಡ್ರೆ ಹಿಂಗೆ ಒತ್ಬಿಡೋದು, ಹಂಗೆ ಮಲ್ಕೊಳ್ಳೋದು ಮಾಡ್ತೀವಿ. ಇದು ಸರಿ ಇಲ್ಲ. ಇದು ಕಾಲ ಹತ್ರ ಇಟ್ಕೊಳ್ಳೋಣ, ಅಟ್ಲೀಸ್ಟು ಆಫ್ ಮಾಡ್ತೀವಲ್ಲ, ಆಫ್ ಮಾಡುವಾಗ ಎದ್ದೇಳ್ತೀವಲ್ಲ, ಎದ್ದಾಗ ನಿದ್ದೆ ಹೊಟ್ಟೋಗ್ಬಿಡುತ್ತೆ ಅಂತ. ಸರಿ, ಕಾಲ ಹತ್ರ ಇಟ್ಕೊಂಡು ಮೊದಲನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ, 2ನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ, 3ನೇ ದಿನ ಕಾಲೆಲ್ಲ ಹೋಗ್ತದೆ. ಇದ್ರ ಜೊತೆಗೆ ಅವನು ಯಾರೋ ಅಜ್ಜಂಪುರದವನೊಬ್ಬ ಸ್ನೇಹಿತ ಬರೋನು ಕಂಬಷನ್, ನಾನು ಬರ್ತೀನಿ, ಇಲ್ಲ ನಾನು ಬರ್ತೀನಿ. ಅವನು ಹಾಳಾದವನು ನಮ್ದೆಲ್ಲ ಒಂದೊಂದು ಸರಿ ಅಲಾರಾಮ್ ಹೊಡ್ಕೊಂಡ್ರೆ ಅವನು 8 ಸರಿ ಹೊಡ್ಕೊಳ್ಳೋದು. ಇದು ಎಲ್ಲಿದೆಯಾ ಕ್ಲಾಕು ಅಂದರೆ ನಾವು ಇಂಪಾರ್ಟೆಂಟ್ ಇದು ಅಂತ. ಫಸ್ಟ್ ಇಯರ್ BSc ಫಸ್ಟ್ ಬೆಂಚಲ್ಲಿ ಕೂತಿದ್ದೆ, ಸೆಕೆಂಡ್ ಇಯರ್ BSc ಮಿಡ್ಲ್ ಬೆಂಚಲ್ಲಿ ಕೂತ್ಕೊಂಡೆ, ಫೈನಲ್ BSc ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡೆ. ನಾವು ಅವಾಗ ಫಸ್ಟ್ ಇಯರು ನೋಟ್ಬುಕ್ ಇಟ್ಕೊಂಡು ಹೋಗ್ತಿದ್ವಿ, ಸೆಕೆಂಡ್ ಇಯರು ನೋಟ್ಬುಕ್ ಇಟ್ಕೊಂಡು ಹೋಗ್ತಿದ್ವಿ, ಥರ್ಡ್ ಇಯರ್ ಫುಲ್ ಒಂದು ಶೀಟ್ ಆಫ್ ಪೇಪರು ಅದನ್ನು ರೋಲ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗೋದು. ಇಲ್ಲ ಆಮೇಲೆ ಫೋಲ್ಡ್ ಮಾಡಿ ಜೋಬಲ್ಲಿ ಇಟ್ಕೊಳ್ಳೋದು. ಅವ್ರೇನೇನು ಹೇಳ್ತಾರೋ ಬೇಕಾದನ್ನು ಬರ್ಕೊಂಡು ಜೋಬಳಿಗೆ ಇಟ್ಕೊಳ್ಳೋದು, ಕೈ ಬೀಸ್ಕೊಂಡು ಕಾಲೇಜಿಗೆ ಹೋಗ್ತಿದ್ವಿ. ಸುರೇಶ್, ಈಗ ಈ ಯೂಟ್ಯೂಬ್ ಚಾನಲ್ ಭರಾಟೆಗಳು ಬಂದಮೇಲೆ ನೀವು ಭಾಳಷ್ಟು ಸಲ ಈಗ ಕಾಣಿಸ್ಕೊಂಡ್ಬಿಟ್ಟಿದ್ದೀರಿ. ನಾವನ್ನೆಲ್ಲ ನೋಡಿದ ಮೇಲೆ ಅಂದ್ಕೊಂಡೆ, ಇವರೇ ಎಲ್ಲ ತಮ್ಮ ಸ್ಟೋರಿ ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದಾರೆ, ಈಗ ನಾನೇನು ಸುರೇಶ್ ಜೊತೆ ಮಾತಾಡೋದು ಅಂತ ಅಂದ್ಕೊಂಡಾಗ ಬೇರೆಯವ್ರು ಹೆಂಗೆ ಸುರೇಶ್ ಅವ್ರನ್ನ ನೋಡಿದಾರೋ ಗೊತ್ತಿಲ್ಲ. ನಾನು ಐ ಹ್ಯಾವ್ ಸೀನ್ ವೆರಿ ಸೀರಿಯಸ್ ಆರ್ಟಿಸ್ಟ್ ಇನ್ ಯು. ಅದರ ನರಸಿಂಹರಾಜರ ಹಲ್ಲು, ನಿಮ್ಮ ಮೂಗು, ಇದು ಕಾಮಿಡಿಗೆ ವಸ್ತು ಆಯಿತು ಅಂತ ನಿಮ್ಗೆ ಅನ್ನಿಸ್ತು, ಬಂದ್ರಿ. ಅದು ಹೇಗೆ ಬಂದ್ರಿ, ಅದರ ರಿಸಲ್ಟ್ ಏನಾಯಿತು? ಸರ್, ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅಂದ್ಕೊಂಡು ಯಾವತ್ತೂ ಮನಸ್ಸು ಮಾಡಿದವನಲ್ಲ. ಬಟ್ ಆದರೆ ನನಗೆ ಈ ವಕ್ರ ಆಕಾರ ಇದೆಯಲ್ಲ, ಈ ಫಿಸಿಕಲ್ ಸ್ಟ್ರಕ್ಚರು ಒಂಥರ ವಿಶೇಷ ಅಂತ ಅನಿಸ್ತದೆ. ಏನು ಯಾವನು ಆ್ಯಕ್ಟ್ರ್ ಆಗ್ತಾನೆ,
ಇವನು ಕಲಾವಿದನ ಆಗ್ತಾನ ಅಂತ ಅನ್ನೋದು ಇವೊಂಥರ ಹೀಯಾಳಿಸೋ ಮಾತುಗಳು ಸುಮಾರು ಕೇಳಿದ್ದೀನಿ ನಾನು ನನ್ನ ಕೆರಿಯರಲ್ಲಿ. ಯಾಕೆ ನರಸಿಂಹರಾಜುನು ಹಾಗೆ ಇದ್ರಲ್ಲ? ಇದ್ದರು ಎಲ್ಲರೂ, ಸುಮಾರು ಜನ ಕಾಮಿಡಿ ಆರ್ಟಿಸ್ಟ್ಗಳು ಇದ್ದರು. ಹೀರೋ ಆಗೋಕ್ಕಂತೂ ಆಗಲ್ಲ, ಬೇರೆ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗ್ಬೋದು. ಹಂಗಿದ್ದಾಗ 3ನೇ ಕ್ಲಾಸಲ್ಲಿ ನಾನು ಒಂದು ಟ್ಯಾಬ್ಲೋಗೆ ಸುಭಾಷ್ ಚಂದ್ರ ಬೋಸ್ ಪೋಷಾಕ ಧರಿಸಿದೆ. ನಂತರ 5ನೇ ಕ್ಲಾಸು 6ನೇ ಕ್ಲಾಸ್ ಮಾನ ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. 6ನೇ ಕ್ಲಾಸು 7ನೇ ಕ್ಲಾಸಲ್ಲಿ ಜಗಲಿ ಮೇಲೆ ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ. ನಾವೇ ಏನೋ ಬರ್ಕೊಳ್ಳೋದು, ನಾಟಕ ಮಾಡೋದು, ಜನಕ್ಕೆ ಒಂದು ಸ್ವಲ್ಪ ಶಿವರಾತ್ರಿ ಟೈಮಲ್ಲಿ ಅದು ಒಂದು ಎಂಟರ್ಟೈನ್ಮೆಂಟು. ನಾನು ಒಂದು ಸ್ವಲ್ಪ ಉದ್ದ ಇದ್ದಿದ್ದರಿಂದ ಜೊತೆಗೆ ಯಾರು ಹೆಣ್ಮಕ್ಳು ಪಾತ್ರ ಮಾಡೋಕ್ಕೆ ಒಪ್ತಿರಲಿಲ್ಲ. ನನ್ನ ಕೈಲೇ ನಾನೇ ನೀನೇ ಮಾಡೋದು ಯಾರು ಒಪ್ದಿದ್ಮೇಲೆ ನಾನೇ ಮುಂದಾಳತ್ವ ವಹಿಸ್ಕೊಂಡದ ನನಗೆ ಹೆಣ್ಮಕ್ಳು ಪಾತ್ರ ಸಿಕ್ತು. ಅದೇನೋ ಒಂದು ಬ್ಲೌಸ್ ತೊಗೊಂಡು ಚಿಪ್ ಇಟ್ಕೊಂಡು ಎಲ್ಲ ಮಾಡಿಕೊಂಡು. ಯಾವ ಸ್ಟ್ಯಾಂಡರ್ಡ್ಗಿದ್ದೀರ ಆವಾಗ? 6ನೇ ಕ್ಲಾಸು. ಆಮೇಲೆ ಸಣ್ಣ ಹುಡುಗನೇ. ಆ ಒಂದು ಕತ್ತಿ ಹೆಂಗೆ ಮಾಡೋದು ಅಂತಂದರೆ, ಈ ತೆಂಗಿನ ಮರದ್ದು ಇದೆಯಲ್ಲ, ಆ ಮೊಟ್ಟೆ ಉದ್ದ ಗರಿದೆಲ್ಲ ಇದು ಮಾಡಿಬಿಟ್ಟು ಅದಕ್ಕೆಲ್ಲ ಚಿನ್ನಾರಿ ಅಂಟಿಸ್ಬಿಟ್ಟು ಅದೇ ಹಿಡ್ಕೊಳಕ್ಕೆಲ್ಲ ಮಾಡಿ ಅದೇ ಕತ್ತಿ, ಈ ಥರದ್ದೆಲ್ಲ ನಾಟಕ, ಮದುವೆ ಅಂತ ಅನ್ನೋದು ಏನೇನೋ ಮಾಡಿದ್ವಿ ಸಣ್ಣ ಪುಟ್ಟದ್ದು. ಅದಾದಮೇಲೆ ಹೈಸ್ಕೂಲಿಗೆ ಬಂದಾಗ ಒಂದು ಸ್ವಲ್ಪ ಶಾಂತ ಸ್ಥಿತಿ ಆಯಿತು. ಫುಲ್ ಸೀರಿಯಸ್ ಆಗಿರ್ಬೇಕು, ಓದ್ಬಿಟ್ರೆ ಇನ್ನೇನು ಮಾಡಬಾರ್ದು ಅಂತ. ಯಾಕೆ ಅಂತಂದರೆ 7ನೇ ಕ್ಲಾಸಲ್ಲಿದ್ದವರೆಗೂ ನಾನು ಕೊಣನೂರು ಅಂತ ಒಂದು ಜಾಗ, ಅಲ್ಲಿ ಓದ್ತಾಯಿದ್ದೆ. ಪ್ರೈಮರಿ ಸ್ಕೂಲು ಚನ್ನರಾಯಪಟ್ಟಣದಿಂದ ಅಲ್ಲಿಗೆ ಶಿಫ್ಟ್ ಆದೆ 3ನೇ ಕ್ಲಾಸ್ಗೆ. ನಮ್ಮ ತಂದೆಯವರು ಟ್ರಾನ್ಸ್ಫರ್ಬಲ್ ಜಾಬು, ಶೇಖ್ದಾರ್ ಆಗಿದ್ದರು. ಆಗಿನ ಕಾಲ ಶೇಖ್ದಾರ್ ಅಂತ. ಅವರು ಬಿಫೋರ್ ಇಂಡಿಪೆಂಡೆನ್ಸ್, ಸ್ವಾತಂತ್ರ್ಯ ಪೂರ್ವದಲ್ಲಿ 11 ರೂಪಾಯಿಗೆ ಸಂಬಳಕ್ಕೆ ಸೇರಿಕೊಂಡವರು. ಡಿಟ್ಟೋ ಬ್ರಿಟಿಷ್ ಹ್ಯಾಟು, ಕೋಟು, ಟೈ, ಅರ್ಧ ಮೀಸೆ, ಈ ಒಂದು ಸ್ಟೈಲಲ್ಲಿ ಇರ್ತಿದ್ರು. ಅವರು ಎಲ್ಲಿ ಹೋಗ್ತಾರೋ ಅವ್ರ ಜೊತೆ ನಾವು ಫಾಲೋ ದಿ ಲೀಡರ್ ಆಫ್ ದಿ ಫ್ಯಾಮಿಲಿ ಅಂತ ಹೋಗ್ತಿದ್ವಿ. ಸೊ ಹಿಂಗಿರುವಾಗ ಕೊಣನೂರಲ್ಲಿ 7ನೇ ಕ್ಲಾಸಲ್ಲಿದ್ದಾಗ ನಮ್ಮ ತಾಯಿ ತೀರ್ಕೊಂಡ್ರು. ನಾನು ನಮ್ಮ ಅಪ್ಪನಿಗೆ 6ನೇ ಮಗ. ನಮ್ಮ ತಾಯಿ ತಂದೆಗಿಂತ ಹೆಚ್ಚಾಗಿ ತಾಯಿಗೆ ನಾನು ಅತಿ ಮುದ್ದಿನ ಮಗ. ಭಾಳ ಮುದ್ದು ಮಾಡ್ತಿದ್ರು. ಏನೇ ತಪ್ಪು ಮಾಡಿದ್ರು ಎಲ್ಲರ ಹತ್ರನೂ ವಹಿಸ್ಕೋತಾಯಿದ್ರು ಅವರು. ಆ ವಹಿಸ್ಕೊಳ್ಳೋದ್ರಿಂದ ಕೊನೆ ನಮ್ಮಮ್ಮನೇ ಬಯಸ್ಕೊಳ್ಳೋ ಥರ ಆಗೋಯ್ತು. ಸುಮ್ಮನೆ ನಿಮ್ಮ ಮುದ್ದಿನ ಮಗ ಅಂತ ಅನ್ಬಿಡು. ಅದು ಎಲ್ಲಿವರೆಗೂ ಹೋಯ್ತು ಅಂದರೆ ಸ್ಕೂಲ್ವರೆಗೂ ಬಂದ್ಬಿಡ್ತು. ಮಿಡ್ಲಿ ಸ್ಕೂಲ್ ಪುಟ್ಸಾಮ್ಗೌಡ್ರು ಅಂತಿದ್ರು, ಹಿಸ್ಟ್ರಿ ಮಾಸ್ಟ್ರು. ಅಕಸ್ಮಾತ್ ಪಾಠ ಮಾಡ್ತಿರುವಾಗ ಒಂಚೂರು ನನ್ನ ಗಮನ ಆ ಕಡೆ ಹೋಯ್ತು ಅಂದರೆ, ಏನು ವೇರ್ ಇಸ್ ಯುವರ್ ಅಟೆನ್ಷನ್, ಯಾಕೆ ಆ ಕಡೆ ಈ ಕಡೆ ತಿರುಗ್ತೀಯಾ, ನಿನಗೆ ನಿಮ್ಮ ಅಮ್ಮನ ಮುದ್ದು ಜಾಸ್ತಿ ಆಯಿತು ಅಂದರು. ಅಯ್ಯೋ, ಅದು ಶಾಲೆವರೆಗೂ ಯಾಕೆ ಶಾಲೆವರೆಗೂ ಹೋಯ್ತು ಅಂದರೆ, ನಮ್ಮ ಮನೆಯಿಂದ 3ನೇ ಮನೆ ಅವ್ರ ಮನೆ, ಮೇಷ್ಟ್ರ ಮನೆ. ಆ ಪುಟ್ಸಾಮ್ಗೌಡ್ರು ಅಂದರೆ ಕಲರು, ಯುರೋಪಿಯನ್ ಕಲರ್. ಆಮೇಲೆ ಏನು ಹಿಂಗೆ ತಲೆ ಹಿಂಗೆ ಬಾಚಿ, ಕೆಂಪು ಕಣ್ಣು, ಆಮೇಲೆ ವೈಟು ಯಾವಾಗಲೂ ಡ್ರೆಸ್ಸು, ಆಮೇಲೆ ವೈಟ್ ಶೂ. ನಮ್ಮ ಮನೆಯಿಂದ ಹೊರಟ್ರೆ ಅವರು, ಪುಟ್ಸಾಮಷ್ಟು ಹೋಗ್ತಾ ಇದ್ದಾರೆ, ನಾನು ಬೇಗ ರೆಡಿ ಆಗ್ಬಿಟ್ಟು ಹೊರಡ್ಬಿಡ್ಬೇಕು ಹಂಗಿತ್ತು. ಸರಿ, ನಾನು ಅವ್ರ ಪಾತ್ರಗಳನ್ನ ನೋಡಿದ್ದೆ. ಅವರು ಕೂಡ ಒಳ್ಳೆ ಆರ್ಟಿಸ್ಟು. ನಿಮ್ಮ ರಾವಣನ ಪಾತ್ರ ಮಾಡಿದ್ರು ಅವರು. ನಮ್ಮ ಮೇಷ್ಟ್ರುಗಳು ಅವರು ಎಲ್ಲ ಊರನ್ನೆಲ್ಲ ಸೇರಿಕೊಂಡು ನಮ್ಮ ಸ್ಕೂಲ್ ಗ್ರೌಂಡಲ್ಲಿ, ಮಿಡ್ಲಿ ಸ್ಕೂಲ್ ಗ್ರೌಂಡಲ್ಲಿ ಕುರುಕ್ಷೇತ್ರನ ಮಾಡಿದಾಗ ಅವರು ರಾವಣನ ಪಾತ್ರ ಮಾಡಿದರು. ರಾವಣನ ಪಾತ್ರ ನಾನು ನೆಲದ ಮೇಲೆ ಕೂತ್ಕೊಂಡು ನೋಡಿದ್ದೆ, ಚಡ್ಡಿ ಹಾಕ್ಕೊಂಡು. ಅವರು ಎತ್ತರದಲ್ಲಿ ಕೂತಿದ್ದು, ಅವರು ದಾಟಿ, ಅವ್ರ ಫಿಸಿಕ್ಕು ಇದೆಲ್ಲ ನೋಡಿ ನಾನು ಯಾವತ್ತೂ ಈಗ ಈ ಥರ ಆಗೋದು ಅಂತ ನನಗೆ ಒಂದು ಆ ಭ್ರಮಾಲೋಕದಲ್ಲಿದ್ದೆ ನಾನು. ಹಾಗಾಗಿ 7ನೇ ಕ್ಲಾಸ್ ದಾಟದ ಮೇಲೆ 90% ಸ್ಕೋರ್ ಮಾಡ್ತಾಯಿದ್ದೆ. 99% ಎಲ್ಲ ಸಬ್ಜೆಕ್ಟು ಭಾಳ ಬುದ್ಧಿವಂತಾಗಿದೆ. 8ನೇ ಕ್ಲಾಸ್ಗೂ ಕೂಡ ನನಗೆ ಅಮ್ಮ ತೀರೋದ್ಮೇಲೆ ಒಂಥರ ಏನೋ ಆ ವಾತಾವರಣನೇ ಬದಲಾಯಿತು. ಪ್ರೀತಿ ಮಾಡ್ತಾಯಿದ್ರು ಎಲ್ಲರೂ, ಯಾಕೆಂದರೆ ಅವ್ರವ್ರ ದೃಷ್ಟಿ. ನಮ್ಮ ಅಣ್ಣ ಮತ್ತು ಅಣ್ಣದಿರಲ್ಲ ದೊಡ್ಡವರು, ಅಣ್ಣ ಮತ್ತು ಅಕ್ಕದಿರಿಬ್ಬರು 3 ಜನ ಅಕ್ಕ ಭಾವ ಇದ್ದರು. ಅವ್ರ ಮಗು ಇತ್ತು. ಅಕ್ಕ ಭಾವ ಮದುವೆ ಆಗದೆ ಇದ್ದಾಗ ಅವ್ರು ನನ್ನ ಮನಸ್ಕೊಳ್ಳೋರು, ಭಾಳ ಪ್ರೀತಿಯಿಂದ ಸಾಕಿದ್ರು. ಹಾಗೆ ನನ್ನ ಜೀವನ ಬರ್ತಾ ಅರಸೀಕೆರೆಯಲ್ಲಿ ನಮ್ಮ ತಂದೆ ಫುಡ್ ಇನ್ಸ್ಪೆಕ್ಟರ್ ಪ್ರಮೋಟ್ ಆಗಿ ಜಾವಗಲ್ಲು ಅಲ್ಲೆಲ್ಲ ಸುತ್ಕೊಂಡು ಬಂದರು. ಪ್ರಮೋಟ್ ಆಗಿ ಅಲ್ಲೇ ರಿಟೈರ್ ಆದರು. ನಮಗೆ ಒಂದು ಫೈನ್ ಡೇ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ಮನೆ ಮೇಲೆ ಒಂದು ಇನ್ಸ್ಟಿಟ್ಯೂಟು ನಡೆಸ್ತಾ ಇದ್ದೆ ನಮ್ಮಣ್ಣ, ಶಾಂತಲಾ ಟ್ಯುಟೋರಿಯಲ್ಸ್ ಅಂತ ಅರಸೀಕೆರೆಯಲ್ಲಿ. ಅದ್ರ ಜೊತೆಗೆ ನಾನು ಅಲ್ಲಲ್ಲಿ
ಮಾನ ಆ್ಯಕ್ಟಿಂಗ್ ಮಾಡೋದು, ಅದು ಮಾಡೋದು, ಇದು ಮಾಡೋದು ಎಲ್ಲ ಮಾಡ್ತಿದ್ದೆ. ಮಿಮಿಕ್ರಿ ಮಾಡೋದು ಎಲ್ಲ ಮಾಡ್ತಿದ್ದೆ. ಸಣ್ಣ ಪುಟ್ಟದ್ದು. ನನಗೆ ಆಸೆ, ನೀವು ಏನಾದರೂ ಮಾಡಿ ನಟ ಆಗಬೇಕು ಅಂತ ಆಸೆ. ಹೇಗೆ ನಟ ಆಗೋದು, ನಿರ್ದೇಶಕನ ನಾನು ಗಮನ ಸೆಳಿಬೇಕು, ಹೇಗೆ ಮಾಡೋದು ಅಂತಂದರೆ ನಾವು ಒಂಥರ ವಿಚಿತ್ರವಾಗಿ ಏನಾದರೂ ಕಾಮಿಕಲಾಗಿ ಏನೋ ಮಾಡಿಕೊಂಡು ಏನೇ ಪಾರ್ಟಿಸಿಪೇಷನ್ ಇದ್ದರೂ ಕಾಂಪಿಟೇಷನಲ್ಲಿ ಪ್ರೈಸ್ ತೊಗೋತಾ ಇದ್ದೆ. ಒಂದು ಸರ್ತಿ ಅಲ್ಲಿ ಅರಸೀಕೆರೆಯಲ್ಲಿ ಚಿಕ್ಕ ತಿರುಪತಿ ಅಂತಿದೆ, ಅಲ್ಲಿ ನಾಗರಾವ್ ರಿಲೀಸ್ ಆಗಿತ್ತು. ರಿಲೀಸ್ ಆಗಿ ಅದು ಚೆನ್ನಾಗಿ ಓಡಿ ಭೂತಯ್ಯನ ಮಗನ ಬಂದಿತ್ತು, ಅದು ಆಗಿತ್ತು. ಅದಾದಮೇಲೆ ಬಂಗಾರದ ಮನುಷ್ಯನೂ ಬಂದಿತ್ತು. ಇದೆಲ್ಲ ಚಿತ್ರಗಳಾದಮೇಲೆ ಅದ್ಭುತ ಚಿತ್ರಗಳು ನಮ್ಮ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಅದ್ಭುತ ಕೆಲಸ ಮಾಡಿದಂಥ ಗ್ರೇಟ್ ಮೂವೀಸ್ ಎಲ್ಲ ಬಂದಿತ್ತು. ಆವಾಗ ಜುಗುನು, ಯಾವುದು ಹಿಂದಿ ಸಿನಿಮಾಗಳು ಬಂದಿತ್ತು, ಅದೆಲ್ಲ ನೋಡಿದೆ. ಆವಾಗ ಚಿಕ್ಕ ತಿರುಪತಿ ಹತ್ರ ಅವರು ನಂಜರಾಜ ಅರಸು, ಕೆಂಪರಾಜ ಅರಸು ಅಂತ ಡೈರೆಕ್ಟ್ರು, ಮೈಸೂರವರು. ದಾಟು ಸಿನಿಮಾ ಶೂಟಿಂಗ್ ಬಂದರು. ಅರಸೀಕೆರೆಯಲ್ಲಿ ಬರ ಅಂದರೆ ಬರ, ಬೇಸಿಗೆ ಬಂತು ಅಂದರೆ ವಾರಕ್ಕೊಂದ್ಸರಿ ಸ್ನಾನ ಮಾಡಬೇಕು ಅಂತಂದರೆ ಚಿಕ್ಕ ತಿರುಪತಿ ಹತ್ರ ಒಂದು ಕಲ್ಯಾಣಿ ಇತ್ತು. ಬಟ್ಟೆ ಎಲ್ಲ ಒಗೆಯೋಕ್ಕೆ ಅಲ್ಲಿಗೆ ಹೋಗ್ತಿದ್ವಿ. ಅಲ್ಲಿಗೆ ಹೋಗ್ತಿದ್ರೆ ನಮ್ಮ ಅಣ್ಣದಿರೋ ಎಲ್ಲರೂ ಇರೋರು ನಮ್ಮನೇಲಿ, ಅವರೆಲ್ಲರೂ ಬಟ್ಟೆಗಳು ತೊಗೊಂಡು ಅಲ್ಲಿಗೆ ಹೋಗೋದು. ಅಲ್ಲಿ ಒಳ್ಳೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ಪುಷ್ಕಳವಾಗಿ ನೀರು ಒಯ್ಕೊಂಡು ಸ್ನಾನ ಮಾಡ್ಕೊರ್ಬೋದು. ಇಂಥ ಸಮಯದಲ್ಲಿ ಅಲ್ಲಿ ಶೂಟಿಂಗ್ ನಡೆಯುವಾಗ ಮನೇಲಿ ನೀರೇ ಇಲ್ಲ. ನಾನೇನೋ ಹೆಂಗೋ ಅಡ್ಜಸ್ಟ್ ಮಾಡಿ ನೀರನ್ನ ಬೆಳಗ್ಗೆ ನೀರೊಲೆಗೆ ಬೆಂಕಿ ಹಾಕಿ ಕಾಯಿಸ್ಕೊಂಡು, ಯಾರೂ ಎದ್ದಿರಲಿಲ್ಲ. 4:15 ಸ್ನಾನ ಮಾಡಿ ಚೆನ್ನಾಗಿ ಉಜ್ಜಿ, ಡೈರೆಕ್ಟ್ರಿಗೆ ನಾನು ಚೆನ್ನಾಗಿ ಉಜ್ಜಿ ಶುಭ್ರವಾಗಿ ಹೋದರೆ ಗುಂಪಲ್ಲಿ ನಾನು ಕಾಣ್ತೀನಿ ಅಂತ ಅನ್ನೊಂದು ಭ್ರಮೆ. ಹೋದೆ, ಶೂಟಿಂಗ್ ನಡೀತಾ ಇದೆ. ವಿಷ್ಣುವರ್ಧನ್ ಒಂದೇ ಒಂದು ಡೈಲಾಗ್ ಹೇಳಿದ್ರು, ಒಂದು ಆಮೇಲೆ ಕಟ್ ಅಂದರು. ಕಟ್ ಅಂದಾಗ ಡೈರೆಕ್ಟ್ರ್ ಕಾಣಿಸ್ಕೋಬೇಕು, ವಿಷ್ಣುವರ್ಧನ್ ಕಾಣಿಸ್ಕೋಬೇಕು, ನನಗೆ ಕನ್ಫ್ಯೂಷನು. ಹೋಗಿ ನೋಡಿದೆ, ಯಾರು ನೂಕುದ್ರತ್ಲಾಗೆ ಎಲ್ಲ ಶೂಟಿಂಗ್ ಪ್ಯಾಕಪ್ ಅಂದರು. ಎಲ್ಲ ಜನ ಹೊರಟರು. ನಾನು ಓಡಿದೆ ವಿಷ್ಣುವರ್ಧನ್ ಕಾರ್ ಹಿಂದೆ. ಎಷ್ಟನೇ ಕ್ಲಾಸ್ ಇದ್ರೆ ಅವನು? ಆವಾಗ 8th ಸ್ಟ್ಯಾಂಡರ್ಡು 9th ಸ್ಟ್ಯಾಂಡರ್ಡು, ಅಷ್ಟು ಸಣ್ಣ ವಯಸ್ಸಿಗೆ 9th ಸ್ಟ್ಯಾಂಡರ್ಡು ಇದ್ದಾಗ ಆಸೆ ಏನು ಮಾಡೋದು. ಅದಾದಮೇಲೆ PUCಲಿ ಒಂದು ನಾಟಕ ಮಾಡಿದ್ದೆ, ಹುಚ್ಚ ಅಂತ, ಬೇಲೂರು ಕೃಷ್ಣಮೂರ್ತಿಯವ್ರದ್ದು. ನಮ್ಮ ಅವರು ಮಾಸ್ಟ್ರು ಯಾರ್ಯಾರು ಏನೇನು ಮಾಡ್ತೀರ ಅಂತದ್ದು ಮಾನ ಆ್ಯಕ್ಟಿಂಗ್ ಅದು ಇದೆಲ್ಲ ಮಾಡಿದ್ಮೇಲೆ ನಾನು ಮಿಮಿಕ್ರಿ ಮಾಡಿದ್ದೆ. ಆವಾಗ ಸಂಪತ್ತು, ಬಡವರ ಬಂದಲ್ಲಿ ಸಂಪತ್ತು, ಇವರು ರಾಜ್ಕುಮಾರ್ ತಂದೆ ಪಾತ್ರ ಮಾಡಿದ್ರು, ಅವ್ರು ವಾಯ್ಸ್ ಮಾಡಿದೆ. ಆಮೇಲೆ ಬ್ರೂಸ್ಲಿ ಎಂಟರ್ ದಿ ಡ್ರ್ಯಾಗನ್ ಪಿಕ್ಚರ್ ಬಂದಿತ್ತು, ಆ ಬ್ರೂಸ್ಲಿ ವಾಯ್ಸ್ ಮಾಡಿದ್ದು, ದಿನೇಶ್ ವಾಯ್ಸ್ ಮಾಡಿದ್ದು, ಕಲ್ಪನೊಂದು ಇದೆಲ್ಲ ಮಾಡ್ತಿದ್ದೆ. ಅದೆಲ್ಲ ಈಗೆಲ್ಲ ಹೋಯ್ತು. ಅದಾದಮೇಲೆ ಒಂದು ಸ್ವಲ್ಪ ವರ್ಷಗಳ ನಂತರ ನನಗೆ ಮಿಮಿಕ್ರಿ ಮಾಡಿದ್ರೆ ನಟ ಅನ್ನೋದು ಸತ್ತೋಗ್ಬಿಡ್ತಾರೆ ಅಂತ ಒಂದು ಭಾವನೆ ಬಂತು, ಬಿಟ್ಬಿಟ್ಟೆ. ಈಗ ಅಲ್ಲಿ PUC ನಾಟಕ 1-2 ನಾಟಕ ಮಾಡಿದ್ಮೇಲೆ ಹೈಸ್ಕೂಲಲ್ಲೂ ನಾಟಕ ಮಾಡಿದೆ. ಅದು ಯಾವುದೋ ಒಂದೆರಡು ನಾಟಕ ಮಾಡಿದೆ, ಮರ್ತೋಗ್ಬಿಟ್ಟಿದೆ. ನಮಗೆ ಯಾವಾಗಲೂ ಹೆಣ್ಣು ಪಾತ್ರಗಳೇ ಹೈಸ್ಕೂಲಲ್ಲಿ. PUCಗೆ ಬಂದಾಗ ಒಂದು ಗಂಡು ಪಾತ್ರ ಯಾವುದೋ ಒಂದು ಕೊಟ್ಟಿದ್ರು, ಚೆನ್ನಾಗಿ ಎಲ್ಲ ನಮ್ಮನ್ನ ಅದರಲ್ಲಿ ಬಡವರು ಬಂದಲ್ಲಿ ಅವ್ರು ಹೇಳ್ತಾರೆ, ನನ್ನ ಮಗನ ಏನು ಅಂತ ತಿಳ್ಕೊಂಡಿದ್ಯೋ, ಕಿರುಬೆರಳು ಗಂಡು ಕಣೋ, ಸಿಂಹ ನನ್ನ ಮಗನ್ನ ಒಂದು ಕಿರುಬೆರಳು ಅಳ್ಳಾಡ್ಸೋಕ್ಕಾಗಲ್ಲ ಅಂತ ಆ ವಾಯ್ಸನ್ನ ಹೇಳಿದ್ಮೇಲೆ ಎಲ್ಲೇ ಅದು ಕಿರುಬೆರಳು ಅಂತ ನಾನು ಕರೆಯೋರು. ನಮ್ಮ ತಿಪ್ಪೇಸ್ವಾಮಿ ಅಂತ ಚಿತ್ರದುರ್ಗದವರು, ಗಾಣಿಗೆರೆ ಅಂತ ತಿಪ್ಪೇಸ್ವಾಮಿ ಅಂತ ಮಾಸ್ಟ್ರು, ಅವರು ಅದೆಲ್ಲ ಇತ್ತದು ಕಿರುಬೆರಳಲ್ಲಿ ಕಿರುಬೆರಳು ಅಂದರು. ಸಾರ ಬಾಬಾ ನಿನಗೊಂದು ಪಾತ್ರ ಕಟ್ಟಿಟ್ಟ ಬುತ್ತಿ ನಿನಗೆ, ಬೇಲೂರು ಕೃಷ್ಣ ಒಂದು ಪಾತ್ರ ನಿನಗಿದೆ, ನೀನು ಮಾಡಬೇಕು ಅಂತ ಮಾಡಿಸಿದ್ವಿ. ಆವಾಗ ನನಗೆ ಆ ಹಾಡು ಒಂದು ಸ್ವಲ್ಪ ಚೆನ್ನಾಗಿ ಹೇಳ್ತಿದ್ದೆ. ಅವಾಗ ಹಾಡಲ್ಲೂ ಪ್ರೈಸ್ ತೊಗೊಂಡಿದ್ದೆ. ನಾನು ಫಸ್ಟ್ ಇಯರ್ PUCಲಿದ್ದೀನಿ. ನಮ್ಮ ಅಕ್ಕ ಫೈನಲ್ ಇಯರ್ BComಲ್ಲಿದ್ದಾರೆ. ತರಳಬಾಳು ಹೊಯ್ಸಳೇಶ್ವರ ಕಾಲೇಜು. ಕಾಂಪಿಟೇಷನ್ನು ಶುರು ಆದರೆ ನಾನು ಬಯಲುದಾರಿ ಸಿನಿಮಾದ್ದು ಒಂದು ಹಾಡು, ನಮ್ಮ ರಿಲೇಟಿವ್ ಒಬ್ಬರು ಕಿಟ್ಟಣ್ಣ ಅಂತ, ಅವರು PB ಶ್ರೀನಿವಾಸು ಹಾಡುಗಳನ್ನ ಹೇಳ್ತಾರೆ, ಭಾಳ ಫೇಮಸ್ ಆಗಿನ ಕಾಲದಲ್ಲಿ. ಆವಾಗ ಗಾನಸುಧಾ ಅಂತ ಒಂದು ಆರ್ಕೆಸ್ಟ್ರಾ ಆಯಿತು ಅರಸೀಕೆರೆಯಲ್ಲಿ, ಡಬಲ್ ವಾಯ್ಸು ಫೇಮಸ್, ಅಪ್ಪು ಅಂತ. ಗಂಡು ಎಂದರೆ ಗಂಡು ಭೂಪತಿ ಗಂಡು, ಆ ಹಾಡನ್ನ ಅವ್ರು ಹೇಳಿದ್ದು. ಅದೆಲ್ಲ ನೆಲದ ಮೇಲೆ ಕೂತ್ಕೊಂಡು ನೋಡ್ತಿದ್ದೆ. ಏನು ಗಣಪತಿ ಹಬ್ಬ ಬಂತು ಅಂದರೆ ಹರಿಕತೆ ಕೇಳ್ತೀರಾ, ಆರ್ಕೆಸ್ಟ್ರಾ ಕೇಳ್ತೀರಾ, ಗಣಪತಿ ಪೆಂಡಲ್ ಅರಸೀಕೆರೆಯಲ್ಲಿ ಬೆಳಿಗ್ಗೆ 8:30 ಅಷ್ಟೊತ್ತಿಗೆ ನಾನು ಎಲ್ಲ ಮುಗಿಸಿ ಊಟ ಮಾಡಿ ಹೋಗಿದೆ ಅಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಕಾರ್ಯಕ್ರಮ ಬಿಡ್ತಿರಲಿಲ್ಲ. ಹಿಂಗಿರುವಾಗ ಕಾಂಪಿಟೇಷನ್ನು ಸ್ಟಾರ್ಟ್ ಆದರೆ ನಾನು ಅವ್ರ ಹತ್ರ ಹಾಡು ಕಲ್ತ್ಕೊಂಡು, ಎಲ್ಲಿರುವೆ ಮನವ ಕಾಡುವ ಪ್ರೇಯಸಿ ಅಂತ ಹಾಡು, ಅದು ಕಲ್ತಿದ್ರೆ ಅಲ್ಲಿ ಎಲ್ಲಿರುವೆ ಮನವ ಕಾಡುವ ಪ್ರೇಯಸಿ ಇಷ್ಟೇ ಹೇಳಿದ್ದು.
ಮೈಕು ಡಮಾರದ ಬಿದ್ದೋಯ್ತು. ಹಿಂದ್ಗಡೆ ಲಾಸ್ಟ್ ಲೈನಲ್ಲಿ ನಮ್ಮ ಅಕ್ಕ ಅವ್ರ ಸ್ನೇಹಿತರೆಲ್ಲ ಕೂತಿದ್ರು. ನಮ್ಮ ಅಕ್ಕನ ಫ್ರೆಂಡ್ ಯಾರೋ ಹುಡುಗಂಗೆ ಇಲ್ಲಿರುವೆ ಮನವ ಕಾಡುವ ಪ್ರಿಯಕರನೆ ಅಂತ ಹೇಳ್ತದೆ. ಇವಳು ಪಟ್ಟ ತೊಡ್ದೆ. ಯಾಕೆ ಅಂದರೆ ಅವ್ನು ನನ್ನ ನನ್ನ ತಮ್ಮನಿಗೆ ನೀನು ಕಣ್ಣಾಗ್ತೀಯ ನೀನು. ಓ ಹೌದಾ, ಗೊತ್ತಾಗಲಿಲ್ಲ ಕಣೆ, ಇರಲಿ ಬಿಡೆ, ನಿನ್ನ ತಮ್ಮ ನನ್ನ ತಮ್ಮ ಇದ್ದಂಗೆ ಅಂತ ಅಂದ್ರಂತೆ. ಹೀಗೆಲ್ಲ ಆ ದಿನಗಳನ್ನು ನೆನಪಿಸ್ಕೊಳ್ತೀನಿ. ಅದ್ರ ಜೊತೆಗೆ ಶಾಂತಲಾ ಟ್ಯುಟೋರಿಯಲ್ ಆಗೋಕ್ಕಿಂತ ಮುಂಚೆ ಅಲ್ಲಿ ಹೈಸ್ಕೂಲ್ ಬಸವರಾಜೇಂದ್ರ ಹೈಸ್ಕೂಲಲ್ಲಿ ಒಂದು ಸ್ವಲ್ಪ ಒಂದು 10th ಅಲ್ಲಿ ಓದಿದೆ. ಮುನ್ಸಿಪಲ್ ಹೈಸ್ಕೂಲ್ ಫಸ್ಟ್ ಇಯರು ಸೆಕೆಂಡ್ ಇಯರ್ ಅಲ್ಲಿ ಓದಿದೆ. 10th ಅಲ್ಲಿ ಓದುವಾಗ ಅಲ್ಲಿ ಶಿವಕುಮಾರ್ ಅಂತ ಒಬ್ಬರಿದ್ರು. ಅವರು ಪಿ ಟಿ ಮಾಸ್ಟ್ರು. ಅವರಿಗೆ ಸಿನಿಮಾ ಅಂದರೆ ಹುಚ್ಚು, ಆ್ಯಕ್ಟಿಂಗು ಅಂದರೆ ಹುಚ್ಚು. ಅವರು ಕತೆ ಬರೆಯೋದು, ನಾಟಕ ಮಾಡಿಸೋದು ಎಲ್ಲ ಮಾಡೋದು. ಅವ್ರ ಜೊತೆ ನಾವು ನಾಟಕ ಮಾಡಿದ್ದು. ಅದಕ್ಕಿಂತ ಮುಂಚೆ ಇನ್ನೊಬ್ಬರು ಪಿ ಟಿ ಮಾಸ್ಟರ್ ಇದ್ರು. ಏನೋ ಪಿ ಟಿ ಮಾಸ್ಟರ್ಗಳಿಗೆ ಸಾಮಾನ್ಯವಾಗಿ ಈ ನಾಟಕದ ಹುಚ್ಚಿರುತ್ತೆ, ಎಲ್ಲ ಕಡೆ ನಾನು ನೋಡಿದ್ದೀನಿ. ಇವರು ಅವಲ್ಲೂ ಅಷ್ಟೇ. ಅವರೊಬ್ಬರು ಅವ್ರ ಹೆಸರು ಮರ್ತುಬಿಟ್ಟೆ. ಅವರು ವೈಟ್ ಆ್ಯಂಡ್ ವೈಟ್ ಇರೋರು. ಅವರು ಒಂದು 2-3 ನಾಟಕ ಭಾಳ ಫೇಮಸ್ಸಲ್ಲಿ ಜೂನಿಯರ್ ಕಾಲೇಜು ಹುಡುಗರ ಜೊತೆ ಕಾಂಬಿನೇಷನ್ ಆರ್ಟಿಸ್ಟ್ಗಳನ್ನ ಹಾಕ್ಕೊಂಡು ಏನು ಕಾಲೇಜಲ್ಲಿ ಫುಲ್ಲು ಮಿಂಚ್ತಾಯಿದ್ರು. ಅದೆಲ್ಲ ನೋಡ್ಕೊಂಡು ಬಂದಮೇಲೆ ಇವತ್ತಲ್ಲ ನಾಳೆ ನಾನು ಅಟ್ಲೀಸ್ಟ್ ನಾಟಕದ ಕಲಾವಿದನ ಆಗಬೇಕು ಅಂತ ಅನ್ನೋ ಒಂದು ಆಸೆ ಇತ್ತು. ಸಿನಿಮಾ ಆಗಬೇಕು, ಬಟ್ ಯಾರು ಕೊಡ್ತಾರೆ ಚಾನ್ಸು ಅಂತ ಅನ್ನೋ ಒಂದು ಇದು ಆ ಭ್ರಮೆನಲ್ಲಿ ಆ ದಿನಗಳು ನಡೆದು ಬಂದಮೇಲೆ PUC ಫಸ್ಟ್ ಇಯರ್ PUC ಆದಮೇಲೆ ರಾತ್ರಿ ಎಲ್ಲ ಸಾಮಾನುಗಳೆಲ್ಲ ಪ್ಯಾಕ್ ಮಾಡಿದ್ವಿ. ಯಾಕೆಂದರೆ ನಮ್ಮ ಅಪ್ಪನ ಅಣ್ಣ ಅಂತಿದ್ವಿ. ನಾವು ಅಣ್ಣಂಗೆ ರಿಟೈರ್ ಆಗಿದೆ ಕಣೋ. ರಿಟೈರ್ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ. ರಿಟೈರ್ ಆಯಿತು, ನಾವು ಹೋಗಬೇಕು. ನಮ್ಮ ಅಕ್ಕ ಬಾವ KR ಪೇಟೆಯಲ್ಲಿದ್ದರು. ನಿಮ್ಮನ್ನು ಅಲ್ಲಿಗೆ ಶಿಫ್ಟ್ ಮಾಡ್ತೀವಿ, ಇವ್ರು ಹಳ್ಳಿಗೆ ಹೋಗ್ತಾರೆ ಅಂತ ಅಂದು. ಅಯ್ಯೋ, ನಾನು ಯಾರೋ ಸ್ನೇಹಿತರಿಗೂ ಹೇಳಲೇ ಇಲ್ವಲ್ಲ, ನಾನು ಹೋಗಿ ಬರ್ತೀನಿ ಟಾಟಾ ಅಂತ ಅಂದ್ಬಿಟ್ಟು ಹೇಳಲೇ ಇಲ್ಲ. ಎಷ್ಟೊಂದು ಜನ ಸ್ನೇಹಿತರುಗಳು ನಾನು ಇಲ್ಲಿ ಮನೆ ಖಾಲಿ ಮಾಡಿ ಬೀಗ ಹಾಕೊಂಡು ಹೋಗ್ಬಿಟ್ರೆ ನಾನು ಹುಡುಕ್ತಾರೆ ಅಂತ ಅನ್ನೋದು ಭಾವನೆ ನೋಡಿ. ಮುಗ್ಧತೆ ಆ ವಯಸ್ಸಲ್ಲಿ ನಮಗೆ ಗೊತ್ತೇ ಇಲ್ಲ. ನಮಗೆ ಜೋಬಲ್ಲಿ ದುಡ್ಡೇ ಇರ್ತಿರ್ಲಿಲ್ಲ. ನಾನು ಒಬ್ಬನ್ನೇ ಬಿಟ್ಬಿಟ್ಟು ಯಾವುದೋ ಊರಿಗೋಗ್ಬಿಟ್ರೆ ಎಲ್ಲರೂ ನಮ್ಮಪ್ಪ ₹1 ಕೊಡೋರು. ₹1 ಕೊಟ್ಟು ನಾವು ಬರೋವರೆಗೂ ನೀನು ಎಲ್ಲೂ ಹೋಗ್ಬೇಡಪ್ಪ, ಬಂದ್ಬಿಡ್ತೀವಿ ಬೇಗ, ಬೇಜಾರು ಮಾಡ್ಕೊಬೇಡ. ನಿನ್ಗೆ ಏನಾದ್ರು ಆಸೆ ಪಟ್ಟರೆ ಈ ₹1ನಲ್ಲಿ ನಿನ್ಗೆ ಏನಾದ್ರು ತಿನ್ನಬೇಕು ಅಂದ್ರೆ ತಿನ್ನು, ಐಸ್ ಕ್ರೀಮ್ ಬೇಕೋ ಏನು ಬೇಕೋ ತಿನ್ನು. ನಾನು ಆ ₹1ನಲ್ಲಿ ಐಸ್ ಕ್ರೀಮ್ ತಿಂದು, ಒಂದು ಮಸಾಲೆ ದೋಸೆ ತಿಂದು, ಮಿಕ್ಕಿ ಜೋಬಲ್ಲಿ ಇರ್ತಿದ್ದೆ. ಈ ಥರ ಇತ್ತು ಆವತ್ತಿನ ದಿನಗಳು. ನಂತರ ಶಾಂತಲಾ ಟ್ಯುಟೋರಿಯಲ್ ಆಯಿತು, ನಮ್ಮದು ಅದು ಹೋಯಿತು. ನಮ್ಮ ತಂದೆ ರಿಟೈರ್ ಆದರು. ನಮ್ಮ ಅಣ್ಣ ಒಬ್ಬ ಇದ್ದ, ಅವನು ಒಳ್ಳೆ ಅಥ್ಲೇಟು. ಅವ್ನು ಬಿಡಿಸ್ಬಿಟ್ಟು ಕರ್ಕೊಂಡೋಗಿ ಜಮೀನ್ ಹತ್ರ ಹಾಕೋದು. ಜಮೀನು ನೋಡೋಕೆ ಯಾರೂ ಇಲ್ಲ ಅಂತ. ನಮ್ಮ ಅಣ್ಣ ಬೆಂಗಳೂರಿನಲ್ಲಿ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ನಾನು ಓದಕ್ಕೆ ಕರ್ಕೊಂಡು ಹೋಗ್ತೀನಿ, ಬೆಂಗಳೂರಿಗೆ ಕೆಲಸಕ್ಕೆ ಸೇರಿಸ್ತೀನಿ, ಓದಕ್ಕೆ ಸೇರಿಸ್ತೀನಿ ಅಂದರು. ನನಗೆ ಒಂದು ಸಂಭ್ರಮ. ಬೆಂಗಳೂರು ಸಿಟಿಗೆ ಬರ್ತೀನಿ, ಬೆಂಗಳೂರು ಸಿಟಿಗೆ ಬರ್ತೀನಿ ಅಂತ ಒಂದು ಸಂಭ್ರಮ. ಅದಕ್ಕಿಂತ ಮುಂಚೆ ಕಾಲೇಜ್ ಸ್ಟಾರ್ಟ್ ಆಗೋವರೆಗೂ ಅಕ್ಕನ ಮನೆಗೆ ಹೋಗ್ಬೇಕು ಅಂತ ಎಲ್ಲ ಒಂದು ಕಾರಲ್ಲಿ ಎಲ್ಲನೂ ತುಂಬಿಕೊಂಡು KR ಪೇಟೆಗೆ ಒಂದು ದಾರಿ ಹೋಯಿತು. ನಮ್ಮ ಅಪ್ಪ ಊರಿಗೊಂದು ನಮ್ಮ ದಾರಿ. ನನಗೆ ಏನೂ ಗೊತ್ತಿಲ್ಲ, ಯಾಕೆ ಇವು ಇದ್ದಕ್ಕಿದ್ದಂಗೆ ಬಾಗಿಲು ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಊರು ಖಾಲಿ ಮಾಡ್ಕೊಂಡು ಅಲ್ಲೋಗ್ಬಿಟ್ರು. ರಿಟೈರ್ಮೆಂಟ್ ಅಂದ್ರೆ ಏನು, ನಮ್ಮ ಅಪ್ಪಂಗೆ ಕೆಲಸದಿಂದ ತೆಗೆದುಬಿಟ್ರಾ ಏನು ಅಂತ ಗೊತ್ತಿಲ್ಲ ನನಗೆ. ಆ ಪೆನ್ಷನ್ನು ಗೊತ್ತಿರಲಿಲ್ಲ ನನಗೆ. ಆಗ ಅಷ್ಟು ಯೋಚನೆ ನಮಗೆ ಮನವರಿಕೆ ಆಗ್ತಿರಲಿಲ್ಲ ಅನಿಸುತ್ತೆ. ಈಗ ನಮ್ಮ ಈ ಕಾಲದ ಮಕ್ಳಿಗೂ ಅಷ್ಟು ಇರ್ಬೋದೇನೋ, ನಮ್ಮ ಬಗ್ಗೆ ಗೊತ್ತಿರಲ್ಲ ನಮಗೆ. ಅಷ್ಟು ಮುಗ್ಧತೆ ಈಗ ಎಲ್ಲಿ ತರ್ತೀರಿ? ಇರ್ಬೋದೇನೋ, ಇಲ್ಲದೇ ಇದ್ರೂ ಇರ್ಬೋದು. ನಾವು ಹಂಗೆ ಅನ್ಕೊಳ್ಳೋದು, ಹಂಗೆ ಅನ್ಬೋದು. ಅದಾದಮೇಲೆ KR ಪೇಟೆಗೆ ಬಂದೆ. KR ಪೇಟೆಗೆ ಬಂದು ಸ್ವಲ್ಪ ದಿನ ಆದಮೇಲೆ ಬೆಂಗಳೂರಿಗೆ ಜೀವನ್ ಭೀಮಾ ನಗರ ಅಂತ ಅಲ್ಲಿಗೆ ಬಂದ್ವಿ. ಅದು ಅವಾಗ ತಾನೇ ಹೊಸದಾಗಿತ್ತು. ಅದಕ್ಕಿಂತ ಮುಂಚೆ ಒಂದು ಸರಿ ಬೆಂಗಳೂರು ಬಂದಿದ್ದೆ. ಬೆಂಗಳೂರು ಬಂದು ಇದೇ ಕೆಂಗೇರಿಗೆ ಇಲ್ಲಿ ನಮ್ಮ ರಿಲೇಟಿವ್ ನಮ್ಮ ಅತ್ತೆ ಮನೆ ಇದ್ದು, ಅಲ್ಲಿಗೆ ಒಂದು ಸರಿ ಬಂದಿದ್ವಿ. ಒಂದಾದಮೇಲೆ ಅಲ್ಲಿ ಶ್ರೀರಾಮ್ಪುರದಲ್ಲಿ ನಮ್ಮ ಅಣ್ಣನ ಮನೆ, ದೊಡ್ಡಪ್ಪನ ಮಗನ ಮನೆ, ಅಲ್ಲಿಗೆ ಬಂದಿದ್ವಿ. ಬೆಂಗಳೂರೆಲ್ಲ ಸೈಟ್ ಸೀಯಿಂಗ್ ಹೊಡೆದು ಊರಿಗೆ ವಾಪಸ್ ಹೊಟ್ಟೋಗಿದೆ. ಅದಾದಮೇಲೆ ಪರ್ಮನೆಂಟಾಗಿ ಇಲ್ಲಿ ಓದಕ್ಕೆ ಬಂದಾಗ ಜೀವನ್ ಭೀಮಾ ನಗರದ್ದು ನೋಡಿದ್ದೀನಿ. ಎಲ್ಲ ಬೆಂಕಿ ಪಟ್ಟಣ ಥರ ಮನೆಗಳಿದ್ದಾವೆ, ಒಂದ್ರ ಮೇಲೊಂದು ಮನೆಗಳ ಮೇಲೆ ಆ ಬೆಂಕಿ ಪಟ್ಟಣದೊಳಗೆ ಒಂದು ಲೈಟು, ಈ ಥರದ್ದೆಲ್ಲ ಒಂದ್ರ ಮೇಲೊಂದು ಜೋಡಿಸ್ದಂಗಿತ್ತು. ಸರಿ ಆಯಿತು, ಏನೋ ಒಂಥರ ಸಂಭ್ರಮ, ಏನೋ ಒಂಥರ ಹೊಸ ಲೋಕಕ್ಕೆ ಬಂದು. BSc ಬಂದ್ರಲ್ಲ ನೀವು? ಇಲ್ಲ, ಅಲ್ಲಿ ಫಸ್ಟ್ ಇಯರ್ PUC ಮೊದಲನೇ ವರ್ಷ ನನಗೆ ಟ್ಯೂಬರ್ಕ್ಯುಲಸ್ ಆಗ್ಬಿಟ್ಟಿತ್ತು 10th ಸ್ಟ್ಯಾಂಡರ್ಡಲ್ಲಿ. ಏನೋ ಗಂಟ್ಲು ಇದಾಗ್ಬಿಟ್ಟು ಇಲ್ಲಿ ಗ್ಲ್ಯಾಂಡ್ಸ್ ಆಗಿಬಿಟ್ಟು ಇಷ್ಟಪ್ಪ ಓದ್ಕೊಂಡಿತ್ತು. ಅದು ಸ್ಟೆಪ್ಟೊಮೈಸಿನ್ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡಿಸಿ ಕರಗಿಸಿ 1 ವರ್ಷ ಟ್ಯಾಬ್ಲೆಟ್ ತೊಗೋಬೇಕು ಅಂತ ಕೊಟ್ಟರು. ದಿನಕ್ಕೆ 3 ಟ್ಯಾಬ್ಲೆಟ್.
ಆ 3 ಟ್ಯಾಬ್ಲೆಟು ಡ್ರೋಸಿನಸ್ಟೋನಿಸು ಫಸ್ಟ್ ಇಯರ್ PUCನಲ್ಲಿ ಪಾಠ ಕೇಳ್ತಾ ಇದ್ರೆ ನಿದ್ದೆ ಅಂದರೆ ನಿದ್ದೆ. ನಾನು ಒಳ್ಳೆ ಸ್ಟೂಡೆಂಟು, ಈ ಟ್ಯಾಬ್ಲೆಟಿಂದ ಬ್ಯಾಡ್ ಸ್ಟೂಡೆಂಟ್ ಆಗ್ಬಿಟ್ಟೆ. ಪ್ರತಿಯೊಂದು ಕ್ಲಾಸಲ್ಲೂ ಕೂಡ ನನಗೆ ಯಾಕೆ ಹಿಂಗೆ ನಿದ್ದೆ ಬರ್ತದೆ. ನಮ್ಮ ಮನೇಲಿ ಹೇಳ್ತೀವಿ, ನೀನು ನಾನು ಡಾಕ್ಟ್ರ್ ಮಾಡಬೇಕು ಅಂತಿದ್ದೀವಿ, ನೀನು ಏನೋ ಹಿಂಗೆ ಪೇಷಂಟ್ ಆಗಿಬಿಟ್ಟಲ್ಲ ಪೇಷಂಟ್ ಆಗ್ಬಿಟ್ಟಲ್ಲ, ತೂಗುಡ್ಸ್ಕೊಂಡಿರ್ತೀಯಲ್ಲೋ ನೀನು, ಯಾವಾಗಲೂ ನಿದ್ದೆ ನಿದ್ದೆ ನಿದ್ದೆ, ಎದ್ದು ಓದೋದೇ ಇಲ್ಲ. ಎಲ್ಲಿಂದ ಓದೋದು, ನಿದ್ದೆ ಇಷ್ಟೊಂದು ಕಾಡ್ತಾ ಇದೆ ನನಗೆ, ಹಿಂಗೆ ಟ್ಯಾಬ್ಲೆಟು. ಆ 1 ವರ್ಷ ಟ್ಯೂಬರ್ಕ್ಯುಲೋಸಿಸ್ ಆಯಿತಾ, ಆದಮೇಲೆ ನಾನು ಪ್ರತಿ ವರ್ಷ ಯಾವತ್ತೂ ಫೇಲ್ ಆದೋನೇ ಇಲ್ಲ. ಎಲ್ಲ ಸಬ್ಜೆಕ್ಟು ವಾಶ್ ಔಟ್ ಆಗ್ಬಿಟ್ಟು ಫಸ್ಟ್ ಇಯರ್ ಕಂಬೈನ್ ಸ್ಟಡಿ ಮಾಡ್ತಿದ್ವಿ ಅಲ್ಲಿ, ಶಾಂತಲಾ ಟ್ಯೂಟೋರಿಯಲ್ ಅಂತ ಮೇಲೆ ಇತ್ತಲ್ಲ ಅಲ್ಲಿ. ನಾವು 3 ಜನ ಸ್ನೇಹಿತರುಗಳು. ನಾವು ಎಂಥ ಸೋಂಬೇರಿಗಳು ಅಂತಂದರೆ, ಬೆಳಿಗ್ಗೆ ಎದ್ದೇಳ್ಬೇಕಲ್ಲ, ಅಲಾರಾಮ್ ಇಟ್ಕೊಳ್ಳೋದು. ಅಲಾರಾಮ್ ಇಟ್ಕೊಂಡ್ರೆ ಫಸ್ಟು ಇಲ್ಲೇ ತಲೆ ಹತ್ರ ಇಟ್ಕೋದ್ವಿ. ತಲೆ ಹತ್ರ ಇಟ್ಕೊಂಡ್ರೆ ಹಿಂಗೆ ಒತ್ಬಿಡೋದು, ಹಂಗೆ ಮಲ್ಕೊಳ್ಳೋದು ಮಾಡ್ತೀವಿ. ಇದು ಸರಿ ಇಲ್ಲ. ಇದು ಕಾಲ ಹತ್ರ ಇಟ್ಕೊಳ್ಳೋಣ, ಅಟ್ಲೀಸ್ಟು ಆಫ್ ಮಾಡ್ತೀವಲ್ಲ, ಆಫ್ ಮಾಡುವಾಗ ಎದ್ದೇಳ್ತೀವಲ್ಲ, ಎದ್ದಾಗ ನಿದ್ದೆ ಹೊಟ್ಟೋಗ್ಬಿಡುತ್ತೆ ಅಂತ. ಸರಿ, ಕಾಲ ಹತ್ರ ಇಟ್ಕೊಂಡು ಮೊದಲನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ, 2ನೇ ದಿನ ಎದ್ಬಿಟ್ಟು ಹಿಂಗೆ ಆಫ್ ಮಾಡಿದ್ವಿ, 3ನೇ ದಿನ ಕಾಲಲ್ಲೇ ಓದ್ತಿದ್ವಿ. ಆಮೇಲೆ ಇನ್ನೊಂದು ಸರಿ ಏನಾಗ್ಬಿಡ್ತು ಅಂತಂದರೆ, ನೋಡು ಇದು ಆಗಲ್ಲ, ಇದು ಸರಿ ಇಲ್ಲ, ತಲೆ ಹತ್ರ ಇಟ್ಕೊಳ್ಳೋದು ತಪ್ಪು, ಕಾಲ ಹತ್ರ ಇಟ್ಕೊಳ್ಳೋದು ತಪ್ಪು. ಈಗ ಒಂದು ಕೆಲಸ ಮಾಡೋಣ, ಒಂದು ಸ್ವಲ್ಪ ದೂರಕ್ಕಿಡೋಣ ಅಂದ್ಬಿಟ್ಟು ಅಲಾರಾಮ್ ದೂರಕ್ಕಿಟ್ಬಿಟ್ಟು ಅಲ್ಲೋಗಿ 1 ದಿನ ಒತ್ತಿದ್ವಿ, 2 ದಿನ ಒತ್ತಿದ್ವಿ, 3ನೇ ದಿನ ಸರಿ ಒಂದು ಕೆಲಸ ಮಾಡೋದು, ಅದೇನೋ ಒತ್ತುತ್ತೀವಿ, ಬೇಡ ಈಗ ಇಲ್ಲೇ ಇಡೋಣ, ಲೈಟ್ ಆನ್ ಮಾಡ್ಬೇಕಲ್ಲ, ಅದಕ್ಕೊಂದು ಇದು ಮಾಡಿಬಿಟ್ಟಿದ್ವಿ. ಅಲ್ಲಿ ಬೆಂಚ್ಗಳಿತ್ತು, ಬೆಂಚಿಂದ ಒಂದು ಈ ಸೋಡಿದಾರ ಬರುತ್ತಲ್ಲ, ಸೋಡಿದಾರ ತಲೆ ಹತ್ರ ಹಿಂಗೆ ಇಟ್ಕೊಂಡು ಅಲ್ಲಿಂದ ಮೇಲ್ಗಡೆ ಆಗೆಲ್ಲ ಸ್ವಿಚ್ಚು ಈ ಥರ ಹಿಂಗೆ ಅನ್ನೋದು ಬಟನ್ ಇತ್ತು, ಈ ಥರ ಇತ್ತು. ಆ ಸ್ವಿಚ್ಗೆ ಕಟ್ಬಿಟ್ಟು ಅದರಿಂದ ಕೆಳಗಡೆ ಬಿಟ್ಟು ಈ ಬೆಂಚ್ ಕಡೆಯಿಂದ ಬಂದು ಹಾಸಿಗೆ ಹತ್ರ ಹಿಂಗೆ ಇಡೋದು. ಲೈಟ್ ಆನ್ ಮಾಡ್ಬೇಕಲ್ಲ, ಅಲಾರಾಮ್ ಹೊಡೆದ ತಕ್ಷಣ ಅದನ್ನು ಆಫ್ ಮಾಡಿ ಹಿಂಗಂದ್ರೆ ಸಾಕು, ಅಲ್ಲಿ ಲೈಟ್ ಆನ್ ಆಗ್ಬಿಡೋದು. ಈ ಥರದೆಲ್ಲ ಚೇಷ್ಟೆಗಳು ಮಾಡಿದ್ವಿ. ಇದ್ರ ಜೊತೆಗೆ ಅವನು ಯಾರೋ ಅಜ್ಜಂಪುರದವನೊಬ್ಬ ಸ್ನೇಹಿತ ಬರೋನು, ಕಂಬೈನ್ ನಾನು ಬರ್ತೀನಿ, ಬೇಡ ಕಣೆ ಅಂದರೆ ನಾವು ಈ 3 ಜನ ಇದ್ದೀವಿ ಸಾಕು, ನೀನು 4 ಜನ ಬಂದರೆ ಸುಮ್ಮನೆ ಗಲಾಟೆಗಳಾಗುತ್ತೆ, ಮಾತುಕತೆ ಜಾಸ್ತಿ ಆಗುತ್ತೆ, ಓದಲ್ಲ. ಇಲ್ಲ ನಾನು ಬರ್ತೀನಿ. ಅವನು ಆಳೋದನು ನಮ್ಮದೆಲ್ಲ ಒಂದೊಂದು ಸರಿ ಅಲಾರಾಮ್ ಹೊಡ್ಕೊಂಡ್ರೆ ಅವನು 8 ಸರಿ ಹೊಡ್ಕೊಳ್ಳೋದು. ಇದು ಎಲ್ಲಿದೆಯಾ ಕ್ಲಾಕು ಅಂದರೆ ನಾವು ಇಂಪಾರ್ಟೆಂಟ್ ಇದು ಅಂತ. ಆ ಥರ ಇದು ಈ ಥರ ಎಲ್ಲ ದಿನಗಳನ್ನ ನೋಡಾದ್ಮೇಲೆ ಬೆಂಗಳೂರಲ್ಲಿ PUC ಬಂದಾಗ ಮನೇಲೇ ಕೂತ್ಕೊಂಡು ಎಲ್ಲ ಸಬ್ಜೆಕ್ಟ್ನು ಪಾಸ್ ಮಾಡಿದ್ಮೇಲೆ ಅಲ್ಲೊಂದು ಆ ಕಡೆ ಈ ಕಡೆ ಮನೆಯಲ್ಲಿ ಎಂಪ್ಲಾಯೀಸ್ ಇದ್ದರು, ಅವ್ರ ಜೊತೆ ಸೇರಿಕೊಂಡು ನಾಟಕಕ್ಕೆ ಸೇರಿಕೊಂಡೆ. ಮಂತ್ರಕ್ಕೆ ಮಾವಿನಕಾಯಿ, ಆಮೇಲೆ ಇನ್ನೊಂದು ಯಾವುದೋ 1-2-3 ಕಲ್ತ್ಕೊಂಡು ಮಾಡಿದೆ. ಆಮೇಲೆ ಎಲ್ಲ ಫ್ರೆಂಡ್ಸ್ಗಳಾದರು, ವಾಕಿಂಗ್ ಫ್ರೆಂಡ್ಸು ಅಲ್ಲಿದ್ದವರೆಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೇಲಿ ನಮ್ಮ ಅತ್ತಿಗೆಯವರು ತಿಂಗಳಾನುಗಟ್ಟೆ ಊರಿಗೆ ಹೋಗ್ಬಿಡೋರು. ಊರಿಗೆ ಹೋದರೆ ಅಲ್ಲೇ ನಾಟಕದ ರಿಹರ್ಸಲ್, ಅಲ್ಲೇ ನಾಟಕ ರಿಹರ್ಸಲ್ಲು, ಡ್ಯಾನ್ಸ್ ರಿಹರ್ಸಲ್, August 15ಗೆ ಗಣಪತಿ ಫೆಸ್ಟಿವಲ್ಗೆ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ವಿ. ಹಿಂಗೆ ಚಟುವಟಿಕೆಗಳು ಶುರು. ಒಬ್ಬರಾದ್ಮೇಲೆ ಒಬ್ಬರು ಸ್ನೇಹಿತರುಗಳಾದರು, ಒಬ್ಬರಿಂದ ಒಬ್ಬರು ಏನೇನೋ ಕಲ್ತ್ಕೊಂಡು ಇದ್ಬೇಡ. ಆಮೇಲೆ ಸೆಕೆಂಡ್ ಇಯರ್ PUCಗೆ ವಿಪುರಂ ಕಾಲೇಜಿಗೆ ಸಿಕ್ಕಿದೆ. ಅಲ್ಲಿ ಭಾಳ ಗಂಭೀರವಾದಂಥ ವಿದ್ಯಾರ್ಥಿ ಇದೆ, ಏನೂ ಮಾಡ್ತಿಲ್ಲ, ಬರೀ ಓದೋದು ಬಿಟ್ಟರೆ ಇನ್ನೇನು ಬೇಡ. ಆಮೇಲೆ ಮತ್ತಿರ್ಗ ಹಿಂಗೆ ಫೇಲ್ ಆಗಿಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಸರಿ, ಆವಾಗ ಒಂದು 37% 40% ಬಂತು. ಅದಾದಮೇಲೆ ಅಲ್ಲಿ ಫೀಸ್ ಜಾಸ್ತಿ ಅಂದ್ಬಿಟ್ಟು ವಿಪುರಂ ಕಾಲೇಜಲ್ಲಿ ನಮ್ಮಣ್ಣ ಗೌರ್ಮೆಂಟ್ ಕೆಲಸದಲ್ಲಿದ್ದ, ಅವನು 2nd ಡಿವಿಷನ್ ಕ್ಲರ್ಕು, ಅವನು ಕಷ್ಟ ಪಾಪ. ಗೌರ್ಮೆಂಟ್ ಕಾಲೇಜಿಗೆ ಸೇರಿಸೋಣ ಅಂತ ಗೌರ್ಮೆಂಟ್ ಸೈನ್ಸ್ ಕಾಲೇಜು, ಗ್ಯಾಸ್ ಕಾಲೇಜ್ ಅಲ್ಲಿ ಸೀಟ್ ಗಿಟ್ಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಸೀಟ್ ಸಿಕ್ತು. ಅಲ್ಲಿ ಸೇರ್ಕೊಂಡ್ಮೇಲೆ ನಮ್ಮದು ಒಂದು ಸ್ವಲ್ಪ ಆಟ ಶುರು ಆಯಿತು. ಬಾಲ ಬಿಚ್ಚಿದ್ವಿ. ಗೌರ್ಮೆಂಟ್ ಕಾಲೇಜು, ಜನ ಹುಡುಗರುಗಳೆಲ್ಲ ಬೇರೆ ಬೇರೆ ಥರ ಇದ್ದರು. ಅಲ್ಲಿ ಇಂಟರ್ ಕಾಲೇಜು ಕಾಂಪಿಟೇಷನ್ಸ್ ಇತ್ತು, ಕಲ್ಚರಲ್ ಕಾಂಪಿಟೇಷನ್ ಇದ್ದಾಗ ಫಸ್ಟ್ ಇಯರು ಅಲ್ಲೂ ಕೂಡ ಗಾಂಧಿ ಥರ ಇದ್ದೆ. ಸೆಕೆಂಡ್ ಇಯರ್ ಬಂದಂಗೆ ನಾನು ಸ್ಟೇಜ್ ಮೇಲೆ ಹೋಗಿ ಹೋಗ್ಬೋದಾ ಅಂತ ಕೇಳೋದು. ಹೋಗ್ರಿ, ಹಂಗೆ ಮಾಡಿರಿ ಅಂತ. ಸ್ಟೇಜ್ ಮೇಲೆ ಹೋಗಿದ್ದೆ, ಮಿಮಿಕ್ರಿ ಮಾಡೋಕ್ಕೆ ಶುರು ಮಾಡಿದೆ. ಅವನು ಯಾರೋ ಒಬ್ಬ ಬಂದ, ಆರ್ಗನೈಸರು ಬಂದು, ಹೇಳಿರಿ ಕೆಳಗೆ, ಯಾರು ಪರ್ಮಿಷನ್ ತೊಗೊಂಡು ಮೇಳತ್ತಿದ್ರಿ, ಹೆಸರು ಕೊಟ್ಟಿದ್ದೀರೇನು ನೀವು? ಗುಡ್ ಅನ್ನೋದು. ಅಷ್ಟೊತ್ತಿಗೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಇದ್ರಲ್ಲ, ಅವರೆಲ್ಲರೂ ವಿಷಲ್ ಹಾಕೋದು, ಚಪ್ಪಾಳೆ ಹೊಡೆಯೋದು ಜೋರಾಗಿ ಕೂರಿಸ್ಬಿಟ್ರು. ನೋಡೋರು, ಇವ್ನು ಯಾರೋ ಬ್ಯಾಕ್ಗ್ರೌಂಡ್ ಇದೆಯಮ್ಮ ಅಂದ್ಬಿಟ್ಟು, ಅದೇನು ಮಾಡ್ತೀರಾ ಮಾಡಿರಿ ಮತ್ತೆ ಚಾನ್ಸ್ ಇಲ್ಲ, ಹೆಸರು ಕೊಡೋದಲ್ಲೇ ಬರಬಾರ್ದು, ಹಿಂಗೆ ಏನೋ ಹೋಗ್ಲಿ ಬಿಡಿ, ಹೊಸಬ್ರು ನೀವು, ಗೊತ್ತಿಲ್ಲ ನಿಮಗೆ, ಮಾಡಿರಿ. ಅದು ಯಾರು ಅಂತಂದರೆ KV ನಾಗರಾಜ ಮೂರ್ತಿ.
ಈ ನಮ್ಮ ಅಕಾಡೆಮಿ ಅಧ್ಯಕ್ಷ. ಅವನು ಅಲ್ಲಿ ಸೆಕ್ರೆಟರಿ ಆಗಿದ್ದ, ಕಲ್ಚರಲ್ ಸೆಕ್ರೆಟರಿ ಆಗಿದ್ದ. ಸರಿ, ಅದಾದಮೇಲೆ ಅವಾಗ ಹಿಂಗೆ ಆವಾಜ್ ಹಾಕೋ ಸ್ಟೈಲ್ ಇದ್ದಂಗಿದೆ ನಾಗರಾಜ್. ಇತ್ತು, ನಾವು ಆವಾಜ್ ಹಾಕ್ತಿದ್ವಿ. ಆಮೇಲೆ ಫ್ರೆಂಡ್ ಆಗ್ಬಿಟ್ವಿ. ಫ್ರೆಂಡ್ ಆದಮೇಲೆ ನೀವು ಕನ್ನಡ ಸಂಘಕ್ಕೆಲ್ಲ ಬರ್ಬೇಕ್ರಿ ಅಂದ್ಬಿಟ್ಟು ಒಂದು ಕನ್ನಡ ಸಂಘದೊಂದು ಆಫೀಸ್ ಇತ್ತು, ಸ್ಟೇರ್ ಕೇಸ್ ಕೆಳಗಡೆ ಒಂದು ರೂಮ್ ಇತ್ತು, ಕನ್ನಡ ಸಂಘ ಅಂತ ಬರೆದಿತ್ತು. ಕರ್ನಾಟಕ ಇದು ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಅಂತ ಅಂದ್ಬಿಟ್ಟು, ವಿಜ್ಞಾನ ಕಾಲೇಜು ಅಂತ ಅಂದ್ಬಿಟ್ಟು ಹಾಕ್ಬಿಟ್ಟು ಕನ್ನಡ ಸಂಘ ಅಂತಿತ್ತು. ಅದಾದಮೇಲೆ ನಾವು ಸೋಂಬೇರಿಗಳು, NCCಗೆ ಹೋದರೆ ಬೆಂಡೆತ್ತಾರೆ. ಅದಕ್ಕೆ ನಾವೇನು ಮಾಡೋದು, NSSಗೆ ಸೇರೋದು. NSSಗೆ ಸೇರಿದ್ರೆ ಓತ್ಲಾ ಹೊಡಿಯೋದಲ್ಲ. ಏನಾದ್ರು ಕ್ಯಾಂಪ್ ಆದರೆ ಕೆಲಸ ಮಾಡ್ತೀವಿ ಅಂದರೆ ಮಣ್ಣು ಎತ್ತಿ ಹಿಂಗೆ ಹಾಕೋದು, ಗಿಡ ನೆಡೋದು, ಈ ಥರದ್ದೇ ಕೆಲಸ. ಆಮೇಲೆ ಆಟೆ ಹೊಡಿಯೋದು, ಎಂಜಾಯ್ ಮಾಡೋದೆಲ್ಲ ಆಯಿತು. ಆ ಥರದ್ದೆಲ್ಲ ಮಾಡಿದ್ವಿ. ಅಲ್ಲಿ ಸೆಕೆಂಡ್ ಇಯರ್ BSc ಹಿಂಗೆ ಮಾನ್ ಆ್ಯಕ್ಟಿಂಗ್ ಮಾಡೋದು ಮತ್ತೊಂದೆಲ್ಲ ಮಾಡೋಕ್ಕೆ ಶುರು ಮಾಡಿದ್ರೆ ನಾ ಸೋಮೇಶ್ವರ್ ಅಂತ ಅಂದ್ಬಿಟ್ಟು, ಹೌದು, ನಿಮಗೆ ತಟ್ ಅಂತ ಹೇಳಿ ಅವ್ನು, ನಾನು ಫಸ್ಟ್ ಇಯರ್ BSc, ಅವ್ರು ಫೈನಲ್ ಇಯರ್ BSc. ನಿಮ್ಮ ಸೀನಿಯರ್ ಅವರು? ನಮ್ಮ ಸೀನಿಯರು, 2 ವರ್ಷ ಸೀನಿಯರು. ಮಾನ್ ಆ್ಯಕ್ಟಿಂಗ್ ಇಲ್ಲಿ ನಮಗೂ ಅವ್ರಿಗೂ ಕಾಂಪಿಟೇಷನ್. ಅವ್ರು ಫಸ್ಟ್ ಪ್ರೈಸ್ ಬಂತು, ನನಗೆ 3rd ಪ್ರೈಸ್ ಬಂತು. ಮಧ್ಯದಲ್ಲಿ ಯಾರೋ ಒಬ್ಬರು ತೊಗೊಂಡ್ರು, ನೆನಪಿಲ್ಲ ನನಗೆ ಇವತ್ತು ನೆನಪು. ಅವರು ಆನೆ ಒಂದೊಂದು ಆನೆ ಅಂತ ಅಂದ್ಬಿಟ್ಟು ಏನೋ ಒಂದು ಮಾಡಿದರು. ಅವರು ಚೆನ್ನಾಗಿ ಮಾಡೋರು. ಅವರು ಕನ್ನಡ ಸಂಘದಲ್ಲಿ ಸಂಚಾಲಕ ಆಗಿದ್ದ. ಇವು ನಾಗರಾಜ್ ಮೂರ್ತಿ, ಅವನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದ. ಅವ್ರು ನಾಗರಾಜ್ ಮೂರ್ತಿಗೂ ಅವ್ರಿಗೂ ಆಗ್ತಾನೇ ಇರಲಿಲ್ಲ. ಆರ್ಗ್ಯುಮೆಂಟು, ಏನೋ ಒಂದು ಕಾರ್ಯಕ್ರಮ ಮಾಡಬೇಕು, ಅವ್ರು ಹೇಳಿದ್ದು ಇವರೊಪ್ಪಲ್ಲ, ಇವ್ರು ಹೇಳಿದ್ದು ಅವರೊಪ್ಪಲ್ಲ. ಅವರು ಪಾಸ್ಔಟ್ ಆಗಿ ಹೋದರು. ಆಮೇಲೆ ಇವರು ಇನ್ಚಾರ್ಜ್ ಆದರು, ಇವನು ಸಂಚಾಲಕ ಆದ. ಆಮೇಲೆ ನಾನು ಸಹ ಕಾರ್ಯದರ್ಶಿ ಆಗಿದ್ದೆ. ಪ್ರೊಫೆಸರ್ ಶ್ರೀನಿವಾಸನ್ ಅಂತ ಅಂದ್ಬಿಟ್ಟು ಅಧ್ಯಕ್ಷರಾಗಿದ್ದರು. ಅವರು ಹೇಮಮಾಲಿನಿ ಹಿಂದಿ ಆ್ಯಕ್ಟ್ರೆಸ್ಸು, ಅವರ ಚಿಕ್ಕಪ್ಪ. ಸ್ವಂತ ಚಿಕ್ಕಪ್ಪ. ಸರಿ, ಅದೆಲ್ಲ ಗೊತ್ತಿತ್ತು ನಮಗೆ. ನೋಡಪ್ಪ, ನಮ್ಮ ಅಧ್ಯಕ್ಷರು ಹೇಮಮಾಲಿನಿ ಚಿಕ್ಕಪ್ಪ ಈ ಥರ. ಆಮೇಲೆ ನಮ್ಮ ಕಾಲೇಜಿನಲ್ಲಿ ಸಾಹಿತ್ಯೋತ್ಸವ ಅಂತ ಮಾಡೋದು. ಮಾಡಿದಾಗ 5 ದಿನ ಏನೋ ಒಂದು ಅತಿಥಿಗಳನ್ನ ಕರೆಸೋದು, ಮಾನ್ ಆ್ಯಕ್ಟಿಂಗ್ ಕಾಂಪಿಟೇಷನ್ಸು, ಆಮೇಲೆ ಕನ್ನಡದ ಬಗ್ಗೆ ಮಾತಾಡಿಸೋದು, ಅವ್ರಿಗೆ ಸನ್ಮಾನ ಮಾಡೋದು. ಆಗ ಅವರ ಪ್ರತಿಭಾ ಪ್ರದರ್ಶನ ಆಯಿತು. ಈ ಥರದ್ದೆಲ್ಲ ಆಯಿತು. ನಾವು ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಫಸ್ಟ್ ಇಯರ್ BScಲಿ ಫಸ್ಟ್ ಬೆಂಚಲ್ಲಿ ಕೂತಿದ್ದೆ. ಸೆಕೆಂಡ್ ಇಯರ್ BScಲಿ ಮಿಡ್ಲ್ ಬೆಂಚಲ್ಲಿ ಕೂತ್ಕೊಂಡೆ. ಫೈನಲ್ BScಲಿ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡೆ. ನಮಗೆ MTK ಅಂತ ಒಬ್ಬರು ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದರು. ಅವ್ರು ನೋಡೋರು, ಮಿಸ್ಟರ್ ಸುರೇಶ್, ಯು ಆರ್ EC ಮೆಂಬರ್, ಯೂನಿಯನ್ EC ಮೆಂಬರ್, ಐ ನೋ ದಟ್. ನೀವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಅವ್ರು ಯಾರೋ ಹೇಳ್ತಾರೆ ಅಂತ ಅವರು ನೋಡ್ತಾ ಇದ್ದೀನಿ. ಐ ಆಮ್ ಅಬ್ಸರ್ವಿಂಗ್ ಎವ್ರಿಥಿಂಗ್. ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಬಟ್ ಈಸ್ ಟೆಂಪ್ಟಿಂಗ್ ಟು ಪ್ಲೇ ಚುಕ್ಕಿ ಆಟ ಆಡ್ತಿದ್ದೀರಿ ನೀವು. ಡೋಂಟ್ ವರಿ, ದೇರ್ ಆರ್ 2 doors ಇನ್ ದಿಸ್ ಕ್ಲಾಸ್ ರೂಮ್. ಐ ವಿಲ್ ಗಿವ್ ಫುಲ್ ಅಟೆಂಡೆನ್ಸ್ ಆ್ಯಂಡ್ ನೋಟ್ಸ್ ಆಲ್ಸೋ. ಯು ಪ್ಲೀಸ್ ಗೋ ಔಟ್ ಅಂತ ಹೇಳಲಿಲ್ಲ, ಭಾಳ ಸಾಫ್ಟಾಗಿ, ಯು ಕ್ಯಾನ್ ಗೋ ಮಿಸ್ಟರ್ ಸುರೇಶ್, ಯು ಹ್ಯಾವ್ ಎನಫ್ ವರ್ಕ್ ಟು ಡೂ, ಯೂನಿಯನ್ ಆ್ಯಕ್ಟಿವಿಟೀಸ್ ವಿಲ್ ಬಿ ದೇರ್. ಹಾಗೆ ಹೀಗೆ ನಿಮಗೆ ಕೆಲಸ ಇರ್ತದೆ, ಕನ್ನಡ ಸಂಘದ ಕೆಲಸ ಇರುತ್ತೆ, NSS ಕೆಲಸ ಇರುತ್ತೆ, ನೀವೆಲ್ಲ ಸಂಘಟಕರು, ಆರ್ಗನೈಸರ್ಸು, ಹೋಗಿ ನಿಮ್ಗೆ ನೋಡ್ಸ್ಕೊಡ್ತೀನಿ ನಾನು. ಅದು ಸರಿ ಆಯಿತು ಸರ್ ಅಂದ್ಬಿಟ್ಟು ನಾವು ಅವಾಗ ಫಸ್ಟ್ ಇಯರು ನೋಟ್ಬುಕ್ ಇಟ್ಕೊಂಡು ಹೋಗ್ತಿದ್ವಿ, ಸೆಕೆಂಡ್ ಇಯರು ನೋಟ್ಬುಕ್ ಇಟ್ಕೊಂಡು ಹೋಗ್ತೀವಿ, 3rd ಇಯರ್ ಫುಲ್ ಒಂದು ಶೀಟ್ ಆಫ್ ಪೇಪರು ಅದನ್ನು ರೋಲ್ ಮಾಡ್ಕೊಂಡು ಕೈಯಲ್ಲಿ ಇಟ್ಕೊಂಡು ಹೋಗೋದು. ಇಲ್ಲ ಆಮೇಲೆ ಫೋಲ್ಡ್ ಮಾಡೋಕ್ಕೆ ಶುರು ಫೋಲ್ಡ್ ಮಾಡಿ ಜೋಬಳಿ ಇಟ್ಕೊಳ್ಳೋದು. ಅವ್ರೇನೇನು ಹೇಳ್ತಾರೋ ಬೇಕಾದನ್ನು ಬರ್ಕೊಂಡು ಜೋಬಳಿಗೆ ಇಟ್ಕೊಳ್ಳೋದು, ಕೈ ಬೀಸ್ಕೊಂಡು ಕಾಲೇಜಿಗೆ ಹೋಗ್ತಿದ್ವಿ. ಇಂಥ ಒಂಥರ ಒಳ್ಳೆ ಸ್ಟೂಡೆಂಟು ಅಂತ ಹೇಳೋಂಗಿಲ್ಲ, ಕೆಟ್ಟ ಸ್ಟೂಡೆಂಟು ಅಂತ ಹೇಳ, ಈ ಥರದ್ದು ಪ್ಲೇಫುಲ್ ಸ್ಟೂಡೆಂಟ್ಸು. ಸ್ಟ್ಯಾಟಿಸ್ಟಿಕ್ಸು, PMST, ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಟಿಸ್ಟಿಕ್ಸ್ ಒಂದು ಕಾಂಬಿನೇಷನು. ಸ್ಟ್ಯಾಟಿಸ್ಟಿಕ್ಸಲ್ಲಿ ಕೃಷ್ಣರಾವ್ ಅಂತಿದ್ರು, ನಮ್ಮ ಕರೆದ್ಬಿಟ್ಟು, ಸುರೇಶ್, ನನಗೆ ನಿಮ್ಮ ಮೇಲೆ ಭಾಳ ಅಭಿಮಾನ. ಒಂದೇ ಒಂದು ಹೇಳ್ತೀನಿ, ನೀವು ನನ್ನ ಕ್ಲಾಸ್ ರೂಮಿಗೆ ಬಂದು ಪಾಠ ಕೇಳದೇ ಇದ್ರೂ ಪರವಾಗಿಲ್ಲ, ಯು ಪ್ಲೀಸ್ ಬಿ ಸೀಟೆಡ್. ನೀವು ಕೂತ್ಕೊಳ್ಳಿ, ತೂಕುಡಿಸಿ, ಚುಕ್ಕಿ ಆಟ ಆಡಿ, ನಾನು ಕೇಳೋದೇ ಇಲ್ಲ ನಿಮ್ಮನ್ನ. ಆದರೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಕೋರ್ಸ್ ನಾವ್ಯಾರೋ ನೀವ್ಯಾರೋ, ನಿಮ್ಮನ್ನು ನಾವು ಕೇಳಲ್ಲ, ನೀವು ನಮ್ಮನ್ನು ಕೇಳಲ್ಲ. ಅದರಿಂದ ಈ ಸಂಬಂಧಗಳು, ಗುರು ಶಿಷ್ಯನ ಸಂಬಂಧ ಕ್ಲಾಸ್ ರೂಮಲ್ಲಿ ಇರಬೇಕು. ಅದರಿಂದ ದಯವಿಟ್ಟು ಇರಿ, ನಿಮಗೆ ರಿಫಾರ್ಮೇಷನ್ ಆಗುತ್ತೆ ಅಂತ ಅವ್ರು ಹೇಳಿದ ಮಾತು ಇವತ್ತು ನನಗೆ ತಲೆಯಲ್ಲಿ ಗುನುಗುತ್ತೆ. ಯಾಕೆ ಅಂತಂದರೆ, ನಮ್ಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ, ಕ್ಲಾಸ್ ರೂಮ್ಸ್ ಅಂತ ಇದೆ, ಆಮೇಲೆ ನಮ್ಮ ಕ್ಲಾಸಸ್ ಅಂತ ಇದೆ, ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ವಿದ್ಯಾರ್ಥಿ ಏನೇ ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರಲಿ ಅದನ್ನು ಮಾತ್ರ ಮಿಸ್ ಮಾಡಬಾರ್ದು. ಅವನು ಚೆನ್ನಾಗಿ ಮಾಡ್ತಾನೋ ಪಾಠ, ಚೆನ್ನಾಗಿ ಮಾಡೋದಿಲ್ವ, ಬಟ್ ಗಮನ ಇಟ್ಟು ಕೇಳಿದ್ರೆ
ನಮಗೆ ತಲೆ ಇನ್ನೂ ನಮ್ಮ ಬುದ್ಧಿ ವಿಕಾಸಕ್ಕೆ ಭಾಳ ಒತ್ತು ಕೊಡುತ್ತೆ ಅಂತ ನನ್ನ ಅನಿಸಿಕೆ, ಅದು ನನ್ನ ಅನುಭವ. ನಾವು ವಿ ಹ್ಯಾವ್ ಮಿಸ್ಡ್ ಸೋ ಮೆನಿ ಕ್ಲಾಸಸ್ ಆ್ಯಂಡ್ ಸೋ ಮೆನಿ ಟೀಚರ್ಸ್ ಆ್ಯಂಡ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್. ಅಲ್ಲಿಂದ ಮತ್ತೆ BSc ಮಾಡಿದ್ರಿ. BSc ಮಾಡಿದೆ. ಜಾಬ್ ಮೊದಲು ಹೋದರು ಏನು ಸಿನಿಮಾಕ್ಕೆ ಮೊದಲು ಬಂದರು? ಏನಾಯಿತು, ನಮ್ಮ ಅಣ್ಣ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿದ್ದ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿದ್ದಾಗ ನಾನು ಯೂನಿಯನ್ನು ಸ್ಟೂಡೆಂಟ್ ಲೀಡ್ರು ಅದು ಇದು ಅಂತ ಹೋದಾಗ ಅಲ್ಲೆಲ್ಲ ಹೊಡೆದಾಟಗಳು ಆಯಿತು, ಕೊಲೆಗಳು ಆಯಿತು, ಎಲ್ಲ ಆಯಿತು. ಎಲ್ಲ ನಾವು ಕಣ್ಣಿಂದ ನೋಡಿದ್ವಿ. ಇದೆಲ್ಲ ನೋಡಿದ್ರೆ ಅದು ಸುದ್ದಿ ಆಗ್ತಿತ್ತು. ಇವರು ಜನತಾ ಬಜಾರ್ ಏಷ್ಯಾಟಿಕ್ ಬಿಲ್ಡಿಂಗ್ ಇದೆಯಲ್ಲ, ಅಲ್ಲಿ ಆಫೀಸು. ಇವರು ಅದೇ ಬಸ್ಸಲ್ಲಿ ಬರೋರು ಮನೆಯಿಂದ ಆಫೀಸ್ಗೆ ಅದೇ ಟೈಮಿಗೆ ನಾವು ಹೊರಡುವ. ಆಮೇಲೆ ಏನು ಪೊಲೀಸ್ನವ್ರ ಮೇಲೆ ಗಲಾಟೆ, ಕಂಡಕ್ಟರ್ ಮೇಲೆ ಗಲಾಟೆ, ಇವೆಲ್ಲನೂ ನೋಡಿದ್ರು ಇವ್ರು ನಮ್ಮ ಆಟಗಳನ್ನ. ಇವನ್ನ ಹಿಂಗೆ ಬಿಟ್ಟರೆ ಕಷ್ಟ. ಇವನು ಯಾವ್ದಾರು ಎಲ್ಲೆಚ್ಚು ಅಲ್ಲೆಲ್ಲ ಹೋಗ್ತಿದ್ವಿ. ಹೋಗಿ ಅವ್ರ ಸ್ನೇಹಿತರುಗಳ ಜೊತೆ ಹೋಗೋದು, ಆಟೆ ಹೊಡೆಯೋದು, ಬರ್ತಾಯಿದ್ವಿ. ಯಾರ್ಯಾರೋ MLAಗಳು, ಯಾರ್ಯಾರೋ ಇದು ಜನರಲ್ ಹಾಸ್ಟ್ಲು ಅಲ್ಲೆಲ್ಲ ಓಡಾಡ್ತಿದ್ವಿ. ಇವನ್ನೆಲ್ಲ ರಾಜಕೀಯಕ್ಕೆ ಹೋಗ್ಬಿಟ್ರೆ ಕೈಗೆ ಸಿಗಲ್ಲ ಇವನು ಮನೆಗೆ ಅಂದ್ಬಿಟ್ಟು ಅವ್ರೇನು ಎಲ್ಲಾದರೂ ಒಂದು ಕಡೆ ಕೆಲಸ ಕೊಡಿಸ್ಬೇಕು ಅಂತ ಅವರ ಪ್ರಭಾವ ಉಪಯೋಗಿಸಿ ನನ್ನ ಬುದ್ಧಿವಂತಿಕೆಯಿಂದ ಇಂಟರ್ವ್ಯೂ ಕೊಡಿಸಿದ್ರು. ನಾನು ಮೆರಿಟಲ್ಲಿ ಪಾಸ್ ಮಾಡಿದೆ. ಯಾವುದು ಇದರಲ್ಲಿ? DRDOಲ್ಲಿದ್ದಾಗ ಪಾಸ್ ಮಾಡಿ ಅಲ್ಲಿ ಟ್ರೇಸರ್ ಆಗಿ ಕೆಲಸಕ್ಕೆ ಸೇರಿಕೊಂಡು ಆಮೇಲೆ ಡ್ರಾಫ್ಟ್ಸ್ಮನ್ ಆಗಿ ಆಮೇಲೆ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಆಗಿ ಟೆಕ್ನಿಕಲ್ ಆಫೀಸರು ಆಗಿಬಿಟ್ಟೆ. ಕೆರಿಯರು ನನಗೆ ಅದೃಷ್ಟ ಏನು ಅಂತಂದರೆ ಬೆಂಗಳೂರಿನಲ್ಲಿ ಉಳಿಯೋದಕ್ಕೆ ಮತ್ತು ಕಲಾವಿದನಾಗಿ ಬೆಳೆಯೋದಕ್ಕೆ DRDO ಸಾಕ್ಷಿ ಆಯಿತು. ಮೊದಲು ನಿಮಗೆ ಫೈನಲ್ ಇಯರ್ BScಲಿ ಇದ್ದಾಗ ಕೋರ್ಸ್ ಇನ್ನೇನು ನೆಕ್ಸ್ಟ್ ಮಂತ್ ಎಕ್ಸಾಮು ಅಂದ ತಕ್ಷಣ ಈ ತಿಂಗಳೇ ಅಪಾಯಿಂಟ್ಮೆಂಟ್ ಆಗ್ಬಿಡ್ತು. ವಾಹ್, ನನಗೆ ನಿರುದ್ಯೋಗ ಸಮಸ್ಯೆ ನಾನು ನೋಡಲೇ ಇಲ್ಲ. ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ನಲ್ಲಿ ಇದ್ದುದರಿಂದ ಈ ಮೇಡ್ ಯು ಎಂಪ್ಲಾಯಿ. ಹೌದು, ಆ ಥರ ನಮ್ಮಣ್ಣ ನಾನು ನೋಡ್ತೀನಿ. AD ಇರ್ಬೋದು, GTR ಇರ್ಬೋದು, LRD ಇರ್ಬೋದು, HL ಇರ್ಬೋದು, ITI ಇರ್ಬೋದು, BL ಇರ್ಬೋದು, ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಅವರು ಒಂಥರ ಪರೋಕ್ಷವಾಗಿ ಕೆಲಸ ಕೊಡಿಸ್ದಂಗೆ ಆಗಿತ್ತು. ಎಲ್ಲ ಸಿಕ್ತೋರಲ್ಲಿ ಹೇಳೋರು, ನಿಮ್ಮ ಅಣ್ಣನಿಂದನೇ ನಮ್ಗೆ ಕೆಲಸ ಸಿಕ್ತಪ್ಪ, ನಿಮ್ಮ ಅಣ್ಣನಿಂದ ಕೆಲಸ ಸಿಕ್ತು, ನಮ್ಗೆ ಇಂಟರ್ವ್ಯೂ ಹಾಕ್ಸ್ಕೊಟ್ಟು ಮಾಡಿದ್ರು ಅಂತ. ಈಗ ಎಂಪ್ಲಾಯ್ಮೆಂಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಏನು ಪವರ್ ಇಲ್ಲ, ಎಂಪ್ಲಾಯ್ಮೆಂಟೇ ಇಲ್ಲ, ಸರ್ಕಾರಿ ನೌಕರಿಗಳೇ ಇಲ್ಲ. ಯಾಕೆ ಇರ್ಬೋದು ಅಂತಂದರೆ ನೋಡಿ, ಯಾವುದೇ ಒಂದು ಸಂಸ್ಥೆ ಹಳೇದಾಗ್ತಾ ಜನನೂ ಹಳೇದಾಗ್ತಾರೆ, ಆಮೇಲೆ ಸೋಮಾರಿಗಳಾಗ್ತಾರೆ, ಕೆಲಸದ ಮೇಲೆ ಆಸಕ್ತಿ ಇರಲ್ಲ, ಶ್ರದ್ಧೆ ಇರಲ್ಲ, ಸಂಸ್ಥೆ ಹಾಳಾಗ್ತಾ ಬರುತ್ತೆ. ಆವಾಗ ಹೊಸ ಸಂಸ್ಥೆನ ಹುಟ್ಟಾಕುವಂಥದ್ದು ಸರ್ವೇ ಸಾಮಾನ್ಯ ಸಮಾಜದಲ್ಲಿ ಅದು ಅಪ್ಡೇಷನ್ ಆಗಲೇಬೇಕು. ಹಾಗಾಗಿ ಸರ್ಕಾರಿ ಸಂಸ್ಥೆಗಳು ಬಿಟ್ಟು ಪ್ರೈವೇಟ್ ಆರ್ಗನೈಸೇಷನ್ ಆಗಿದ್ದು ಇದೇ ಉದ್ದೇಶ ಅಂತ ನನಗನ್ಸುತ್ತೆ. ಕರೆಕ್ಟ್. ಎಷ್ಟೋ ನನ್ನ ಆಲೋಚನೆ, ಭ್ರಷ್ಟಾಚಾರ, ಕ್ವಾಲಿಟಿ ಕೆಲಸ ಇರಲ್ಲ. ನೀವೇನು DRDOದಲ್ಲಿದ್ರಿ, ಅದು ಸೆಂಟ್ರಲ್ ಗೌರ್ಮೆಂಟು, ಅದು ಸರ್. ಅಲ್ಲೂ ಕೂಡ ನಾನು ನೋಡ್ದಂಗೆ ನಾವು ನಾಟಕನೂ ಮಾಡ್ತಿದ್ವಿ, ಸಿನಿಮಾನೂ ಮಾಡ್ತಿದ್ವಿ. ನಾಟಕ ಮಾಡ್ತಾಯಿದ್ವಿ ಮಾತ್ರ ಆಫ್ಟರ್ ವರ್ಕಿಂಗ್ ಅವರ್ಸು ರವೀಂದ್ರ ಕಲಾಕ್ಷೇತ್ರ 4:45 ಆಫೀಸ್ ಬಿಟ್ಟರೆ 6 ಗಂಟೆಗೆ ರಿಹರ್ಸಲ್ಸು. ಸೀದಾ ರಿಹರ್ಸಲ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ವಿ. ನಾಟಕದ ಸೇವೆ, ರಂಗಭೂಮಿ ಸೇವೆ ಆ ಥರ ನಡೀತಾಯಿತ್ತು. ಆಮೇಲೆ ಆಫೀಸಲ್ಲೂ ಕೂಡ ಕಲ್ಚರಲ್ ಆ್ಯಕ್ಟಿವಿಟೀಸ್ ನಡೀತಾಯಿತ್ತು. ಅಲ್ಲೂ ಕೂಡ ನಾಟಕಗಳು ಮಾಡ್ತಿದ್ವಿ, ರೇಡಿಯೋ ಕಾರ್ಯಕ್ರಮ ಮಾಡ್ತಿದ್ವಿ. ಆಮೇಲೆ ಕಾರ್ಮಿಕರಿಗಾಗಿ ಕಾರ್ಯಕ್ರಮ ಸುಮಾರು ಸರಿ ನಾವೇ ನಾಟಕ ಬರೆದು ನಾವೇ ಅದನ್ನು ಪ್ರಸ್ತುತಪಡಿಸ್ತಾಯಿದ್ವಿ. ಆಮೇಲೆ ಅಲ್ಲಿ ಬೇರೆ ಬೇರೆ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಮಾಡ್ತಿದ್ದೆ. ಆಮೇಲೆ ನಾನು ಕಲ್ಚರಲ್ ಸೊಸೈಟಿ ಸೆಕ್ರೆಟರಿ ಆದೆ, ರಾಜ್ಯೋತ್ಸವಗಳು ಮಾಡಿದೆ, ಮೇಡೆ ಮಾಡುವಾಗ ನಾನು ಓಡಾಡ್ತಿದ್ದೆ. ಈ ಅಂಬೇಡ್ಕರ್ ಜಯಂತಿ ಮಾಡುವಾಗಲೂ ಕೂಡ ಅವ್ರಿಗೂ ನಾನು ಹೆಲ್ಪ್ ಮಾಡ್ತಿದ್ದೆ. ಯಾವುದೇ ಗೆಸ್ಟ್ ಬರಬೇಕು ಅಂತಂದರೆ DRDOನಲ್ಲಿ ADನಲ್ಲಿ ಅವರು ನನ್ನ ಮೇಲೆ ಡಿಪೆಂಡ್ ಆಗ್ತಿದ್ರು ಅಂತ ಹೇಳಲ್ಲ, ನನ್ನ ಸಲಹೆಗಳು ಕೇಳ್ತಾಯಿದ್ರು. ಪ್ರತಿಯೊಬ್ಬ ದೊಡ್ಡ ಗಣ್ಯ ವ್ಯಕ್ತಿಗಳನ್ನ ಕರ್ಕೊಂಬರೋದಕ್ಕೆ ನಾನು ಮುಂದೆ ನಿಂತ್ಕೊಂಡು ಕೆಲಸ ಮಾಡಿದ್ದೀನಿ. ಹಾಗೆ ರಂಗಭೂಮಿನಲ್ಲಿ ಆಫೀಸಲ್ಲಿ ಇತ್ಕೊಂಡೆ ಸಾವಿರಾರು ನಾಟಕಗಳ ಪ್ರದರ್ಶನದಲ್ಲಿ ಭಾಗಿಯಾದೆ. ಸುಮಾರು ಜನ ಡೈರೆಕ್ಟರ್ಸ್ ನೋಡಿದೆ. ನಾವು ಅಷ್ಟೊತ್ತಿಗಾಗಲೇ ನಾವು ಅಭಿನಯನ ಕರಗತ ಮಾಡ್ಕೊಂಡಿದ್ವಿ. ಸುಮಾರು ಜನ ಡೈರೆಕ್ಟರ್ಸ್ಗಳು ವರ್ಕ್ಶಾಪ್ ಮಾಡುವಾಗ ಹೊಸಬ್ರಿಗೆ ಕೆಲವರಿಗೆ ನೋಡಿ, ನೀವು ಅವ್ರನ್ನ ಫಾಲೋ ಮಾಡಬೇಕು, MN ಸುರೇಶನ್ನು ಫಾಲೋ ಮಾಡಬೇಕು. ಸುರೇಶ್ ಆನಗಳ್ಳಿಯವರು ಎಕ್ಸಾಂಪಲ್ ಕೊಡೋರು, ಕೆಲವರು ಎಕ್ಸಾಂಪಲ್ ಕೊಡೋರು. ಆಮೇಲೆ ಯಾವುದೇ ಪಾತ್ರಕ್ಕೆ ಅಂದರೆ ನಮಗೆ ಸುರೇಶ್ ಬೇಕು ಅನ್ನೋರು. ಸುರೇಶ್ ಅಂತ ಹೋಗಿ ಯಾವ ಸುರೇಶ್ ಅಂದಾಗ ಮೂಗಿ ಉದ್ದ ಇದೆಯಲ್ಲ ಆ ಸುರೇಶ್ ಅಂದ್ರೆ ಈ ಥರ ಪರಿವರ್ತನೆ ಮೂಗಾಗ್ಬಿಡ್ತು. MN ಸುರೇಶ್ ಹೋಗಿ ಈಗ ಇನ್ಷಿಯಲ್ಲೂ ಅದೇ ಸೇರ್ಕೊಂಡಿದೆ. M ಅಂದರೆ ಮೂಗು, N ಅಂದರೆ ನಾಸಿಕ. ಇಲ್ಲ ಇಂಗ್ಲೀಷಲ್ಲಿ ಹೇಳ್ತು ಅಂದರೆ M ಅಂದರೆ ಎಮ್ಮೆ ಮಾರ್ಗೊಂಡಳ್ಳಿ, N ಅಂತಂದರೆ ನೋಸ್ ಆಗ್ಬಿಡುತ್ತೆ.
ಈ ಥರ ಆಯಿತು. ಅದಾದಮೇಲೆ ನಾಟಕ ಮಾಡ್ತಾ ಇದ್ದಾಗ ಒಂದು ಸಂಬಂಧಗಳು ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು. ನಮ್ಮ ನಾಟಕದಲ್ಲೇ ಸುಮಾರು ಜನ ಕಲಾವಿದರುಗಳು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗೋರು. ಅವರು ಸುಮಾರು ಜನ ಆ್ಯಕ್ಟ್ ಮಾಡ್ತಿದ್ರು. ವೆಂಕಿ, ನಾಗೇಂದ್ರ ಶಾ ಸುಮಾರು ಜನ ಅವಾಗ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ನಾವು ಸೀರಿಯಲ್ ನೋಡ್ತಿಲ್ಲ, ನಮ್ಮ ನಾಟಕದಲ್ಲಿ ಪಾತ್ರ ಮಾಡ್ತಾರಲ್ಲ, ಹೋದ ತಕ್ಷಣ ಒಂಥರ ಕಲರ್ಫುಲ್ ಶಾಜಿ ನೀವು ಅದರಲ್ಲಿ ಮಾಡಿದ್ರಿ, ಹೌದು, ಇಂಟ್ರೆಸ್ಟ್ ಇದೆಯಾ ಅಂದರು. ಹ್ಞೂ ಇಂಟ್ರೆಸ್ಟ್ ಇದೆ. ಆಮೇಲೆ ನೀವು ಯಾರು ಇದ್ರಿ, ನೀವೊಂದು ಇಬ್ಬರು ಇದ್ದಾರಲ್ಲ, ಇಬ್ಬರು ಬಂದ್ಬಿಡಿ ಇಂಥ ದಿನ ಶೂಟಿಂಗು ಇರ್ತದೆ ಬನ್ನಿ. ಅಲ್ಲೆಲ್ಲ ಚೇಂಬರ್ ಎದುರುಗಡೆ ಯಾವುದೋ ಒಂದು ಮಲ್ಟಿ ಸ್ಟೋರ್ ಬಿಲ್ಡಿಂಗಲ್ಲಿ 8ನೇ ಫ್ಲೋರೋ ಎಲ್ಲ ಒಂದು ಕಡೆ ಶೂಟಿಂಗು. ಮೊದಲನೇ ಸೀರಿಯಲ್ಲು, ಮೊದಲನೇ ಎಪಿಸೋಡು. ಕಲ್ಪನಾ ರೆಡ್ಡಿ ಅಂತ ಒಬ್ಬರು ಆರ್ಟಿಸ್ಟು, ರಮೇಶ್ ಅರವಿಂದು, ನಾನು, ನನ್ನ ಜೊತೆ ಒಬ್ಬ ಕುಂಜಪ್ಪ ಅಂತ. ರಮೇಶ್ ಅರವಿಂದು ಇದ್ರಾ? ಸೀರಿಯಲ್ ರಮೇಶ್ ಅರವಿಂದು. ಅದು ಒಂದೊಂದು ಎಪಿಸೋಡ್ ಒಂದೊಂದು ಕತೆ ಮಾಡಿದ್ದು, ರಮೇಶ್ ಅರವಿಂದ ಆ್ಯಕ್ಟ್ ಮಾಡಿದ್ದು. ಹಿಂಗಿರುವಾಗ ಅಲ್ಲಿಂದ ಬಂತು. ಅದಾದಮೇಲೆ ಸಿನಿಮಾ ಮಾಡ್ತೀನಿ ರೀ ಅಂದರು. ಮಾಡ್ತೀನಿ ಸರ್ ಅಂತಂದು. PH ವಿಶ್ವನಾಥ್. ಸರಿ, ನನಗೆ ಏನು ನಿದ್ದೆನೇ ಇಲ್ಲ ರಾತ್ರಿ. ನಾಳೆ ಸಿನಿಮಾ, ಮೊದಲನೇ ಸರಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು. ಅತಿ ಮಧುರ ಅನುರಾಗ ಅಂತ ಕಾಶಿನಾಥ್ ಹೀರೋ, ಪಂಚಮಿ, ಕಾಶಿನಾಥ್ ಇವರೆಲ್ಲ ಮಾಡಿದರು. ಸರಿ, ಅಲ್ಲೆಲ್ಲೋ ಬನಶಂಕರಿ ಹತ್ರ ಎಲ್ಲೋ ಒಂದು ಕಡೆ ಬರೋಕ್ಕೆ ಹೇಳಿದ್ರು. ನಾನು ಬಸ್ ಹತ್ತಿ ಹೋದೆ. ಅವಾಗ ಬಸ್ ಹತ್ತಿ ಹೋಗಿ ಅಲ್ಲೆಲ್ಲ ಹಿಡಿದು ನಡ್ಕೊಂಡು ಹೋದೆ. ಅಲ್ಲೆಲ್ಲ ಶೂಟಿಂಗ್ ನಡೀತಾಯಿದ್ರೆ ಅಲ್ಲಿ ಎಲ್ಲಿ ನಿಂತ್ಕೊಳ್ಳೋದು, ಎಲ್ಲಿ ಕೂತ್ಕೊಳ್ಳೋದು ಇವೆಲ್ಲ ಗೊತ್ತೇ ಇರಲಿಲ್ಲ. ಸುಮ್ಮನೆ ಎಲ್ಲ ಒಂದು ಕಡೆ ನಿಂತಿದ್ರೆ ಅವನು ಪ್ರೊಡಕ್ಷನ್ನು ಹುಡುಗ, ಅವನು ಸ್ಟವ್ ಇಟ್ಕೊಂಡು ಕಾಫಿ ಏನೋ ಮಾಡ್ತಾಯಿದ್ದ. ರೇ ಸ್ವಾಮಿ, ಏನು ನಿಮಗೆ ಆ ಕಡೆ ಹೋಗಿ ಅನ್ನೋನು. ನೀವು ಯಾರೋ ಹಿಂಗೆ ಅಂತಾನಲ್ಲ ಅಂತ ಅಂದ್ಬಿಟ್ಟು. ಸರಿಯಪ್ಪ, ಏನೋ ಫಸ್ಟ್ ಟೈಮ್ ಬಂದಿದ್ದೀನಿ, ಯಾರ ಹತ್ರ ಏನೇನು ಬಯಸ್ಕೋಬೇಕು ಗೊತ್ತಿಲ್ಲ, ಪುಕ ಅಂತಿದೆ. ಆಮೇಲೆ ಯಾರೇ ನೀವು ಬರ್ರಿ ಇಲ್ಲಿ, ನಿಮ್ಗೊಂದು ಇದು ಹಾಕ್ಕೊಳ್ರಿ ಇದು ಅಂದರು. ಪ್ಯಾಟಿ ಶರ್ಟ್ ಹಾಕ್ಕೊಳ್ರಿ ಇದು. ನಾನು ಏನದು ಪೊಲೀಸ್ದು ಹಾಕ್ಕೊಳ್ರಿ ಅದು ಅದು ಪ್ಯಾಂಟ್ ಹಿಂಗೆ ಹಾಕ್ಕೊಂಡ್ರೆ ಅದು ಹಿಂಗೆ ಹಾಕ್ಕೊಳಕ್ಕೆ ಆಗ್ತಾಯಿಲ್ಲ, ಲೂಸು. ಅವನು ಬಿಚ್ಕೊಡ್ರಿ ಅಂತಂದು. ಅವನು ಹಿಂದ್ಗಡೆಯಿಂದ ಹೊಲಿಯಕ್ಕೆ ಶುರು ಮಾಡ್ದ. ಹೊಲ್ದ, ಎಲ್ಲೆಲ್ಲೋ ಪಿನ್ ಹಾಕ್ಬಿಟ್ಟು ನಿಲ್ಲಿಸ್ದ. ಆಮೇಲೆ PH ವಿಶ್ವನಾಥ್ ಬಂದರು. ಯಾರ್ರೀ ಅವರು ಕಾಮಿಡಿ ಕ್ಯಾರೆಕ್ಟರ್ ಮಾಡೋರು? ಸುರೇಶ್ ಅಂತ ಸರ್. ಹೌದಾ, ಯಾರು ಅಲ್ಲಿ ನಿಂತಿರಲ್ಲ ಅವರಾ? ಅವರು ಏನು ಒಳ್ಳೆ ಅಷ್ಟು ಸೀರಿಯಸ್ ಆಗಿದ್ದಾರೆ, ಕಾಮಿಡಿ ಮಾಡ್ತಾರೆ ರೀ ಅವನು ನೋಡೋದು. ಆಮೇಲೆ ಕರೀರಿ, ನಿಂತ್ಕೊಳ್ಳಿ. ಅಲ್ರಿ, ಅವನು ವಾಚ್ಮನ್ದೇ ಡ್ರೆಸ್ಸು ಅಷ್ಟು ಚೆನ್ನಾಗಿದೆ, ಇವ್ನು ನೋಡ್ರಿ ಎಲ್ಲೆಲ್ಲ ಹೊಲಿಗೆ ಹಾಕಿದ್ಯಲ್ಲಪ್ಪ ನೀನು, ಬೇರೆದು ಹಾಕಿದ್ದು ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟು ನಿಲ್ಲಿಸಿದ್ರು. ಆಮೇಲೆ ಏನು ಮಾತಾಡಲ್ಲ. ಬನ್ನಿ ಇವರೇ, ಬನ್ನಿ ನೋಡಿ, ಇವ್ರು ಚೇಂಜ್ ಮಾಡ್ಕೊಂಡು ಹೋಗ್ತಿರೋದು ಅದು ಇದು ಕತೆ ಹೇಳೋದು. ಸೈಕಲ್ ಹೊಡ್ಕೊಂಡು ಹೋಗ್ತೀರಿ, ಬರ್ತಾನೆ, ಬೀಳ್ತೀರಿ, ಚೇಂಜ್ ಮಾಡ್ಕೊಂಡು ಹೋಗ್ಬೇಕು, ನೀವು ಓಡೋಗ್ಬೇಕು ನೀವು. ಸರಿ, ಕಾಶಿನಾಥ್ ಆ ಕಡೆಯಿಂದ ಓಡಿ ಬರ್ತಾಯಿದ್ದಾರೆ, ಈ ಕಡೆಯಿಂದ ಸೈಕಲ್ ಹೊಡೆದೆ, ಹೋಗಿದೆ, ಡಿಕ್ಕಿ ಹೊಡೆದೆ, ಬಿದ್ದು ನೆಗೆದು ಫೋಟೋ ನೋಡ್ತೀನಿ. ಯಾವ ಥರ ಇವನೇ ಅಂದ್ಬಿಟ್ಟು ಇವನೇ 10,000 ಅಂತ ಓಡಿದೆ. ಸೀನದು ಒಂದೇ ಟೇಕು, ಒಂದೇ ಶಾಟಲ್ಲಿ ಆಗೋಯ್ತು. ಆದ ತಕ್ಷಣ ಅವನು ನನಗೆ ಯಾವಾಗ ಬಂದ ತಕ್ಷಣ ಅವನು ಈ ಕಡೆ ಬಂದರೆ ಆ ಕಡೆ ಹೋಗಿ ನಿಂತ್ಕೊಳ್ರಿ ಇನ್ನಲ್ಲ. ಅವ್ನು ಬಂದ್ಬಿಟ್ಟು ಸರ್ ಕಾಫಿ ತೊಗೊಳ್ಳಿ ಸರ್ ಅಂತ ಶಾಕ್ ಆಗಿಬಿಡ್ತು ಅವನಿಗೆ. ಕಾಂಪ್ಲಿಮೆಂಟ್ ಆ್ಯಕ್ಟ್ರಿ ನೋಡಿ, ಫಸ್ಟ್ ಶಾಟ್ ಫಸ್ಟ್ ಸೀನು, ಆ ಕಾಂಪ್ಲಿಮೆಂಟ್ರು ಒಂದು ಕಾಫಿ ಮರ್ಯಾದೆ ಮನುಷ್ಯನಿಗೆ ಅಷ್ಟೇ. ಎಲ್ಲಿ ನಾವು ಸ್ಕೋರ್ ಮಾಡ್ತೀವಿ, ವಾಟ್ ಎವರ್ ಮೇ ಬಿ ದಿ ಫೀಲ್ಡ್, ಯಾವುದೊಂದು ನಾವು ಬರೀ ಕಲಾವಿದರಾಗಿ ಅಷ್ಟೇ ಅಲ್ಲ, ಎನಿ ಪ್ರೊಫೆಷನಲ್ಲಿ ಸ್ಕೋರ್ ಮಾಡಿದ ತಕ್ಷಣ ಮರ್ಯಾದೆ ಸಿಗೋದು ಯಾವಾಗ ಅಂದರೆ ನಮ್ಮ ಪರ್ಫಾರ್ಮೆನ್ಸ್ ಮೇಲೆ. ಫಸ್ಟ್ ಕಾಮಿಡಿ ಸೀನ್ ಮಾಡಿದ್ವಿ. ಬೇಸಿಕಲಿ ನಿಮಗೆ ಸೀರಿಯಸ್ನೆಸ್ ಇತ್ತು, DRDOದಲ್ಲಿದ್ದಿರಿ, ನಾಟಕಗಳು ಮಾಡ್ಕೊಂಡು ಬಂದಿದ್ರಿ. ಕಾಮಿಡಿ ಕ್ಯಾರೆಕ್ಟರ್ ಅಂತ ಡಿಸೈಡ್ ಮಾಡಿದವ್ರು ಯಾರು? ಅವರು ನಮ್ಮ ಫೀಚರ್ಸ್ ನೋಡಿ, ಫಿಸಿಕಲ್ ಫೀಚರ್ಸ್ ನೋಡಿ ಕಾಮಿಡಿ ಮಾಡ್ತಾರೆ ಅಂತ ಇಟ್ಕೊಂಡ್ರು. ಯಾರು? ಡೈರೆಕ್ಟ್ರು. ಮತ್ತು ನಾನು ಇಂಟ್ರೊಡ್ಯೂಸ್ ಮಾಡಿದ್ರು ನಾಗೇಂದ್ರ ಶಾ. ಅದು ಆ ಥರನೇ ಆಗಿದೆ. ಆದರೆ ನಾಗೇಂದ್ರ ಶಾದು ನಿಮ್ಮದು ರಿಸೆಂಬ್ಲೆನ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೇ ಥರನೇ ಇತ್ತಲ್ಲ? ಒಂದು ಸ್ವಲ್ಪ ಇತ್ತು, ಬಟ್ ಒಂದು ಶೇಪು ಸೈಜು ಎಲ್ಲ ಬೇರೆ ಬೇರೆ. ಅವರು ಒಳ್ಳೆ ಆ್ಯಕ್ಟ್ರು. ಆಮೇಲೆ ಸುರೇಶ್ ಶಾನ್ಗಳ್ಳಿ ಅಂತ ಡೈರೆಕ್ಟರ್ ಇದ್ರಲ್ಲ, ಅವಾಗೊಂದು ಪ್ರಯೋಗರಂಗ ಅಂತ ನಾಗರಾಜ್ ಮೂರ್ತಿ ಕಾಲೇಜ್ ಬಿಟ್ಟ ಮೇಲೆ ನನಗೆ ಕಲಾಕ್ಷೇತ್ರದಲ್ಲಿ ಸಿಕ್ಕಿದ್ರು ತುಂಬ ವರ್ಷಗಳು. ಅವನು ಸಿಕ್ಕಂಥ ಕತ್ಲೆಯಲ್ಲಿ BV ರಾಜಾರಾಮು, ನಾಗರಾಜ್ ಮೂರ್ತಿ ಇವರೆಲ್ಲ ಇದ್ದಾರೆ, ಶೀಲ್ಡ್ಗಳೆಲ್ಲ ಜೋಡಿಸ್ತಾಯಿದ್ರು ಕಲಾಕ್ಷೇತ್ರದೊಳಗೆ. ಸೀದೌದು ಏನೋ ನಡೀತಾ ಇದೆ ಅಂತ ಕತ್ಲೆಯಲ್ಲಿ ನೋಡಿದ್ರೆ ಯಾರಿದು, ಯಾವ ಮೂಗುದ ಇದೆಯಲ್ಲ ಏನೋ, ಸುರೇಶ ರಾಜ್ಕುಮಾರ್ ಅಂತ ಕರೆಯೋರು ಕಾಲೇಜಲ್ಲಿ.
ಸರಿ ನೋಡ್ಬಿಟ್ಟು ಏನೋ ಬದುಕಿದ್ಯೇನೋ ಸತ್ತೋಗ್ಬಿಟ್ಟಿದ್ಯಾ ಅಂತ ತಿಳ್ಕೊಂಡಿದ್ದೆ ನಾನು ಅಂತ ಅಂದ ನಾನು. ನಾಗರಾಜ್ ಮೂರ್ತಿ ಹಿಂಗೆ ಕೇಳ್ತೀಯಲ್ಲಿ ಅಂತ ಅಂದೆ ನಾನು. ನೋಡೋ ನನ್ನ ಜೊತೆ ಇರು, ಇವತ್ತಿರ್ಬೇಕು ಜೊತೆಲಿ, ಗೊತ್ತಾ, ಇದು ಒಳ್ಳೆ ಕಾರ್ಯಕ್ರಮ ಇದೆ, ಇಂಟರ್ ಕಾಲೇಜ್ ಡ್ರಾಮಾ ಕಾಂಪಿಟೇಷನು ನಾವು ಮಾಡಿದ್ವಲ್ಲ, ನಾನು ಉಲ್ಲಾಳ್ ಶೆಡ್ಡಲ್ಲಿ ಇವನೇ ನಾಟಕ ಡೈರೆಕ್ಟ್ ಮಾಡಿದ್ದ, ಧನ್ವಂತರಿ ಚಿಕಿತ್ಸೆ ಅನ್ನೋ ನಾಟಕದಲ್ಲಿ ಪಾತ್ರ ಮಾಡಿದ್ದೆ, ಇವನೇ ಡೈರೆಕ್ಟ್ರು, ಕಾಲೇಜಿಂದ ಎಂಟ್ರಿ ತೊಗೊಂಡಿದ್ದೆ, ಅದು ಪಾತ್ರ ಮಾಡಿದ್ದೆ ನಾನು. ಕಾಲೇಜ್ ಕಾಂಪಿಟೇಷನ್ಸಲ್ಲಿ ಎಂಟ್ರಿ ಆಗಿದೆ. ಅಲ್ಲಿ ನೋಡಿದ್ರೆ ಕಾಲೇಜ್ ಕಂಪ್ಲೀಟ್ ಆಗಿ ಕೆಲಸಕ್ಕೆ ಸೇರಿ 3 ವರ್ಷ ಆದಮೇಲೆ ಕಲಾಕ್ಷೇತ್ರಕ್ಕೆ ಹಿಂಗೆ ಬಂದೆ, ಇವನು ಸಿಕ್ಬಿಟ್ಟ. ಏನೋ ಸದ್ಯ ಎಷ್ಟು ವರ್ಷ ಆಗಿತ್ತು ನೋಡಿ ಎಂಥ ಕೆಲಸ ಆಗೋಯ್ತು ನೀನು, ಅಷ್ಟೇ ನಾನು ಅಂದ್ಕೊಂಡೆ ನಿನಗೆ ಆಸ್ತಮಾ ಇತ್ತಲ್ಲಪ್ಪ ಅದಕ್ಕೆ ಸತ್ತೋಗ್ಬಿಟ್ಟಿದ್ಯಾ ಅಂದ್ಕೊಂಡೆ, ಉಸಿರಾಟ ಕಷ್ಟ ಅಲ್ವ ನಿನಗೆ ಅಂತ. ಸರಿ, ಆಮೇಲೆ ಅವತ್ತಿಂದ ಅಲ್ಲಿ ಕಲಾಕ್ಷೇತ್ರಕ್ಕೆ ಹೋಗಕ್ಕೆ ಶುರು. ಒಬ್ಬ ಗೆಳೆಯ ಸಿಗ್ತಾ ಕಲಾಕ್ಷೇತ್ರದಲ್ಲಿ. ನನಗೆ ಕಾಲ ಕಳಿಯೋಕೆ ಒಬ್ಬ ಗೆಳೆಯರು ಸಿಕ್ಬಿಟ್ರೆ ನಾವು ಎಲ್ಲಿಂದ್ರೆ ಅಲ್ಲಿ ಕಾಲ ಕಳೆದ್ಬಿಡ್ತೀವಿ. ಅದೇನು ಬೀದಿ ಆಗ್ಬೋದು, ಇಲ್ಲ ಇನ್ಯಾವುದೋ. ಅಷ್ಟು ಚೆನ್ನಾಗಿರೋ ಉದ್ದೇಶಿಕರು ಒಳಗಿರೋ ಕಲಾತ್ಮಕತೆ ಸಿಂಪ್ಲಿಸಿಟಿ ಹೋಗಲಿಲ್ಲಲ್ಲ ಸರ್. ಏನೇ ಆಗಲಿ ಮನುಷ್ಯ ಮೂಲಭೂತವಾಗಿ ಹುಟ್ಟಿದ್ದು ಲಕ್ಷಣ ಇರ್ತಾವಲ್ಲ, ಅದು ಇದ್ದೇ ಇರುತ್ತೆ, ಅದು ಹೋಗೋದೇ ಇಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಡರ್. ಯಾಕಂದ್ರೆ ಉಳಿದ ಕಲಾವಿದರಿಗೆ ಪಾಪ ನಿಮಗೆ ಭದ್ರತೆ ಇರೋ ಜಾಬ್ ಸಿಗಲಿಲ್ಲ. ಇಲ್ಲ ಸರ್, ಕಲೆನೇ ಪಾಪ ಅವ್ರಿಗೆ ಅನಿವಾರ್ಯ ಇತ್ತು, ನಿಮ್ಗೆ ಹಂಗೆ ಇರಲಿಲ್ಲ. ಯು ಹ್ಯಾಡ್ ಎ ವೆರಿ ಗುಡ್ ಜಾಬ್. ನನಗೇನು ಗೊತ್ತು, ನಾನು ಇಷ್ಟು ಸಿನಿಮಾ ಮಾಡ್ತೀನಿ, ಇಷ್ಟು ಜನ ಗುರುತಿಸುವಂಥ ನಟ ಆಗ್ತೀನಿ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅವಾಗ ಗೊತ್ತಿರಲಿಲ್ಲ. 1-2-3 ಪಿಕ್ಚರ್ ಮಾಡಿದೆ, ಆಮೇಲೆ ಮತ್ತಿರ್ಗ ನಾಟಕಕ್ಕೆ ಹಾಕೊಂಬಿಟ್ರು. ನಾಟಕಕ್ಕೆ ಹಾಕ್ಕೊಂಡು ಅವು ಸುರೇಶ್ ಅನ್ಗಳಿರೋ ಮಂಟೇಸ್ವಾಮಿ ಕಥಾ ಪ್ರಸಂಗ ಅಂತ ಮಾಡುವಾಗ 1 ತಿಂಗಳು ರಿಹರ್ಸಲ್ ಮಾಡಿಸಿದ್ರೆ ರೀಡಿಂಗು ಅದು ಇದು ಅಂತ ಕ್ಯಾಸ್ಟಿಂಗ್ ಮಾಡ್ತಾರೆ. ಎಲ್ಲರೂ ಕ್ಯಾಸ್ಟಿಂಗ್ ಮಾಡ್ತಾರೆ, ನನ್ನನ್ನು ಮಾಡ್ತಾಯಿಲ್ಲ. ನನಗಳು ಬಂದ್ಬಿಡ್ತು 1 ತಿಂಗಳು ಯಾಕೆ ನಾನು ನೆಗ್ಲೆಕ್ಟ್ ಮಾಡ್ತಾರೆ ಆಯಿತಾ. ಆಮೇಲೆ ಒಂದು ಸರಿ ಹಿಂಗೆ ಮಲಗಿಸಿದ್ರಿ ಹಿಂಗೆ ಯಾವುದೋ ಅಂದರೆ ನೋಡ್ಬಿಟ್ಟು ಇದು ಯಾವ ಶೇಪ್ ಇದು, ಯಾವನ ನಾಟಕ ಮಾಡ್ತಾರೆ ಇವಾಗ, ಯಾವನ ಕ್ಯಾರೆಕ್ಟರ್ ಕೊಡೋಕ್ಕಾಗುತ್ತಾ, ಶೇಪ್ ನೋಡೋಲ್ಲಿ ವಕ್ರವಾಗಿದೆ ಇದು ಬಾಡಿ, ಇದು ನಾಟಕ ಮಾಡೋಕ್ಕೆ ಲಾಯಕ್ಕಿದೆ ರೀ ನೀವು, ಹಾಗೆ ಹೀಗೆ ಅಂತೆಲ್ಲ ಬೈಯೋರು. ನನಗೆ ಅವತ್ತು ಅಳು ಬಂದ್ಬಿಡ್ತು. ಆಫೀಸಲ್ಲಿ ಫೋನ್ ಮಾಡಿದೆ, ದಯವಿಟ್ಟು ನಾಳೆಯಿಂದ ಬರೋಲ್ಲ ನಾನು, ಅವ್ರು ಹಂಗೆ ಒಯ್ದ್ಬಿಟ್ರು, ವಕ್ರವಾಗಿದೆಯಾ ಅಂತ ಅಂದ್ಬಿಟ್ಟು. ಆ ಮೂಗು ನೋಡ್ರಿ, ಆ ತಲೆ ನೋಡ್ರಿ, ಹಿಂಗೆಲ್ಲ ಹಿಂಗೆ ಒಂಥರ ಕಾರ್ಟೂನ್ ಥರ ಇದೆ ನನಗೆ ಮನುಷ್ಯ, ಇವನಿಗೇನು ಕ್ಯಾರೆಕ್ಟರ್ ಕೊಡ್ತಾರೆ ರೀ ಅಂದ್ಬಿಟ್ಟು. ನೆಕ್ಸ್ಟ್ ಡೇ ನಾನು ಬೇಜಾರಿನಲ್ಲಿ ಇದು ಮಾಡಿದಾಗ ಅಂದ್ಬಿಡಿ ಬನ್ನಿ ನೀವು ಅಂದ್ಬಿಟ್ಟು ಇಮಿಡಿಯೇಟಾಗಿ ಅವಾಗ ಕ್ಯಾರೆಕ್ಟರ್ ಕೊಟ್ಟು ಮಂಟೇಸ್ವಾಮಿ ಕಥಾ. ಆ ಕ್ಯಾರೆಕ್ಟರ್ ಕೊಟ್ಟಿದ್ದು ಸೂಪರ್ ಹಿಟ್ ಆಗೋಯ್ತು ಮಂಟೇಸ್ವಾಮಿ ಕಥಾ ಪ್ರಸಂಗ. ಏನು ಕ್ಯಾರೆಕ್ಟರ್ ಕೊಟ್ಟರು ಅದರಲ್ಲೂ ಶ್ರೀನಿವಾಸ್ ಮೆಸ್ಟ್ರು ಬರ್ತಾರೆ, ಒಂದು ಇದೆತ್ಕೊಂಡ್ಬರ್ತೀವಿ, ಅವನನ್ನು ಹೊತ್ಕೊಂಡು ಬರ್ತೀವಿ ಪಲ್ಲಕ್ಕಿ ಮುಂದೆ ನಾನು ಬಂದು ಒಂದು ಡೈಲಾಗ್ ಇದೆ, ಭಾಳ ಚೆನ್ನಾಗಿದೆ ಅದು. ಆಮೇಲೆ ಅದ್ರ ಜೊತೆಗೆ 3-4 ಪಾತ್ರ ಕೊಟ್ಟರು. ಅದರಲ್ಲಿ ಮುದುಕಂದೊಂದು ಪಾತ್ರ ಕೊಟ್ಟರು, ಅದೊಂದು ಪಾತ್ರ ಕೊಟ್ಟರು. ಆ ಥರದ್ದು ಎಲ್ಲ ಡೈಲಾಗ್ ತುಂಬ ವರ್ಷಗಳಾಯಿತು. ಅದು ನಾಟಕ ನಿಂತೋಗಿ 7 ವರ್ಷ ಆಗುತ್ತೆ. ಎಷ್ಟನೇ ಇಸ್ವಿ ಅಲ್ಲ ಅದು? 87ನೇ ಇಸ್ವಿ. 87ನೇ ಇಸ್ವಿ. ಅಲ್ಲಿಂದ ವಿಶ್ವನಾಥ್ ಸಿನಿಮಾದಲ್ಲಿ ಮಾಡಿದ್ದೆ ಅವಾಗ 80. ಅದು 88 90 ಈ ರಂಗಭೂಮಿ ಚಟುವಟಿಕೆ ಶುರು ಆದಮೇಲೆ ಇವರೆಲ್ಲ ಭೇಟಿ ಆದ್ರಲ್ಲ. ಗ್ರಾಮಾಯಣ ಅಂತ ಒಂದು ಗ್ರಾಮ ಸಮಾಜ ಅಂತ ಒಂದು ಥಿಯೇಟರ್ ಫೆಸ್ಟಿವಲ್ ಆಯಿತು, CGK ಯಂಗ್ ಡೈರೆಕ್ಟರ್ಸ್ ಫೆಸ್ಟಿವಲ್ ಅಂತ ಮಾಡಿದ್ರು. ಅಲ್ಲೆಲ್ಲ ಹೊಸ ಹುಡುಗರಿಗೆ ನೀವು ಕತೆ ಕೊಡ್ತೀವಿ, ಅದನ್ನು ನಾಟಕ ರೂಪಕ್ಕೆ ತಂದು ನಾಟಕ ಮಾಡಬೇಕು, ನೀನು ಡೈರೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಒಂದೊಂದು ಕೊಟ್ಟರು. ಒಬ್ಬ ಸಾವಂತ್ ಅನ್ನೋರಿಗೆ ಒಬ್ಬರು ಕೊಟ್ಟರು, ಆಮೇಲೆ ನಾಗರಾಜ ಮೂರ್ತಿ ಕೊಟ್ಟರು, BV ರಾಜಾರಾಮ್ ಕೊಟ್ಟರು, ಆಮೇಲೆ ಶ್ರೀಕಂಠಯ್ಯ ಅಂತ ಅವ್ರಿಗೊಬ್ಬರು ಕೊಟ್ಟರು, ಮೈನಾ ಚಂದ್ರಶೇಖರ್ ಕೊಟ್ಟರು. ಒಬ್ಬೊಬ್ಬರು ಒಂದೊಂದು ನಾಟಕ ಮಾಡೋದು. ಒಂದೊಂದು ನಾಟಕನೂ ಭಾಳ ವಿಚಿತ್ರವಾಗಿತ್ತು, ಅದ್ಭುತವಾಗಿತ್ತು. ಅದರ ಜನ ತುಂಬಿ ತುಳುಕ್ತು ಕಲಾಕ್ಷೇತ್ರ. ಅದರಲ್ಲಿ ಮೌನಿನಲ್ಲಿ ಪಾತ್ರ ಮಾಡಿದ್ದೆ, ಓನಾದಲ್ಲಿ ಪಾತ್ರ ಮಾಡಿದ್ದೆ, ಆಮೇಲೆ ಇವೆರಡರ ನಾಟಕದಲ್ಲಿ ಪಾತ್ರ ಮಾಡಿದ್ದೆ. ಫಸ್ಟ್ ಹೋಗಿ ಸುಮ್ಮನೆ ಕೂತ್ಕೊಂಡು ನೋಡೋದು, ಇವ್ರು ರಿಹರ್ಸಲ್ ಮಾಡೋದು, ಆಮೇಲೆ ಸೇರಿಸ್ಕೊಳ್ಳೋರು ನಾಟಕಕ್ಕೆ, ಸೇರಿಸ್ಕೊಂಡು ಪಾತ್ರ ಮಾಡಿದೆ. ಅದಾದಮೇಲೆ ಮಂಟೇಸ್ವಾಮಿ ಕಥಾ ಪ್ರಸಂಗ, ಪ್ರೇತದ್ವೀಪ, ಅದಾದಮೇಲೆ ಬ್ರಹ್ಮಚಾರಿ ಶರಣಾದ, ಆಮೇಲೆ ಸಂತೆಯಲ್ಲಿ ನಿಂತ ಕಬೀರ, ಈ ಥರ ಸಾಲಾಗಿ ನಾಟಕಗಳು ಮಾಡ್ತಾ ಸುಮಾರು ಡೈರೆಕ್ಟರ್ಗಳು ಪರಿಚಯ ಆದರು. ಕೃಷ್ಣಮೂರ್ತಿ ಕವತಾರಿಂದ ಹಿಡಿದು, ವಾಲ್ಟರ್ ಡಿಸೋಜಾಯಿಂದ ಹಿಡಿದು, ಶ್ರೀನಿವಾಸ ಪ್ರಭುವಿಂದ ಹಿಡಿದು, ಸುರೇಶ್ ಅನ್ಗಳಿಂದ ಹಿಡಿದು ಎಲ್ಲ ಪರಿಚಯ ಆಯಿತು. ಎಲ್ಲ ಪರಿಚಯ ಆದರೆ ಸುಮಾರು ವರ್ಷಗಳಾಯಿತು. ಈ ನಮ್ಮ ನಾಗರಾಜ ಮೂರ್ತಿ ಅವ್ರದ್ದು ಇಡೀ ಕರ್ನಾಟಕದಲ್ಲಿ ಶರಣರು ಎಲ್ಲೆಲ್ಲಿದ್ದಾರೋ
ಆ ಮಠಗಳಲ್ಲಿ ಎಲ್ಲಿದೆಯೋ ಎಲ್ಲ ಕಡೆನೂ ಮಂಟೇಸ್ವಾಮಿ ನಾಟಕ ಮಾಡಿಸೋದು, ಬೇರೆ ಬೇರೆ ನಾಟಕ ಮಾಡಿಸೋರು. ಆಮೇಲೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ರಾಜಧಾನಿಗಳಲ್ಲೆಲ್ಲ ನಾಟಕ ಮಾಡಿದ್ವಿ. ಅಲ್ಲೆಲ್ಲ ಹಗಲು ರಾತ್ರಿ ಸುತ್ತಿದ್ವಿ. ಇವೆಲ್ಲ ಹವ್ಯಾಸಿ ರಂಗಭೂಮಿಲಿ ಹೆಚ್ಚು ಕಮ್ಮಿ ಒಂದು 7,000 ಪ್ರದರ್ಶನದಲ್ಲಿ ನಾಟಕ ಮಾಡಿರೋದು. ಇಡೀ ದೇಶದ ಎಲ್ಲ ರಾಜಧಾನಿಗಳು, ಕರ್ನಾಟಕದ ಮೂಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳು ಎಲ್ಲ ಕಡೆ ಸುತ್ತಿ ಮಾಡಿದ್ವಿ. ಆ ದೇಹ ದಂಡಿಸಿದ್ವಿ ಹಂಗೆ ದಂಡ. ಒಂದು ಕಡೆ ಮನೇಲಿ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಯಾವುದೋ ಒಂದು ಒಂದು ವರ್ಕ್ಶಾಪ್ ಮಾಡಿದ್ರು. ವರ್ಕ್ಶಾಪ್ ಮಾಡಿದಾಗ NGF ಅಲ್ಲಿ 10 ದಿನದ ವರ್ಕ್ಶಾಪು. ಆವಾಗ ಪ್ರಾರಂಭದ ದಿನಗಳು. ನನ್ನ ಮನೇಲಿ ಒಂದು ತಿಪ್ಸಂದ್ರ ಅಂತ ಒಂದು ಜಾಗ, ಅಲ್ಲಿ ನೀರೇ ಬರಲ್ಲ. ಬಾವಿಲಿ ಬೆಳಿಗ್ಗೆ 4 ಗಂಟೆ 5 ಗಂಟೆಗೆ ಯಾರು ಸೇದು ಇಟ್ಕೋತಾರೋ ಅವ್ರಿಗೆ ಮಾತ್ರ ಸ್ನಾನಕ್ಕೆ ಊಟಕ್ಕೆಲ್ಲ ಬಾಕಿ ಅವ್ರಿಗೆ ನೀರೇ ಸಿಗ್ತಿರಲಿಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಮನೇಲಿ ನನ್ನಿಬ್ಬರು ಮಕ್ಳಿಗೂ ಜ್ವರ, ನಮ್ಮ ಮಿಸ್ಸಸ್ಗೂ ಜ್ವರ. ಅವ್ರನ್ನ ಮನೇಲಿ ಗಂಜಿ ಕಾಯಿಸ್ಬಿಟ್ಟು ನೀರು ತುಂಬಿಸಿ ಅಲ್ಲಿಂದ ಹೊರಡ್ತಿದ್ದೆ ಶಿಬಿರ ಎಲ್ಲ ಮಾಡೋದು. 7-8 ದಿನ ಪಾಪ ಜ್ವರ ಅಂದರೆ ಜ್ವರ ಪಾಪ ಅವ್ರಿಗೆ. ಇಷ್ಟೆಲ್ಲ ಒಂದು ಕಷ್ಟಗಳಲ್ಲಿ. ಆಮೇಲೆ ನನಗೆ ಮೊದಲೇ ಆಸ್ಮಾ ಪೇಷಂಟು. ಎಲ್ಲೋ ಗುಲ್ಬರ್ಗ ಅಲ್ಲಿ ಇಲ್ಲಿ ನಾಟಕ ಆದಾಗ ಇವ್ರು ರಾತ್ರಿ ಎಷ್ಟೋ ಅಲ್ಲಿಂದ ಟ್ರಾವೆಲಿಂಗು. ಒಂದೊಂದು ಸರ್ತಿ ಟ್ರೈನಲ್ಲಿ ಅಟ್ಯಾಕ್ ಆಗಿಬಿಡೋದು. ಅಟ್ಯಾಕ್ ಆಗ್ತಿತ್ತು. ಅವಾಗ ಸೆಡನಾಲ್ ಅಂತ ಮಾತ್ರೆ ಇತ್ತು, ಇನ್ನೊಂದು ಯಾವುದೋ ಒಂದು ಟೆಡ್ರಾಲ್ ಇರ್ತಿತ್ತು ಆಗಿನ ಕಾಲದಲ್ಲಿ. ಭಾಳ ಸ್ಟ್ರಾಂಗ್ ಮಾತ್ರೆಗಳು. ಅವು ತೊಗೊಂಬಿಟ್ರೆ ನರ ಎಲ್ಲ ಹಿಂಗೆ ಎಳೆದ್ಬಿಡೋದು, ಆ ಥರ ಇರೋದು. ಬಟ್ಟು ವೀಸಿಂಗು ಫುಲ್ ಶಕ್ತಿ ಬಂದಂಗೆ ಆಗೋದು 1 ಅವರ್. ಆ ಥರದ್ದು ನಾಟಕಕ್ಕೆ ಮುಂಚೆ 1 ಅವರ್ ಮುಂಚೆ ತೊಗೊಂಡ್ಬಿಡ್ತಿದ್ದೆ. ಕೆಲವೊಂದು ಮಂಟೇಸ್ವಾಮಿ ಕಥಾಪ್ರಸಂಗದಲ್ಲೆಲ್ಲ ಕುಣಿಬೇಕು, ಡ್ಯಾನ್ಸ್ ಡ್ರಾಮಾ, ಅದು ಮ್ಯೂಸಿಕಲ್ ಡ್ಯಾನ್ಸ್ ಡ್ರಾಮಾ, ಫೋಕು. ಅದರೆಲ್ಲ ಭಾಳ ಕಷ್ಟ ಇತ್ತು. ಕೆಲವೊಂದು ಕಡೆ ಧೂಳು ಅಂದರೆ ಧೂಳು, ಅದೆಲ್ಲ ಇನ್ಫೆಕ್ಷನ್ ಆಗೋದು, ಕೆಮ್ಮು ಬರೋದು, ನೆಗಡಿ ಬರೋದು. ಈ ಒಂದು ಕಷ್ಟದಲ್ಲೇ ಜೊತೆಗೆ ಅಲ್ಲೆಲ್ಲೋ ನಾಟಕ ಮುಗಿಸಿ ಬೆಳಗ್ಗೆ ಬೆಂಗಳೂರಿಗೆ 6 ಗಂಟೆಗೆ ಬಂತಿದ್ವಿ. ಮನೆಗೆ ಬಂದು ಸ್ನಾನ ಮಾಡಿ ಮತ್ತಿರ್ಗ ಆಫೀಸ್ಗೆ ಹೋಗೋದು. ಆಫೀಸಲ್ಲಿ ಅದು ತೂಗಿಡ್ಸ್ಕೊಳಕ್ಕೆ ಆಗ್ತಿರಲಿಲ್ಲ. ಅಲ್ಲೂ ಕೆಲಸ. ರಜೆ ಹಂಗೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ರಾ ಸರ್? ರಜಾ ನನಗೆ ನೀವು ನಂಬ್ತಿರೋ ಬಿಡ್ತಿರೋ, ಸರ್ಕಾರಿ ರಜಾ ಅಂತ 30 ದಿವಸ ಇರುತ್ತೆ. EL ಅಂತ 12 ದಿವಸ CL ಇತ್ತು. ಎಷ್ಟು 42 ದಿನ. ಸಾಟರ್ಡೆ ಸಂಡೇ ರಜಾ. ಅದು ತಿಂಗಳಿಗೆ 8 ದಿನ ಅಂತಂದರೆ 12 × 96 ಲೆಕ್ಕ ಹಾಕಿ. ಇಷ್ಟು ರಜೆಗಳಿತ್ತು. ಅಷ್ಟು ರಜದ ಜೊತೆಗೆ ಮೊದಲು ಒಂದೊಂದು ದಿನ ರಜೆ ಹಾಕಬೇಕಾಗಿತ್ತು, ಎಕ್ಸ್ಟ್ರಾ ರಜೆಗಳು. ಆಮೇಲೆ ಮೆಡಿಕಲ್ ಲೀವ್ ಇತ್ತು. ಇಷ್ಟ ಆಯಿತು. ಮತ್ತು ಆಫೀಸ್ನಲ್ಲಿ ಕೆಲಸ ಮಾಡೋದ್ರ ಜೊತೆಗೆ ಸ್ವಲ್ಪ ಕೆಟ್ಟ ಹೆಸರು ಬಂತು. ಸರಿಯಾಗಿ ಕೆಲಸ ಮಾಡಲ್ಲ, ಬರೀ ನಾಟಕ ಸಿನಿಮಾಕ್ಕೆ ಹೋಗ್ತಾನೆ ಇವನು ಅಂತ ಅದು ಸಹಜ ಬಿಡಿ. ಬಂತು. ಇನ್ನೊಂದು ಕಡೆ ಹೆಮ್ಮೆನೂ ಇರುತ್ತೆ ಅವ್ರಿಗೆ, ಹೆಮ್ಮೆನೂ ಇರುತ್ತೆ. ಆಮೇಲೆ ಇಷ್ಟನೂ ಪಡೋರು. ಇದ್ದಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಿದ್ವಿ. ಆಮೇಲೆ ಅವರು ಎಲ್ಲರ ಜೊತೆನೂ ನಕ್ಕೊಂಡು ಅಲ್ಲೇನೋ ಇನ್ಸಿಡೆಂಟ್ ನಡೆದಿದ್ದೇಳೋದು, ಇಲ್ಲಿ ಇನ್ಸಿಡೆಂಟ್ ಹೇಳಿದ್ದು, ಅವ್ರು ಮಜಾ ತಗೊಳ್ಳೋರು. ಟೈಮಲ್ಲಿ ಟೀ ಬ್ರೇಕ್ ಇರೋದು. ಟೀ ಬ್ರೇಕಲ್ಲಿ ಇದೆ, ಹೇಳಪ್ಪ ಎಲ್ಲೋಗಿದ್ದೆ, ಯಾವ ಊರಿಗೆ ಹೋಗಿದ್ದೆ, ಯಾರು ಭೇಟಿ ಮಾಡಿದೆ, ಹಂಗೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಯಿತು, ಅದೆಲ್ಲ ಹೇಳೋದು. ಅದೆಲ್ಲ ಹೇಳಿ ಕೇಳಾದ್ಮೇಲೆ ನಮ್ಮನ್ನೇ ಚೂಡಾಯಿಸೋರು ಅವರು. ಈ ಥರದ್ದೆಲ್ಲ ಇರೋದು. ಕೆಲವು ಕಡೆ ತೂಗಿಡ್ಸ್ಕೊಂಡು ಕಾಲ ಕಳಿತೀವಿ. ಆಮೇಲೆ ನಾನು ಆಫೀಸಲ್ಲಿ ಇದ್ದಾಗಲೂ ಕೂಡ 1984 ನನಗೆ ಸರಿಯಾಗಿ ಆಫೀಸ್ ಬರೋಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಅದು ಯಾವುದೋ ಒಂದು ಕಂಪ್ಯೂಟರ್ ಇನ್ಸ್ಟಾಲೇಷನ್ ಹಾಕ್ಬಿಟ್ರು. ಅಲ್ಲಿ ನೋಡ್ಕೊಂಡಿರಲಿ ಅಂತ. ಇವನು BSc ಮಾಡಿದ್ದಾನೆ ಅಂತ. ಅಲ್ಲೋದ್ರೆ ನಾನು ಸುಮ್ಮನೆ ಇರ್ತಿರಲಿಲ್ಲ. ಅಲ್ಲಿ ಮ್ಯಾನ್ಯುಯಲ್ ಎಲ್ಲ ಓದ್ತಾ ಇದು ಬೇಸಿಕಲ್ಲೂ ಡ್ರಾಯಿಂಗ್ ಮಾಡೋದು, ಆಟೋ ಕಾರ್ಡ್ ಅಂತದಿದೆ, ಇದನ್ನು ಡ್ರಾಯಿಂಗ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಅದನ್ನು ನೋಡ್ತಾ ಡ್ರಾಯಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಏನು ಕಾಂಪೋನೆಂಟ್ ಪೂರ್ತಿ ಡ್ರಾಯಿಂಗ್ ಮಾಡಿಬಿಟ್ಟೆ. ಮಾಡಿದ್ಮೇಲೆ ನನಗೆ ಖುಷಿ ಆಯಿತು. ಆಮೇಲೆ ತೋರಿಸ್ದೆ, ಬನ್ನಿರಿ ಎಲ್ಲರೂ ಬಂದು ನೋಡಿದ್ರು, ಮಾಡ್ಬೋದಲ್ಲ ಅಂತ. ಅಲ್ಲಿ ಅವಾಗ ಕಂಪ್ಯೂಟರ್ಸ್ ಅಷ್ಟು ಬಂದಿರಲಿಲ್ಲ. ಆಮೇಲೆ ನಮ್ಮಲ್ಲಿ ಗ್ರೂಪ್ ಕ್ಯಾಪ್ಟನ್ ಕೃಷ್ಣನ್ ಅಂತಿದ್ರು, ಅವ್ರಿಗೆ ತೋರಿಸ್ದೆ. ಓಕೆ ವಿಲ್ ಸಿ, ವಿಲ್ ಗಿವ್ ಸಮ್ ಟ್ರೈನಿಂಗ್ ಆ್ಯಂಡ್ ಪೀಪಲ್ ವಿಲ್ ಬಿ ಎಕ್ಸ್ಪರ್ಟ್ ಔಟ್ವರ್ಡ್ಸ್ ಅಂತಂದರು. ಸರಿ ಆಯಿತು ಅಂದರು. ಕೊನೆಗೆ ನಾನು ಹೇಳಿದ್ದು, ನಾನು ಜೂನಿಯರು, ಸೀನಿಯರ್ಸ್ ಅದು ಮ್ಯಾನ್ಯೆಲ್ಲ ನಾಟಕ ಡ್ರಾಯಿಂಗ್ ಮಾಡ್ತಾಯಿದ್ರು. ಇವನು ಹೇಳಿದ್ದೀನಿ ಏನು ಕೇಳ್ಬೇಕು ನಾವು ಅಂತ ಅಂದ್ಬಿಟ್ಟು ಆವಾಗ ಸ್ವಲ್ಪ ದಿನ ಸುಮ್ಮನಾಗಿ ಅವರೇ ಯಾರ್ಯಾರು ಸೀನಿಯರ್ಸ್ ಇದ್ದರು ಅವರೆಲ್ಲ ಹೋಗಿ ಕೊಯಮತ್ತೂರಲ್ಲಿ ಟ್ರೈನಿಂಗ್ ಮಾಡ್ಕೊಂಡ್ಬಿಟ್ರು. ಸಪ್ರೇಟ್ ಡಿವಿಷನ್ ಮಾಡಿದ್ರು. ಕಂಪ್ಯೂಟರ್ದೇ ಒಂದು ಸಪ್ರೇಟ್ ಡಿವಿಷನ್ ಆಯಿತು. ಮ್ಯಾನ್ಯುವಲ್ ಕಡಿಮೆ ಆಗ್ತಾ ಬಂತು. ಕೊನೆಗೆ ಕಂಪ್ಯೂಟರ್ ಡಿಸೈನ್ ಅಂತ ಆಯಿತು. ಫುಲ್ಲು ಅಷ್ಟೊತ್ತಿಗೆ ನನ್ನನ್ನು ತೊಗೊಂಡೋಗಿ ಬೇರೆ ಕಡೆ ಹಾಕಿದ್ರು. ಆಮೇಲೆ ಯಾಕೋ ನನಗೆ ಕೆಲಸ ಕೊಡಲ್ವಲ್ಲ ಅಂತ ಅಂದ್ಬಿಟ್ಟು ನಾನು ಯೂನಿಯನ್ ಸೇರ್ಕೊಂಡೆ, ಟ್ರೇಡ್ ಯೂನಿಯನ್ ಲೀಡ್ರ್ ಆದೆ. ಅದಾದಮೇಲೆ ಕಲ್ಚರಲ್ ಸೊಸೈಟಿ ಅಂತ ಮಾಡಿ ಕಲ್ಚರಲ್ ಸೊಸೈಟಿ ಸೆಕ್ರೆಟ್ರಿ ಆದೆ. ಸೆಕ್ರೆಟ್ರಿ ಆದಮೇಲೆ ನಾಟಕ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಅಂತ ಮಾಡಿ ಎಲ್ಲ ಸ್ಟೇಟಿನ ಫೆಸ್ಟಿವಲ್ಸು ಮಾಡಿದೆ. ಅವ್ರ ಹತ್ರ ಎಲ್ಲ ಅವ್ರ ಟ್ಯಾಲೆಂಟ್ ಏನೇನಿದೆ ಬೇರೆ ಲ್ಯಾಂಗ್ವೇಜ್ ಅವ್ರದ್ದು ಎಲ್ಲರದು ಮಾಡಿಸಿ ಡೈರೆಕ್ಟ್ರು ಬೇಷ್ ಅಂದರು. ಎಲ್ಲ ಆಯಿತು. ಇವೆಲ್ಲ ಹೊಗಳಿಕೆಗಳಾಯಿತು. ಹೊಗಳಿಕೆ ಆದಮೇಲೆ ಮೊದಲು ಒಂದು 2-3 ಪಿಕ್ಚರ್ ಮಾಡೋದಲ್ಲ,
ಅದಾದಮೇಲೆ 4 ವರ್ಷ ಬ್ರೇಕ್ ಆದಮೇಲೆ ಮತ್ತೆ ತಿರ್ಗಾ ಇನ್ನೊಂದು ಹರಕೆ ಕುರಿ ಗಲಾಟೆ, ಏನೋ ಗಣೇಶನ ಗಲಾಟೆ, ಈ ಥರದ್ದೆಲ್ಲ ಸಿನಿಮಾ ಶುರು ಆಯಿತು. ಪುಣಿ ರಾಮಚಂದ್ರ ಇವರೆಲ್ಲ ಸುಮಾರು ಸಿನಿಮಾಗಳು ಒಂದರಿಂದ ಬಂದು ಇಲ್ಲಿವರೆಗೂ 480 ಸಿನಿಮಾ ಆಗೋಯ್ತು ಸರ್. ಅಷ್ಟೊತ್ತಿಗೆ ಮಧ್ಯದಲ್ಲಿ ಒಂದು ಸರಿ ಎಡವಟ್ಟಾಯಿತು. ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದರು, ಇಟ್ ಶುಡ್ ನಾಟ್ ಡಿಸ್ಟರ್ಬ್ ಆಫೀಸ್ ಅವರ್ಸ್, ಯು ಕ್ಯಾನ್ ಗೋ ಫಾರ್ ದಿ ಶೂಟಿಂಗ್ ಅಂತ. ಅದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ರೆಮ್ಯುನರೇಷನ್ ಮತ್ತೊಂದು ಗಲಾಟೆ ಅಳಿಯಂದರು ಅಂತ ಒಂದು ಸಿನಿಮಾ, ಎಸ್ ನಾರಾಯಣ ಅವರು. ಇವರು ಕುಮಾರಸ್ವಾಮಿನವರು ಅಫಿಷಿಯಲ್ ಪರ್ಮಿಷನ್ ತೊಗೊಂಡಿದ್ದೀರಾ, ಅಫಿಷಿಯಲ್ ಆಗಿ ಹಾಕಿ ಮಾರಿಷಸ್ಗೆ ಹೋಗೋದಕ್ಕೆ ಅಂತ. ಜಸ್ಟ್ ಮಾರಿಷಸ್, ಅಮೇರಿಕಾನೂ ಅಲ್ಲ, ಇನ್ನು ಫಾರಿನೂ ಅಲ್ಲ. ಪಾಸ್ಪೋರ್ಟು ತೊಗೋಬೇಕು. ಪಾಸ್ಪೋರ್ಟು ತಗೊಳ್ಳುವಾಗ ವೀಸಾ ತೊಗೋಬೇಕು, ಪರ್ಮಿಷನ್ ಎಲ್ಲ ಆಯಿತು. ಅಲ್ಲಿ ಡೆಲ್ಲಿನಲ್ಲಿ ನಮ್ಮ ಅಣ್ಣನ ಮಗ ದೇವೇಗೌಡರು ಪಿ ಆಗಿದೆ. ಅವ್ನು ಸೇನಾ ಭವನಿಗೆ ಫೋನ್ ಮಾಡಿ ಆಯ್ತಾ ಇವ್ರು ಯಾಕೆ ಪೊಲಿಟಿಕಲ್ ಆಗಿ ಇವ್ರು ಎಂಕ್ವೈರಿ ಪ್ರೆಷರ್ ಆಗ್ತಾರೆ ಅಂದ್ಬಿಟ್ಟು, ಯಾರ್ದು ಸಿನಿಮಾ ಅದು ಚೆನ್ನಾಂಬಿಕಾ ಫಿಲಮ್ಸ್, ಕುಮಾರಸ್ವಾಮಿ ಅಂತ ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮಗ, ಅವರು ಎಂಕ್ವೈರಿ ಮಾಡಿದ್ರು. ನೀವು ದುಡ್ಡು ಗಿಟ್ಟು ಕೊಡ್ತಾರೆ ಅಂತ ಅವ್ರು ಕೇಳಿದ್ರು. ನಾನು ಫಸ್ಟ್ ಅವಾಗೆಲ್ಲ ದುಡ್ಡು ಕೊಡ್ತಾ ಇರೋದು ಹೇಳ್ತಿರಲಿಲ್ಲ, ಏನು ದುಡ್ಡೇ ಬರ್ತಿರಲಿಲ್ಲ ಸರಿ. ಏನು ಒಂದು ಪಿಕ್ಚರ್ಗೆ 27 ದಿನ ಕೆಲಸ ಮಾಡಿದ್ರು, ಬರೀ 4,500 ರೂಪಾಯಿ ಪೇಮೆಂಟ್ ತೊಗೊಂಡಿದ್ದೀನಿ. ಆ ಥರ ನಮ್ಮ ಕಾಫಿ ಖರ್ಚು ಆಗಲಿಲ್ಲ. ಈ ಥರ ಎಷ್ಟೋ ಸಿನಿಮಾಗಳಲ್ಲಿ ದುಡ್ಡೇ ಬಂದಿಲ್ಲ ಸ್ಟಾರ್ಟಿಂಗಲ್ಲಿ. ಹೀಗಿರುವಾಗ ಅವತ್ತು ಎಂಕ್ವೈರಿ ಮಾಡಿದ್ರು. ಇಟ್ ಇನ್ವಾಲ್ವ್ಸ್ ರೆಮ್ಯುನರೇಷನ್ ಅಂಡ್ ಆಲ್. ಸೊ ಯು ಆರ್ ನಾಟ್ ಸಪೋಸ್ ಟು ಲೀವ್ ದಿ ಕಂಟ್ರಿ. ವಾಟ್ ಎವರ್ ಪರ್ಮಿಷನ್ ಗಿವನ್ ಟು ಯು ಇಸ್ ವಿಡ್ರಾನ್ ಅಂತ ನನಗೆ ಚಾರ್ಜ್ ಶೀಟ್ ಇಶ್ಯೂ ಮಾಡಿ, ನಿಮ್ಮದು ಏನೇನು ಮಾಡಿದ್ದೀರಿ ಎಲ್ಲ ತೆಗೀರಿ. ತೆಗೆದು ಎಷ್ಟು ದುಡ್ದಾಗಿದ್ದೀರಿ ಏನೋ ನೆಗ್ಲಿಜಿಬಲ್, ಅದು ಸುಮ್ಮನೆ ಬಿಟ್ಬಿಟ್ರು. ಆಮೇಲೆ ನಮ್ಮ ಮ್ಯಾನೇಜ್ಮೆಂಟ್ನವರು ನನಗೆ ಭಾಳ ಸಪೋರ್ಟ್, ಯಾಕೆಂದರೆ ನನ್ನ ಟ್ಯಾಲೆಂಟ್ ಎಲ್ಲ ನೋಡಿದರು. ಅವರು ಭಾಳ ಪ್ರೀತಿ. ಅವಳು ತುಂಬ ಬೇಜಾರಾಗ್ಬಿಟ್ಟು ಸ್ವಲ್ಪ ದಿನ ತಡ್ಕೊಂಡಿದ್ದು. ಆದಮೇಲೆ ಒಂದು 3 ತಿಂಗಳಾದಮೇಲೆ ಇನ್ನೊಂದು ಪರ್ಮಿಷನ್ ಬಂತು. ಹಿಯರ್ ಆಫ್ಟರ್ವರ್ಡ್ಸ್ ಯು ಹ್ಯಾವ್ ಟು ಸಬ್ಮಿಟ್ ದಿ ಸ್ಕ್ರಿಪ್ಟ್, ಗೆಟ್ ಇಟ್ ಅಪ್ರೂವ್ಡ್ ಬೈ ದಿ ಡೆಲ್ಲಿ ಹೆಡ್ ಕ್ವಾರ್ಟರ್. ಆಮೇಲೆ ಕೆಲವು ಸ್ಕ್ರಿಪ್ಟ್ ಕೊಟ್ಟೆ, ಅದು ಅಪ್ರೂವಲ್ ಬರಲೂ ಇಲ್ಲ, ಏನೂ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ಪಿಕ್ಚರೇ ಮುಗಿದೋಗಿತ್ತು. ಹಿಂಗಾಗಿ ಕೊನೆಗೆ ಹಿಂಗೋ ಎಂಕರೇಜ್ ಮಾಡ್ಕೊಂಡು ಬಂದರು. ಆಮೇಲೆ ತುಂಬ ಎಂಕರೇಜ್ ಮಾಡೋಕ್ಕೆ ಶುರು ಮಾಡಿದ್ರು. ನನ್ನ ನಾಟಕಗಳು ಅವು ಎಲ್ಲ ನೋಡಿ, ಕಾರ್ಯಕ್ರಮಗಳೆಲ್ಲ ನೋಡಿ ಭಾಳ ಎಂಕರೇಜ್ ಮಾಡಿದ್ವಿ. ಒಬ್ಬರು ಅಂತೂ ಆಫೀಸರ್ಸು, ವೆನೆವರ್ ಸುರೇಶ್ ಕಮ್ಸ್ ಟು ಆಫೀಸ್ ಯು ಟೇಕ್ ದಿ ಹಿಸ್ ವರ್ಕ್ ಕಂಪ್ಲೀಟ್ಲಿ, ಎಂಕರೇಜ್ ಹಿಮ್, ಯು ಪ್ರೊಟೆಕ್ಟ್ ಹಿಮ್ ಅಂತ ಅಂದ್ಬಿಟ್ಟು ಈ ಥರದ್ದು ಸಪೋರ್ಟ್ ಕೊಟ್ಬಿಟ್ರು. ಆದರೆ ನಾನು ಈ ಆಫೀಸಲ್ಲಿ ಯಾವುದೇ ಥರ ಮೋಸ ಮಾಡಲಿಲ್ಲ. ಭಾಳ ಪ್ರಾಮಾಣಿಕವಾಗಿದ್ದೆ. ನಾನು ಲೀವ್ ಆಗ್ತಿದ್ದೆ, ಸಂಬಳ ಕಟ್ಟಾಗ್ತಿತ್ತು. ಆಮೇಲೆ ಏನು ರೆಮ್ಯುನರೇಷನ್ ಬರ್ತಿತ್ತು TDS ಕಟ್ಟಾಗ್ತಿತ್ತು. ಕಂಪ್ಲೀಟ್ ಅದನ್ನು ಅಸೆಸ್ಮೆಂಟಲ್ಲಿ ಮಾಡ್ತಿದ್ದೆ. 20% ರೆಗ್ಯುಲರ್ ಕಟ್ಟಾದರೆ ಇನ್ನು 20% ಎಕ್ಸ್ಟ್ರಾ ಪೇಮೆಂಟ್ ಟ್ಯಾಕ್ಸ್ ಕಟ್ತೆ. ಇದೆಲ್ಲ ಆಯಿತು. ಇದೆಲ್ಲ ಆಗಿ ರಿಟೈರ್ಮೆಂಟರ್ಸು ಸುಮಾರು ಸಿನಿಮಾಗಳು ಮಾಡಿದೆ. ಲಾಸ್ಟ್ 7 ಇಯರ್ಸು ಭಾಳ ಸಿನ್ಸಿಯರಾಗಿ ಆಫೀಸಲ್ಲಿ ಕೆಲಸ ಮಾಡಿದೆ. ಥಿಯೇಟ್ರ್ ಮಾಡ್ಕೊಂಡು ಬರೀ ಆಫೀಸ್ ಕೆಲಸ ಮಾಡಿದೆ. ಭಾಳ ಒಳ್ಳೆಯ ಸುತ್ತ ಮಾಡಿದೆ. ದೊಡ್ಡ ಪೋಸ್ಟಿಗೆ ಆಫರ್ ಬಂತು, ನಾನು ಹೋಗಲಿಲ್ಲ. ಸೌತ್ ಇಂಡಿಯಾ PRO ಆಗಬೇಕಾಗಿತ್ತು, ಸೆಕ್ಯೂರಿಟಿ ಆಫೀಸರ್ ಆಗಬೇಕಾಯಿತು. ಆಮೇಲೆ ಈ PWD ಆಫೀಸ್ ಇರ್ತದಲ್ಲ, ಸಿವಿಲ್ ವರ್ಕ್ಸ್ಗೆ ಇನ್ಚಾರ್ಜ್, ಅದು ಆಗಬೇಕಾಯ್ತು. ಎಲ್ಲ ರಿಜೆಕ್ಟ್ ಮಾಡಿ ನಾನು ಬೇಸಿಕ್ಕಾಗಿ ಎಲ್ಲಿ ಕೆಲಸ ಮಾಡ್ತೀನೋ ಆ ಆಫೀಸರ್ಗಳು ಭಾಳ ಯಂಗ್ಸ್ಟರ್ಸು, ಅವರು ಸಪೋರ್ಟ್ ಮಾಡಿ ನಮ್ಮನ್ನು ಬಿಟ್ಟೋಗ್ಬಿಡಿ, ನಾವು ನಿಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿದೆ ಅಂದ್ಬಿಟ್ಟು. ನನಗಷ್ಟು ಯಾರೂ ಸೈಂಟಿಸ್ಟ್ಗಳು ಮಾಡದೇ ಇರೋವಂಥ ಇನ್ಫ್ರಾಸ್ಟ್ರಕ್ಚರ್ನ ನಾನಲ್ಲಿ ಮಾಡಿದೆ. 3-4 ದೊಡ್ಡ ಬಿಲ್ಡಿಂಗಿಗೆ ಸರ್ಕ್ಯೂಟು, ಸುಮಾರು ಹೆಚ್ಚು ಕಮ್ಮಿ 10-15 ಲಕ್ಷದ್ದು ಸರ್ಕ್ಯೂಟು ಸ್ಯಾಂಕ್ಷನ್ ಮಾಡಿಸ್ಕೊಂಡು ನಮ್ಮ ಬಾಸು ನನಗೆ ಸ್ವೀಟ್ ತಂದು ಕೊಟ್ಟರು. ನೀವು ಪರವಾಗಿಲ್ಲಪ್ಪ, ಓಡಾಡ್ಬಿಟ್ಟು ನಿಮ್ಮೆಲ್ಲ ಮಾಡಿಸ್ಬಿಟ್ಟಿದೆಯಾ. ಪಾಪ ಅವ್ರು ಹೋದ್ರು ವಾಪಸ್ ಕಳಿಸಿದ್ದಾರೆ ಅವ್ರನ್ನೆಲ್ಲರೂ. ಎಲ್ಲರದ್ದು ಫೇಲ್ಯೂರ್ ಆಗಿದೆ. ನಿಮ್ಮ ಇನ್ಫ್ಲೂಯೆನ್ಸ್ ಮೇಲೆ ಸ್ಯಾಂಕ್ಷನ್? ಇನ್ಫ್ಲೂಯೆನ್ಸ್ ಅಂದರೆ ಸೆಲೆಬ್ರಿಟಿ. ಆಫೀಸಲ್ಲಿ ಯಾರದೇ ಫೈಲ್ ಹೋಗಿ ಯಾವುದೇ ಡಿವಿಷನ್ಗೆ ಹೋದರೂ ಕೂಡ ಆಗಿಲ್ಲ ಅಂತಂದ್ರೆ ನನ್ನ ಜೊತೆ ಅಲ್ಲಿ ಒಂದ್ಸರಿ ಹೋಗ್ಬಿಟ್ರೆ ಅಲ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಖುಷಿ ಪಡಿಸ್ಬಿಟ್ಟು, ಇಷ್ಟು ಫೈಲ್ ಇರೋದು ಸುರೇಶ್, ತಲೆನೋವು ಬಂದುಬಿಟ್ಟಿದೆ ಸುರೇಶ್, ನಾನು ಕೆಲಸನೇ ರಜಾಕ್ಕೆ ಹೋಗ್ಬಿಡ್ರ ಅಂತಿದ್ದೆ, ಹಿಂಗೆ ಅಂತ. ಮತ್ತು ಏನು ಸಮಾಚಾರ, ಯಾವ ಶೂಟಿಂಗು ಅದು ಇದೆಲ್ಲ ಕೇಳಿಕೊಂಡು ಖುಷಿಯಾಗಿ ಮಾತಾಡ್ತಾ ಏನು ಬಂದಿದ್ದು ನೀವು ಹೇಳಲೇ ಇಲ್ವಲ್ಲ ನೀವು ಅವರು. ನಮ್ಮ ಬಾಸ್ದೊಂದು ಫೈಲ್ ಇದೆ, ಅರ್ಜೆಂಟು ಡೆಲ್ಲಿಗೆ ಹೋಗ್ಬೇಕತ್ತು. ಅಯ್ಯೋ ಹೇಳ್ಬಾರ್ದು ಮೊದಲೇ, ಟಕ್ಕಂತ ಮಾಡಿ ಕಳಿಸ್ಬಿಡು, ಈಸಿಯಾಗಿ ಹೋಗ್ಬಿಡೋದು.
ಆ ಥರ ಸುಮಾರು ಜನ ಸೈಂಟಿಸ್ಟ್ಗಳು ಯಂಗ್ ಸೈಂಟಿಸ್ಟ್ಗಳು MTech PhD ಎಲ್ಲ ಮಾಡ್ಬಿಟ್ಟು ಬಂದಿರು. ಪಾಪ ಅವರು ಏನೇನೋ ತೊಗೊಂಡೋಗಿ ಯಾವುದಾದ್ರು ಡಿವಿಷನ್ಗೆ ಹೋದರೆ ಅಪ್ರೂವಲ್ಲೇ ಆಗ್ತಿರಲಿಲ್ಲ ಮತ್ತು ಅದು ಕ್ಲಿಯರ್ ಆಗ್ತಿರಲಿಲ್ಲ. ಆಮೇಲೆ ನಮ್ಮ ಬಾಸು ಕೇಳೋ, ಸುರೇಶ್ ಯು ಪ್ಲೀಸ್ ಗೋ ಅಲಾಂಗ್ ವಿತ್ ದೆಮ್, ಯು ಹ್ಯಾವ್ ಸ್ಯಾಂಕ್ಷನ್. ಗೆಟ್ ಇಟ್ ಸ್ಯಾಂಕ್ಷನ್. ಸರಿ, ಆ್ಯಸ್ ಎ ಸೆಲೆಬ್ರಿಟಿ ಅಲ್ಲಿ ಹೋದ ತಕ್ಷಣ ನಾನು ಖುಷಿಯಾಗಿ ಮಾತಾಡ್ಸೋರು, ಕೆಲವೊಂದು ಸರಿ ಫೋನಲ್ಲಿ ಮಾತಾಡ್ಸ್ಬಿಡುವೆ, ಸುಮಾರು ಕೆಲಸಗಳು ಆಗೋಗ್ಬಿಡು. ಈ ಥರದ್ದು ಇಂಡೈರೆಕ್ಟಾಗಿ ಕೆಲಸ ಆಗ್ತಿತ್ತು. ಜೊತೆಗೆ ನಾನು ಸಿನ್ಸಿಯರಾಗಿ ನನ್ನ ಸೀಟ್ ಬಿಟ್ಟು ಅಳ್ಳಾಡ್ತಿರಲಿಲ್ಲ. ಆಮೇಲೆ ನಮ್ಮ ಬಾಸ್ ಬಂದ್ಬಿಟ್ಟು ಯಾವಾಗಲೂ ಇಲ್ಲೇ ಕೂತ್ಕೊಬಾರ್ದು, ನಿಮ್ಮ ಫ್ರೆಂಡ್ಸ್ನೆಲ್ಲ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬನ್ನಿ, ಖುಷಿಯಾಗಿರಿ, ತೀರಾ ಒಂದು ಜಾಗದಲ್ಲೇ ಕೂತ್ಕೋಬಾರ್ದು ಅಂದ್ಬಿಟ್ಟು ನನಗೆ ಹೇಳೋರು. ನಾವು ಆ ಟೀ ಟೈಮಲ್ಲಿ ಹೋಗಿ ಮಾತಾಡಿಸ್ಕೊಂಡು ಎಲ್ಲನೂ ಒಂದು ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡ್ಕೊಂಡು ಬರಬೇಕು. ಈ ಥರ ಆಗ್ತಿತ್ತು. ರಿಟೈರ್ ಆಯಿತು. ರಿಟೈರ್ ಆದಮೇಲೆ ಒಂದು ರೀತಿಯಿಂದ ಈ ಒಂದು ಸಾಫಲ್ಯ ಅಂತ ರಂಗತಂಡ ಕಟ್ಟೋದಕ್ಕೆ ಏನೋ ನನಗೂ ಒಂದು ಸ್ವಲ್ಪ ವಯಸ್ಸಾದ್ಮೇಲೆ ಆ್ಯಕ್ಟಿವಿಟೀಸ್ ಬೇಕು. ನನ್ನ ಮಗನೂ ಕೂಡ ಅವನು HP ವರ್ಕ್ ಮಾಡ್ತಿದ್ದವನು, ಚಿಕ್ಕವನು, ದೊಡ್ಡವನು ಈಸ್ ಫುಲ್ಲಿ ಡೆಡಿಕೇಟೆಡ್ ಟು ಸಾಫ್ಟ್ವೇರ್ ಫೀಲ್ಡ್. ಅವನು ಅವನ ಹೆಂಡ್ತಿ ಅವರು ಸುದ್ಗುಂಡಪಳ್ಳಿ ಅಂತ ಬೈಂಪನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲೊಂದು ಮನೆ ತೊಗೊಂಡು ಅಲ್ಲಿದ್ದಾರೆ. ಈಸ್ ಅಮೇರಿಕನ್ ಕಂಪ್ನಿಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾನೆ ಒಂದು ಕಂಪ್ನಿಗೆ. ನೆಕ್ಸ್ಟ್ ಈಸ್ ಬಿಕಮಿಂಗ್ ಡೈರೆಕ್ಟರ್. ಇವನು ನಾನು ಬೇಡ ಅಂದರು, ಈ ಫೀಲ್ಡಿಗೆ ಬರಬೇಡಪ್ಪ ಅಂತಂದ್ರು, ಕೇಳಲಿಲ್ಲ, ಬಂದ. HP ಅದನ್ನು ರಿಸೈನ್ ಮಾಡಿ ಸಿನಿಮಾ ಮಾಡ್ತೀನಿ, ನಾಟಕ ಮಾಡ್ತೀನಿ. ಆಮೇಲೆ ಮಂಗಳ ಅಂತ ಅವರು ನಗಾಣ ರಘು ಅವ್ರ ಹೆಂಡ್ತಿ, ಅವರು ಸಂಚಾರಿ ತಂಡಕ್ಕೆ ಸೇರ್ಕೊಂಡ. ಅವರು ನನಗೆ ಫೋನ್ ಮಾಡಿ ಎಲ್ಲ ಬ್ಯಾಂಕಲ್ಲಿ, ಸುರೇಶ್ ನಾನು ಅರ್ಜೆಂಟ್ ಮಾತಾಡ್ಬೇಕು, ಅರ್ಜೆಂಟ್. ಏನು ಮಾದೆ, ಸ್ವಲ್ಪ ಶ್ರೀಮಂತನ ಬಗ್ಗೆ ಮಾತಾಡು, ನಾನು ಏನೋ ಪ್ರಾಬ್ಲಮ್ ಮಾಡ್ಬಿಟ್ಟಿಯಾನೋ ಅಂತ ಅಷ್ಟೇ. ಆಮೇಲೆ ನಿಮ್ಮ ಜೊತೆ ನಿಮ್ಮ ಮಿಸ್ಸಸ್ ಜೊತೆ ಇಬ್ಬರು ಹತ್ರ ಮಾತಾಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಫೋನ್ ಮಾಡಿಬಿಟ್ಟು ಏನು ಗೊತ್ತಿಲ್ಲ ಹಿಂಗೆ ಕೇಳ್ತಾ ಇದ್ದಾರೆ, ಮಾತಾಡಿ. ಸರಿ, ಒಂದು ಅರ್ಧ ಗಂಟೆ ಅಂದ್ಬಿಟ್ಟು ಆಮೇಲೆ ಮಾತಾಡಿದ್ರೆ ಅವನು ತುಂಬ ಒಂಥರ ಫೈರ್ ಇದೆ, ದಯವಿಟ್ಟು ಅವನ ಇನ್ನರ್ ಫೀಲಿಂಗ್ಸ್ನ ಹಾಳು ಮಾಡಿಬಿಡಿ, ಅವ್ನ ಕೆಲಸಕ್ಕೆ ಬಿಡಿ, ಡೆಡಿಕೇಟ್ ಮಾಡಿಬಿಡಿ, ನೀನಾಸಮ್ಗೋ ಇದಕ್ಕೆ ಕಳಿಸಿ. ನನಗೆ ಯೋಚನೆ, ಅಲ್ಲಿ ಕಳಿಸಿದ್ರೆ ನಮ್ಮ ಕೈಗೆ ಸಿಗಲ್ಲ ಮಗ, ನಾವು ಪಟ್ಟಿರೋ ಕಷ್ಟ ಬೇಡ, ಇದು ಸಕ್ಸಸ್ ಆಗೋದು ಭಾಳ ಕಷ್ಟ. ಇನ್ನರ್ಟು ಆರ್ಟ್ ಇರಬೇಕು ಏನಾದರೂ ಒಂದು. ಈಗ ನಮ್ಮ ಮಾಲ್ತೇಶ್ ಪಡಿಗರ್ ಇದ್ದಾರಲ್ಲ, ಮಾಲ್ತೇಶ್ ಪಡಿಗರ್ ಕೈ ಹಿಂಗಂದ್ರೆ ಸಾಕು, ಒಂದು ಕಲೆ ಮೂಡುತ್ತೆ. ಆ ಥರದ್ದು ಏನಾರು ಆರ್ಟ್ ಇದ್ದರೆ ಬದುಕ್ಬೋದು, ಡೈರೆಕ್ಟರ್ ಆಗ್ಬೋದು. ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಏನಾರು ಗೊತ್ತಿರ್ಬೋದು. ಕ್ರಿಯೇಟಿವ್ ಆಗಿ ಏನಾದರೂ ವರ್ಕ್ ಗೊತ್ತಿರಬೇಕು, ಇಲ್ಲಾಂದರೆ ಕಷ್ಟ. ಬರೀ ಆ್ಯಕ್ಟಿಂಗ್ ಮಾಡಿಕೊಂಡು ನಾನು ಬದುಕ್ತೀನಿ ಅಂತಂದ್ರೆ ಆಗಲ್ಲ. ಈಗ ನೋಡಿ ನಮ್ಮ ಸಾಧು ಕೋಕಿಲ ಅವರು ಈಸ್ ಮಾಸ್ಟರ್ ಆಫ್ ಆಲ್, ಮಾಸ್ಟರ್ ಆಫ್ ಎವ್ರಿಥಿಂಗ್. ಅವನು ಆ್ಯಕ್ಟಿಂಗೂ ಮಾಡ್ತಾರೆ, ಮ್ಯೂಸಿಕ್ಕೂ ಮಾಡ್ತಾರೆ, ಆರ್ಗನೈಸಿಂಗೂ ಮಾಡ್ತಾರೆ. ಮಡ್ರಾಸಿಂದ ಮ್ಯೂಸಿಷಿಯನ್ಸ್ ಕರೆಸ್ತಾರೆ, ಅಣ್ಣ ತಮ್ಮದಿರು ಇಡೀ ಫ್ಯಾಮಿಲಿ ಮ್ಯೂಸಿಷಿಯನ್ಸ್, ಅಣ್ಣ ತಮ್ಮ ತಂಗಿ ಎಲ್ಲರೂ ಮ್ಯೂಸಿಷಿಯನ್ಸ್. ಹೀಗಾಗಿ ಅವರು ಹೇಗಾದರೂ ಬದುಕ್ತಾರೆ. ಈಗ ಬರೀ ಆ್ಯಕ್ಟ್ರಾಗಿ ಬದುಕೋದಿದೆಯಲ್ಲ ಭಾಳ ಕಷ್ಟ. ಇಂಥರ ಉದ್ಯೋಗ ಇರಲಿಲ್ಲ ಅಂದರೆ, ನಂತರ ಉದ್ಯೋಗ ಇರಲಿಲ್ಲ ಅಂದರೆ ನಾನು ಖಂಡಿತ ಈ ಥರ ಮನೆ ಕಟ್ತಿರಲಿಲ್ಲ, ಕಾರ್ ತಗೊಂತಿರಲಿಲ್ಲ, ನನಗೆ ಮಾತ್ರೆ ತಗೊಳ್ಳೋಕ್ಕೂ ದುಡ್ಡು ಇರ್ತಿರಲಿಲ್ಲ ಸರ್. ಇದು ಆ ಸಿನಿಮಾ ಮಾಡಿದ್ರಲ್ಲ, ನಿಮ್ಮ ಇನ್ಫ್ಲುಯೆನ್ಸು ಸೆಲೆಬ್ರಿಟಿ ಸ್ಟೇಟಸ್ ತಂದು ಕೊಡ್ತು. ಅದರಲ್ಲಿ ತುಂಬ ರಿಮಾರ್ಕೆಬಲ್ ಆ್ಯಕ್ಟರ್ಸ್ ಯಾರು? ನೀವು ರವಿಚಂದ್ರನ್ ಜೊತೆ ಮಾಡಿದ್ರಿ, ವಿಷ್ಣುವರ್ಧನ್ ಜೊತೆ ಮಾಡಿದ್ರಿ ಸರ್. ರವಿಚಂದ್ರನ್ ಜೊತೆ ಮಾಡಿದೆ, ವಿಷ್ಣುವರ್ಧನ್ ಜೊತೆ ಮಾಡಿದೆ, ಶಿವರಾಜ್ ಕುಮಾರ್ ಜೊತೆ ಮಾಡಿದೆ, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಮಾಡಿದೆ, ಪುನೀತ್ ರಾಜ್ಕುಮಾರ್ ಜೊತೆ ಮಾಡಿದೆ, ಎಸ್ ನಾರಾಯಣ್ ಜೊತೆ ಮಾಡಿದೆ. ಈ ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಶ್ರೀನಿವಾಸ ಮೂರ್ತಿ, ಇವರೆಲ್ಲ ಸೆಕೆಂಡ್ ಲೈನು, ಫಸ್ಟ್ ಲೈನ್ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು, ಅವರು ಫಸ್ಟ್ ಲೈನ್ ಹೀರೋಸು. ಇವ್ರ ಜೊತೆ ಎಲ್ಲ ಮಾಡಿದೆ. ಆಮೇಲೆ ದರ್ಶನ್ ಜೊತೆನೂ ಮಾಡಿದ್ದೀನಿ, ಸುದೀಪ್ ಜೊತೆನೂ ಮಾಡಿದ್ದೀನಿ. ಎಲ್ಲರ ಜೊತೆನೂ ಆ್ಯಕ್ಟ್ ಮಾಡುವಾಗ ನಮ್ಮ ಪರ್ಫಾರ್ಮೆನ್ಸ್ ಅವರು ಹೃದಯಪೂರ್ವಕವಾಗಿ ಇಷ್ಟಪಟ್ಟಿದ್ದಾರೆ. ಸ್ವಲ್ಪ ಸೆಮಿ ಕಾಮಿಡಿ ಇರ್ತಿತ್ತಲ್ಲ? ಸೆಮಿ ಕಾಮಿಡಿ, ಒಂಥರ ಇನ್ನೋಸೆಂಟ್ ಕಾಮಿಡಿ. ಪೂರಾ ಇವ್ರ ಥರನೂ ಅಲ್ಲ, ಸಾಧು ಥರನೂ ಇಲ್ಲ. ಏನದು ನಿಮ್ಮ ಪೊಸಿಷನ್ ಡಿಗ್ನಿಟಿ ಕಾರಣ ಆಗ್ತಿತ್ತಾ ಅಥವಾ ನಿಮ್ಗೆ ಅದೇನೋ ತಾನಾಗಿ ಬಂದಿತ್ತು. ನಾನು ಸಿಕ್ಕುವಂಥ ಪಾತ್ರಗಳು ಎಲ್ಲೂ ಕೂಡ ವಲ್ಗರಾಗಿ ಇದ್ದಿದ್ದೇ ನೋಡಲಿಲ್ಲ ಸರ್. ಎಷ್ಟು ಸಿನಿಮಾದಲ್ಲಿ ಎಷ್ಟು ಪಾತ್ರಗಳು ಮಾಡಿ, ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಷ್ಟೇ ಇಂಪಾರ್ಟೆನ್ಸು, ಅಷ್ಟೇ ನಮ್ಮ ಎಕ್ಸ್ಪ್ರೆಷನ್ನು, ಬಾಡಿ ಲ್ಯಾಂಗ್ವೇಜು, ಡೈಲಾಗು ಇಷ್ಟೇ ಇರ್ತಿದ್ದು. ಒಂದು ಇನ್ಸಿಡೆಂಟಲ್ ಆಗಿತ್ತು. ಅದು ಬಿಟ್ಟರೆ ಸುಮ್ಮನೆ ಕೋತಿ ಚೇಷ್ಟೆ ಮಾಡೋವಂಥದ್ದು, ವಲ್ಗರ್ ಲ್ಯಾಂಗ್ವೇಜು ಎಲ್ಲೂ ನನಗೆ ಯಾವತ್ತೂ ಯಾವ ಡೈರೆಕ್ಟರ್ಗಳು ಕೊಟ್ಟಿಲ್ಲ. ಅಲ್ಲ, ಹಂಗೇನಾರ ಕೊಟ್ಟಾಗ ನಿಮಗೆ ಅದು ಇರಿಟೇಟ್ ಆಗ್ಬೋದು ಚಾನ್ಸು ಇತ್ತಲ್ಲ? ನೀವು ಒಂದು ಪೊಸಿಷನಲ್ಲಿ ಇದ್ರಿ, ಎಂಪ್ಲಾಯ್ಮೆಂಟ್ ಇದ್ರಿ. ಪೊಸಿಷನ್ನಲ್ಲಿ ಅನ್ನೋದಕ್ಕಿಂತ ನನಗೆ ನನ್ನ ನೇಚರ್ಗೆ ಅದು ಒಪ್ತಿರಲಿಲ್ಲ ಸರ್. ಯಾವುದೋ ಒಂದು ಸೂರ್ಯವಂಶದಲ್ಲಿ ಯಾವುದೋ ಒಂದು ಸೀನು ಸರ್,
ಎಲ್ಲ ಕಾಫಿ ಕೊಟ್ಕೊಂಡು ಬರ್ತೀನಿ ಹಿಂಗೆ. ಕಾಫಿ ಕೊಟ್ಕೊಂಡು ಬರುವಾಗ ಇದರಲ್ಲಿ ಹಿಂಗೆ ಪಕ್ಕದಲ್ಲಿ ನೋಡ್ತೀನಿ, ದೊಡ್ಡಣ್ಣ ಆ ಕಡೆ ಕೂತಿರ್ತಾರೆ, ಪಕ್ಕದಲ್ಲಿ ಒಂದು ಹೆಂಗಸಿನ ಸೆರಗು ಬಿದ್ದೋಗಿರುತ್ತೆ, ಅವರ ಆ ಸ್ತನ ಕಾಣ್ತಾ ಇರುತ್ತೆ. ಅದೊಂಥರ ನನಗೆ ಭಾಳ ಮುಜುಗರ ತಂತು. ಅಯ್ಯೋ ಈ ಸೀನ್ ಇಟ್ಬಿಟ್ಟಿದಾರಲ್ಲ, ಅದನ್ನು ನೋಡ್ಬಿಟ್ಟು ನಾನು ಹಿಂಗೆ ಹೇಳ್ತೀನಿ, ಹಿಂಗೆ ಒಂದು ಸ್ವಲ್ಪ ಜೊಲ್ ಸುರಿಸೋದು ಇರುತ್ತೆ. ಆವಾಗ ದೊಡ್ಡಣ್ಣ ಪಟ್ ಅಂತ ಹೊಡಿತಾರೆ. ದೊಡ್ಡಣ್ಣ ಅವರು ನೇಚರೇ ಅದು. ಯಾವುದೇ ಕ್ಯಾರೆಕ್ಟರ್ ಕೊಡಲಿ ಪಕ್ಕದಲ್ಲಿರೋ ಆರ್ಟಿಸ್ಟ್ಗಳಿಗೆ ಏಟ್ ಬೀಳದೆ. ತುಂಬ ಜನ ಆರ್ಟಿಸ್ಟ್ಗಳು ಏಟ್ ತಿಂದಿದ್ದಾರೆ, ನಾನು ತಿಂದಿದ್ದೀನಿ. ಅದೇನು ಅಂತಂದರೆ ಅವ್ರು ಮಾತಾಡ್ತಾ ಆ ಫಿಸಿಕಲ್ ಪ್ರಾಕ್ಟೀಸ್ ಏನೈತೆ ಅಂದರೆ ಆ ಹೊಡೆದ್ಬಿಟ್ಟೆ ಮಾತಾಡೋವಂಥದ್ದು. ಅದು ಹೊಡಿತಾರೆ. ಆ ಸೀನ್ಗೂ ಸೆಟ್ ಆಗ್ತಿತ್ತು ಕಾಣ್ತದೆ. ಸೀನ್ಗೂ ಸೆಟ್ ಆಗ್ತಿತ್ತು. ಅದಕ್ಕೆ ಸೆಟ್ ಮಾಡ್ಕೊಳ್ಳೋರು, ಸೆಟ್ ಮಾಡ್ಕೊಳ್ಳೋರು. ಸ್ವಲ್ಪ ಫ್ರೀಡಮ್ ಇರುತ್ತಾ ಕಾಮಿಡಿ ಆ್ಯಕ್ಟ್ರಸ್ಗೆ? ಇರುತ್ತೆ, ಸುಮ್ಮನೆ ಮಾಡೋಂಗಿಲ್ಲ. ಅದು ಇವರು ಸೀನಿಯರ್ ಆರ್ಟಿಸ್ಟು, ಇವರು ಅಜಾನುಭಾವು ಡೈರೆಕ್ಟ್ರುಗಳು ಒಪ್ಕೋತಿದ್ರು, ಆಗ್ತಿತ್ತು. ಹಾಗಂತ ಅವರು ಓವರ್ ಮಾಡಿದ್ರೆ ಹೇಳ್ತಾಯಿದ್ರು. ಆ ಥರ ಹೇಳ್ತಾರಲ್ಲಿ ಎಸ್ ನಾರಾಯಣ ಒಬ್ಬರು, ಮಹೇಶ್ ಸುಗ್ದರೆ ಒಬ್ಬರು, ಅಣ್ಣ ಸುಮ್ಮನೆ ನಮ್ಮ ಆರ್ಟಿಸ್ಟ್ನ ಹೊಡಿಬೇಡಿ ನೀವು, ಸಾಕು ಒಂದು ಸರಿ ಓದಿರೋ ಸಾಕು, ಆಮೇಲೆ ನಮ್ಮ ಕೈ ಸಿಗಲ್ಲ, ಆಮೇಲೆ ನೀವು ಒದೆ ತಿಂದು ಉಳಿತಾರ ಬದುಕ್ತಾರ, ಬೇಡ ಅನ್ನೋರು. ಆಮೇಲೆ ಅದು ವಲ್ಗಾರಿಟಿ ಅನ್ನೋಲ್ಲ. ಆ ಸೂರ್ಯವಂಶ ಸಿನಿಮಾದಲ್ಲಿ ಆ ಸೀನು ಏನಾಗ್ಬಿಡ್ತು, ಅಲ್ಲಿ ನಾನು ಬೇಕು ಅಂತ ತಪ್ಪು ಮಾಡಲಿಲ್ಲ. ಅದೆಲ್ಲ ಆದಮೇಲೆ ಹೊಡಿತಾರೆ. ನಾನು ಕಾಫಿ ಕೊಟ್ಕೊಂಡು ಅದು ಕಾಫಿ ಇದನ್ನು ಟ್ರೇ ತೊಗೊಂಡು ಈ ಕಡೆ ವಾಪಸ್ ಬರಬೇಕಾಯ್ತು. ನಾನು ಮುಂದಕ್ಕೆ ಹೋಗ್ಬಿಟ್ಟೆ. ಮುಂದಕ್ಕೆ ಹೋದರೆ ಅಲ್ಲಿ ಜಾಗ ಇಲ್ಲ. ಅವ್ರು ಕಟ್ ಮಾಡಿದ್ರು, ಅದು ಸೀನು ಸರಿಯಾಗಿ ಬರಲಿಲ್ಲ, ಅಬ್ರಪ್ಟ್ ಆಗಿಬಿಡ್ತು. ಅದಕ್ಕೆ ಇವು ಮತ್ತೆ ಮಿಸ್ಟೇಕ್ ಆಗ್ಬಿಡ್ತು. ಆವಾಗ ರೀಲ್ ಇತ್ತು, ಡಿಜಿಟಲ್ ಇರಲಿಲ್ಲ, ಡಿಜಿಟಲ್ ಕ್ಯಾಮ್ರಾ ಇರಲಿಲ್ಲ, ಮತ್ತೆ ಇನ್ನೊಂದು ಟೇಕ್ ತಗೊಳಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವರು ಎಂಥ ಕೆಲಸ ಮಾಡಿಬಿಟ್ರಿ ಹಂಗೆ ಹಿಂಗಂತ ಅವರು ಮಿಸ್ಟೇಕ್ ಮಾಡಿಬಿಟ್ರಲ್ಲ. ಅದು ಯಾರೋ ಎಸ್ ನಾರಾಯಣ ಅಂದರು, ದೊಡ್ಡಣ್ಣ ಅಂದರು, ವಿಷ್ಣು ಸಾರ್ ನಗ್ತಾಯಿದ್ರು. ಇದೆಲ್ಲ ಆದಮೇಲೆ ಇದನ್ನು ನಾವು ತೊಗೊಳಕ್ಕೆ ಆಗಲ್ಲ, ಉಪಯೋಗಿಸೋಕ್ಕೂ ಆಗಲ್ಲ. ಆದರೂ ನಾನು ಸದ್ಯ ಒಳ್ಳೇದಾಯಿತು ಅಂತ ಉಪಯೋಗಿಸ್ಲಾರ ನಿಮಗೆ ನಾನು ಎದೆ ಮೇಲೆ ಕೈ ಇಟ್ಕೊಂಡೆ. ಸದ್ಯ ದೇವರೇ ಬದುಕಿಸ್ತಲ್ಲ. ನಾನು ಇಷ್ಟು ವರ್ಷ ಸುಮಾರು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೀನಿ, ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ. ಎಲ್ಲೂ ಕೂಡ ಈ ವಲ್ಗರ್ ಸೀನಲ್ಲಿ ನಾನು ಅಭಿನಯಿಸಿಲ್ಲ. ಜನ ನೋಡಿದ್ರು ನಮ್ಮ ಸಂಬಂಧಿಕರಲ್ಲಿ ಹೆಚ್ಚು ಕಮ್ಮಿ ಕೆಲವರು ಹೆಣ್ಮಕ್ಳಿದ್ದಾರೆ, ನಮ್ಮ ಸಿಸ್ಟರ್ಸ್ ಇದ್ದಾರೆ. ನಮ್ಮ ಸಿಸ್ಟ್ರು ಒಬ್ಬರು ಮಂಟೇಸ್ವಾಮಿ ಕಥಾಪ್ರಸಂಗದಲ್ಲಿ ಕೆಲವೊಂದು ಸರಿ ಸೋಮನ್ ಕುಡ್ತಾ ಬರುತ್ತೆ ಸರ್. ಅದರಲ್ಲಿ ಟಾಪ್ಲೆಸ್ಸು ಕೆಳಗಡೆ ಲಂಗ ಹಾಕ್ಕೊಂಡು ಬರ್ತೀವಿ, ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತೀವಿ. ಅದನ್ನು ನೋಡ್ಬಿಟ್ಟು ನಮ್ಮ ಸುರೇಶು ಒಂದೊಂದು ಸೀನಲ್ಲಿ ಒಂದೊಂದು ಸಿಕ್ಕಿದ್ದೆಲ್ಲ ಹಾಕೊಂಬಂದ್ಬಿಡೋನು. ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ ಅವರು ಇನ್ನೊಸೆಟ್ಟು. ಅವರು ಥಿಯೇಟ್ರ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನೋಡೋಕೆ ಬಂದಿರು. ಆಮೇಲೆ ಎಲ್ಲರೀ ಲಂಗ ಹಾಕೊಂಬಂದ್ಬಿಟ್ಟಾರಿ, ಏನೂ ಸಿಗಲಾರ. ನಮಗೆ ನಾವು ಯಾಕಾದ್ರು ನಾಟಕ ನೋಡೋದು, ನಮ್ಗೆ ಯಾರು ನೋಡೋದು, ನಮ್ಮ ರಿಲೇಟಿವ್ಸ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರು ನಮಗೆ ಏನೇ ನಿಮ್ಮ ತಮ್ಮ ಲಂಗ ಹಾಕೊಂಬಂದ್ಬಿಟ್ಟಿದಾನಲ್ಲ ಅಂತಂತಾರೆ. ನಿನ್ಗೇನು ಅನ್ಸಲ್ವೇನೋ ಅಂತಂದರು. ಅಂದರೆ ಅವರು ತಾಟ ಆ ಥರ ಆಯಿತು. ಅಂದರೆ ಪಾತ್ರ ಅಂತ ಗೊತ್ತಿಲ್ಲ ಅವ್ರಿಗೆ. ಅಲ್ಲಿ ಸುರೇಶ್ ಅವ್ರ ಪರ್ಸನಾಲಿಟಿ ನೋಡೋರು, ಅವ್ರಿಗೆ ಗೊತ್ತಿಲ್ಲ. ಹಳ್ಳಿಗಳಲ್ಲಿ ಸೋಮನ್ ಕುಣಿತಾರೆ, ಅದೇ ಥರ ಡ್ರೆಸ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆ ಪಾತ್ರಕ್ಕೆ ತಕ್ಕಂತೆ ನಾವು ಪೋಷಾಕನ್ನು ಧರಿಸ್ಬೇಕು. ಹಿಂಗೆ ಅದು ನೀವು ದೊಡ್ಡ ದೊಡ್ಡ ನಟರ ಜೊತೆ ಮಾಡಿ ನೀವು ಇದೆಲ್ಲ ಜಾಬ್ ಇತ್ತು, ಎಲ್ಲ ಇತ್ತಲ್ಲ, ನಿಮಗೆ ಎಲ್ಲ ಹೀರೋಗಳು ನೋಡಿದ್ರಿ. ಅಪಾರ್ಟ್ ಫ್ರಮ್ ಸೀನ್ ನಿಮಗೆ ಸ್ವಲ್ಪ ಓದ್ಕೊಂಡಿದ್ರಿ, ರಂಗಭೂಮಿಯಿಂದ ಬಂದಿದ್ರಿ. ಉಳಿದ ನಟರ ಥರ ಅಲ್ಲ, ನೀವು ಸೀರಿಯಸ್ ಆಗಿ ಎಲ್ಲವನ್ನು ಗೊತ್ತಿದ್ದವರು, ರೀಡಿಂಗ್ ಇದ್ದವರು, ಇಂಟೆಲಿಜೆಂಟ್. ಆ ಸ್ಟಾರ್ಡಮ್ಮು, ಆ ಆ್ಯಕ್ಟ್ರ್ಗಳ ಬಿಹೇವಿಯರಲ್ಲಿ ನಿಮಗೆ ತುಂಬ ಸಾಫ್ಟು, ನಂಗೆ ಈ ಥರ ಬಿಹೇವಿಯರ್ ಇಷ್ಟ ಆಗುತ್ತೆ, ಈ ಸ್ಟಾರ್ಡಮ್ ಬಿಟ್ಟು ಬಿಹೇವ್ ಮಾಡಿದ ನಟರ ಬಗ್ಗೆ ಏನಾರ ರಿಮಾರ್ಕೆಬಲ್ ಆಗಿ ಹೇಳೋದಿದೆಯಾ ಸರ್? ತುಂಬ ಜನ ಹೀರೋಗಳು ನಾನು ನೋಡಿದ್ದೀನಿ. ತುಂಬ ಜನ ಹೀರೋಗಳಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ, ರಾಜ್ಕುಮಾರ್ ಕುಟುಂಬದ ಪುನೀತ್ ರಾಜ್ಕುಮಾರ್ ಇರ್ಬೋದು, ವೀರ ಕನ್ನಡಿಗಲ್ಲಿ ನಾನು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೆ. ನನಗೆ ಭಾಳ ಮರ್ಯಾದೆ ಕೊಡೋರು. ಅಣ್ಣ ಅಂತ ನಾನು ಅವತ್ತು ಏನೋ ಕೈಗೆ ಒಂದು ಬ್ಯಾಂಡೇಜ್ ಹಾಕೊಂಡಿದ್ದೆ, ಹೈದ್ರಾಬಾದ್ಗೆ ಹೋದೆ. ಅವರೆಲ್ಲ ಕೂತಿದ್ರು. ಕೂತ ತಕ್ಷಣ ನಾನು ಹೋದ ತಕ್ಷಣ ಎದ್ಬಿಟ್ರು ಎಲ್ಲರೂ, 4-5 ಜನ. ಅಪ್ಪು ಯಾಕೆ ಹೇಳ್ತೀರಿ, ಕೂತ್ಕೊಳ್ಳಿ. ಇಲ್ಲ ಇರಿ, ಇನ್ನೊಂದು ಚೇರ್ ಶಾರ್ಟೇಜ್ ಇದೆ, ನೀವು ಕೂತ್ಕೊಳ್ಳಿ ಇಲ್ಲಿ. ಕೂರಿಸ್ಬಿಟ್ಟು ಎಲ್ಲ ಮಾತಾಡಿದ್ರು. ಆಮೇಲೆ 2ನೇ ದಿನ ಶೂಟಿಂಗ್ ಆಯ್ತು. 2ನೇ ಶೂಟಿಂಗ್ ಆಮೇಲೆ ನೀವು ನಮ್ಮ ಇದಕ್ಕೆ ಬನ್ನಿ, ಒಟ್ಟಿಗೆ ಊಟ ಮಾಡೋಣ, ಇದು ಮಾಡೋಣ, ನಮ್ಮ ಗೆಸ್ಟ್ ಹೌಸ್ ಬನ್ನಿ. ಆಯಿತು ಬರ್ತೀನಿ. ಒಂಥರ ಕ್ಲೋಸ್ ಆಮೇಲೆ ಪರ್ಫಾರ್ಮೆನ್ಸ್ ಮಾಡುವಾಗಲೂ ಕೂಡ ಭಾಳ ಕ್ಲೋಸ್ ಆಗಿರೋರು. ಅಂದರೆ ಯಾರೋ ಒಬ್ಬ ಕೊಲಿಗ್
ಇರ್ರೆಸ್ಪೆಕ್ಟಿವ್ ಆಫ್ ಫೀಲ್ಡ್ ವರ್ಕ್ ಮಾಡುವಾಗ ಒಬ್ಬ ಕೊಲೀಗು, ಸೀನಿಯರ್ ಕೊಲೀಗು ಅಥವಾ ಸುಪೀರಿಯರ್ ಕೊಲೀಗು ತನ್ನ ಸಬಾರ್ಡಿನೇಟ್ ಹತ್ರ ಬಿಹೇವ್ ಮಾಡೋ ನೇಚರ್ ಇದೆಯಲ್ಲ, ಆಟಿಟ್ಯೂಡ್ ಇಲ್ಲದೆ, ಆ ನೇಚರು ಭಾಳ ಇಂಪಾರ್ಟೆಂಟು ಅಂತ ನಾನು ಅನ್ನಿಸುತ್ತೆ. ಯಾಕಂತಂದರೆ ಕೆಲಸ ಮಾಡುವಾಗ ಖುಷಿ ಇರಬೇಕು, ಆ ಕೆಲಸದಲ್ಲಿ ಗೌರವ ಇರಬೇಕು. ನಾನು ಮಾಡೋ ಕೆಲಸಕ್ಕೆ ಗೌರವ ಇರಬೇಕು, ಅವರು ನಾನು ಮಾಡೋ ಕೆಲಸಕ್ಕೆ ಗೌರವ ಕೊಡಬೇಕು. ನಾನು ಆವಾಗ ಇಂಪ್ಯಾಕ್ಟು ಚೆನ್ನಾಗಿರುತ್ತೆ. ಈ ಥರದ್ದು ಅದು ರಾಜ್ಕುಮಾರ್ ಅವರಿಂದ ಬಂದಿದ್ದಲ್ಲ, ಅದನ್ನೆಲ್ಲ ಈ ರಾಜ್ಕುಮಾರ್ ಅವ್ರ ಕತೆ ಕೇಳಿದೋಕೆ ನೀವು ರಾಜ್ಕುಮಾರ್ ಅವ್ರ ಜೊತೆ ಮಾಡಿದ್ರಿ? ರಾಜ್ಕುಮಾರ್ ಜೊತೆ ಮಾತಾಡಿದ್ದೀನಿ. ಅವರು ನನ್ನ ಬಗ್ಗೆ ನನ್ನ ಸೀರಿಯಲ್ ನೋಡಿದರೆ, ನೀವು ನೃಪತುಂಗ ಅಂತ ಒಂದು ಪಿಕ್ಚರ್ ಆಗುತ್ತೆ, ಅದರಲ್ಲಿ ನಿಮಗೆ ಬೇಕಾದ ಪಾತ್ರಗಳು ಸಿಗುತ್ತೆ, ಅದರಲ್ಲಿ ಮಾಡ್ಬೋದು. ಶಬ್ದವೇದಿನಲ್ಲಿ ನನ್ನ ಪಾತ್ರ ಕ್ಯಾಸ್ಟಿಂಗ್ ಮಾಡಿದರು. ಎಸ್ ನಾರಾಯಣ್ಗೆ ಯಾವುದೋ ಒಂದು ಸಿನಿಮಾ ಡಬ್ಬಿಂಗ್ ಮಾಡ್ತಿರುವಾಗ, ಸರ್ ಪೇಪರ್ ನೋಡಿದೆ, ರಾಜ್ಕುಮಾರ್ ಪಿಕ್ಚರ್ ಡೈರೆಕ್ಟ್ ಮಾಡ್ತಿದ್ದೀರಿ, ಅಭಿನಂದನೆಗಳು ಕ್ಯಾರೆಕ್ಟ್ರ್ ಇದೆ ಅಂದರು. ಏನು ಸರ್ ಕೇಳೋದು? ನಾನೇನು ಕೇಳೇ ಇಲ್ಲ. ಕ್ಯಾರೆಕ್ಟ್ರ್ ಇದೆ ರೀ ಅಂದ್ಬಿಟ್ಟು ಹೋದರು. ಆ್ಯಡ್ ಚೇಂಜ್ ಮಾಡ್ಕೊಂಡು ಹಂಗೆ ಅಂದ್ಬಿಟ್ಟು ಹೋದರು. ಆಮೇಲೆ ಇವತ್ತು ಕರೀತಾರೆ, ನಾಳೆ ಕರೀತಾರೆ ಅಂತ ನಾನು ಕಾಯ್ತಾಯಿದ್ದೆ. ಬೇಜಾರಾಗಿ ಕೇಳಿಬಿಡ್ಬೇಕು ಡೈರೆಕ್ಟ್ರನ್ನ ಅಂತ ಕಂಠೀರವ ಸ್ಟುಡಿಯೋಗೆ ಹೋದೆ. ಕಂಠೀರವ ಸ್ಟುಡಿಯೋಗೆ ಹೋದರೆ ಶೂಟಿಂಗ್ ನಡೀತಾಯಿತ್ತು. ಶೂಟಿಂಗ್ ಮಧ್ಯದಲ್ಲಿ ಸೀನ್ ಬ್ರೇಕಲ್ಲಿ ರಾಜ್ಕುಮಾರ್ ಅವರು ಬಂದರು. ಅದೇನೋ ಬಿದ್ದಿತ್ತು, ಗಾಜೇನೋ ತೆಗೆದುಬಿಟ್ಟು ತೊಗೊಳಪ್ಪ ಇದು ಎಸಿ ಕಾಲಿಗೆ ಚುಚ್ಕೊಂಡ್ಬಿಡುತ್ತೆ ಅದು. ಆಮೇಲೆ ಜಯಪ್ರದನೂ ಇದ್ದರು. ಇದೆಲ್ಲ ಹತ್ತತ್ರದಿಂದ ನೋಡಿದೆ. ನಾನು ನಮಸ್ಕಾರ ಮಾಡಿದೆ. ರಾಜ್ಕುಮಾರ್ ನನ್ನ ಕಡೆ ಗಮನ ಕೊಡಲಿಲ್ಲ. ಏನಪ್ಪ ನಮ್ಮನ್ನು ನೋಡೋದೇ ಇಲ್ಲ. ಆಮೇಲೆ ಸ್ವಲ್ಪ ಮುಂದೆ ಹೋದೆ. ಸ್ವಲ್ಪ ಹೋದರೆ ಸ್ನಾನ ಹಿಡಿದ್ರು. ನಾನು ನೋಡಿ ಶಾರ್ಟ್ ರೆಡಿನಾ ಅಂದರು. ಏನೋ ಒಂಥರ ನನಗೆ ಒಂಥರ ನೆಗ್ಲೆಕ್ಟ್ ಮಾಡ್ದಂಗೆ ಯಾಕೆ ಹಿಂಗೆ ಮಾಡ್ತಾರೆ. ಆಮೇಲೆ ನನ್ನ ಜೊತೆ ಕರಿಬಸೇನೋ ಬಂದ್ಬಿಟ್ಟಿದ್ದೆ. ಹಿಂಗೆ ಹೋಗ್ಬೇಕು ಮಾತಾಡಿಸ್ಬೇಕು ಅಂದರೆ ಅವನು ಬಂದ್ಬಿಟ್ಟಿದ್ದ. ಅವನ್ನ ನೋಡಿದ್ರು, ನಾನು ನೋಡಿದ್ರು, ಒಂಥರ ಈ ಕಡೆ ತಿರ್ಕೊಟ್ರು. ಯಾಕೆ ಹಿಂಗೆ ಮಾಡೋದು, ನಾನು ಬಂದಿದ್ದೆ ತಪ್ಪಾಗೋಯ್ತಾ. ನೋಡಿ, ನಮಗೆ ಅಲ್ಲಿ ಕೆಲಸ ಇಲ್ಲದಿದ್ದರೆ ಸುಮ್ಮನೆ ಹೋದರೆ ಮರ್ಯಾದೆ ಸಿಗುತ್ತೆ ಇಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಇನ್ಸಿಡೆಂಟು. ಆಮೇಲೆ ನಾನು ತಡೀಲಾರದೆ, ಸರ್ ಈ ಪಿಕ್ಚರಲ್ಲಿ ನನಗೆ ಅವಕಾಶ ಇದೆ ಅಂತ ಹೇಳಿದ್ದೆ. ಏನೀಗ ಏನು ಬಂದಿದ್ದೀಲಿ ಆದರು. ಸುಮ್ಮನೆ ನೋಡೋಣ ಆಯ್ತಲ್ಲ ಮಾತಾಡ್ಸಿದ್ದು ಆದರು. ಅಂದರೆ ಅವರು ಒಂದು ರೀತಿ ಟಾಂಟ್ ಮಾಡ್ದಂಗೂ ಹೇಳ್ತಾರೆ, ಇನ್ನೊಂದು ರೀತಿ ಸುಮ್ಮನೆ ನಮ್ಮನ್ನು ರೇಗ್ಸೋಕ್ಕೂ ಹೇಳ್ತಾರೆ. ಎಸ್ ನಾರಾಯಣ್ನ ಬಿಹೇವಿಯರೇ ಹಂಗೆ. ಸುಮಾರು ಸಿನಿಮಾಗಳಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಎಲ್ಲ ಸರಿನೂ ಅದೇ ಥರ ಮಾತಾಡ್ತಾರೆ. ಅದನ್ನು ನಾವು ಸೀರಿಯಸ್ಸಾಗಿ ತಗೋಕೊಡು. ಆಮೇಲೆ ನಮಗೆ ಇಷ್ಟ ಇದು, ನಮಗೆ ಈ ಪಾತ್ರ ಸಿಗಲ್ಲ. ಆಮೇಲೆ ನೋಡಿದ್ರೆ ವಿಷಯ ಬಂದಿದ್ದು, ಅವ್ರು ಯಾರೋ ಹೊಸಬ್ರಂತೆ, ನಮ್ಮ ಉಮೇಶ್ ಏನು ಮಾಡ್ತಾಯಿದ್ದಾನೆ, ನನ್ನ ಸಮಕಾಲೀನ ಅಂದರೆ MS ಉಮೇಶು, ಅವರು ಏನು ಸಿನಿಮಾ ಇಲ್ಲ, ಅವ್ರ ಕೈಲಿ ಮಾಡಿಸಿ ಆ ಪಾತ್ರನ ಅಂತ ಅಣ್ಣವ್ರು ಹೇಳಿದ್ರು. ಆವಾಗ ನನ್ನ ಪಾತ್ರ ಡ್ರಾಪ್ ಆಯಿತು. ಹೀಗಾಗಿ ರಾಜ್ಕುಮಾರ್ ಜೊತೆ ಮಾಡೋವಂಥ ಒಟ್ಟು ಒಂದೂ ಮಾಡಲೇ ಮಾಡಲಿಲ್ಲ. ಆದರೆ ಎದುರು ಬದ್ರು ಊಟಕ್ಕೆ ಕೂತಿದ್ವಿ. ಆಮೇಲೆ ಅವ್ರದ್ದೇ ಪ್ರೊಡಕ್ಷನ್ ಆದ ನಿಕ್ಷೇಪ ಕಾವೇರಿ ಚಾನಲ್ ಶುರು ಆಯಿತು. ಏಷ್ಯಾನೆಟ್ ಕಾವೇರಿನಲ್ಲಿ ಪಿ ಶೇಷಾದ್ರಿ ಅವರು ಡೈರೆಕ್ಟ್ ಮಾಡಿದ್ರು. ಅವ್ರದ್ದೇ ಪ್ರೊಡಕ್ಷನು. ಅವತ್ತು ಪೂಜೆಗೆ ಹೋಗೋಕ್ಕಾಗಿಲ್ಲ. ಆಮೇಲೆ ಪಾತ್ರ ಮಾಡಿದೆ. ನನ್ನ ಎಪಿಸೋಡ್ ಬರ್ತಾಯಿದ್ರೆ ಅವ್ರು ಯಾರ್ಯಾರು ಮೂಗು ಸ್ವಲ್ಪ ಉದ್ದ ಇದೆ ನಮ್ಮ ಹಾಕಿ ನೋಡಬೇಕಲ್ಲ ಅಂದ್ರಂತೆ. ಅದಕ್ಕೆ ಪಿ ಶೇಷಾದ್ರಿ ಅವರು, ಏನು ರೀ ನಿಮ್ಮ ಮೂಗು ಅಣ್ಣ ಅವ್ರ ಕಣ್ಣಿಗೆ ಬಿದ್ದುಬಿಡ್ತು ಅಷ್ಟೇ ನೀವು ಅಂದರು. ಸರ್ ಅಂದರೆ ಏನು ಸರ್ ನನ್ನ ಕತೆ ಅಂದೆ. ಅಂದರೆ ನಿಮಗೆ ಇವತ್ತಲ್ಲ ನಾಳೆ ಒಳ್ಳೆಯ ಅವಕಾಶಗಳು ಸಿಗ್ಬೋದು. ಸರಿ ಆಯಿತು. ಅದಾದಮೇಲೆ ಯಾವುದೋ ಒಂದು ಸಿನಿಮಾ ಪೂಜೆಗೆ ಬಂದಿದ್ದು. ಪೂಜೆ ಮುಂದರೆ ಹಿಂಗೆ ಕಾಲು ನಮಸ್ಕಾರ. ಓಹೋ ನೀವು ನಿಕ್ಷೇಪ ಸೀರಿಯಲಲ್ಲಿ ಮಾಡಿದಿರಿ, ಏನು ಕಾಮಿಡಿ ಮಾಡ್ತೀರಿ ನೀವು, ನಾನು ದಿನ ನೋಡ್ತಿರ್ತೀನಿ ನಿಮ್ಮದು, ನಮ್ಮದೇ ಪ್ರೊಡಕ್ಷನ್ ಅಲ್ವಾ ಅದು, ಚೆನ್ನಾಗಿ ಮಾಡ್ತೀರಿ ನೀವು. ಆ ಥರ ಒಂದು 2-3 ಸರಿ ಹೇಳಿದ್ರು. ಒಂದು ಸರ್ತಿ ಕೈ ಹಿಡ್ಕೊಂಡವ್ರು ಬಿಟ್ಟೇ ಇಲ್ಲ. ಇನ್ನೊಂದು ಸರಿ ಹೋದೆ ಹತ್ರಕ್ಕೆ ಯಾರೋ ಹಾರ ಕೊಟ್ಟರು. ಹಾರ ಹಾಕ್ಬಿಡಿ ಸುರೇಶ್, ಹಾರ ಹಾಕ್ಬಿಟ್ರೆ ಮೂಗು ಹಿಡ್ಕೊಂಡ್ರು. ಮೂಗು ನಮ್ಮ ಥರ ಉದ್ದ ಇದೆ ನಿಮಗೆ, ಚೆನ್ನಾಗಿ ಮಾಡ್ತೀರಿ ಅಂತ. ಆವಾಗ ನನ್ನ ಚಪ್ಪಲಿನೇ ಎಲ್ಲ ಹೊರ್ಟಾಯ್ತು ನುಗ್ಗಲಲ್ಲಿ. ಈ ಥರದ್ದೆಲ್ಲ ಆಯಿತು. ಹೀಗೆ ಸರ್ ರವಿಚಂದ್ರನು ನಿಮಗೂ ಸಂಪರ್ಕಕ್ಕೆ ಬಂದಿದ್ದರು. ಅವರು ಜೊತೆಲಿ ಆ್ಯಕ್ಟ್ ಮಾಡ್ತಾಯಿದ್ರೆ ತುಂಬ ಕ್ಲೋಸಾಗಿ ಬಿಹೇವ್ ಮಾಡ್ತಾರೆ. ನಾನು ಇಷ್ಟ ಆಗ್ಬಿಡ್ರೆ ಅವ್ರಿಗೆ ಎಲ್ಲೋ ಒಂದು ಕಡೆ ನನ್ನ ಇಷ್ಟ ಅದೇ. ನಮಗೆ ನಾವು ಕೊಂಚ ಮಟ್ಟಿಗೆ ನಮ್ಮ ಸಿನ್ಸಿಯಾರಿಟಿ ಇದೆ ಅಂತ ಅನ್ಕೊತೀನಿ, ಶ್ರದ್ಧೆ ಇದೆ.
ರವಿ ಸರ್ ಜೊತೆ ಅವ್ರನ್ನ ತದೇಕ ಚಿತ್ರದಿಂದ ನೋಡ್ತಾ ಇರ್ತೀನಿ. ಅವರು ಯಾವ ರೀತಿ ಆ್ಯಕ್ಟ್ ಮಾಡೋವಂಥದ್ದು, ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾ ಇರ್ತಾರೆ, ಮತ್ತು ಯಾವ ರೀತಿ ಬಿಹೇವ್ ಮಾಡ್ತಾರೆ, ಎಲ್ಲ ಹಿಂಗೆ ನೋಡ್ತಾ ಇದ್ದಾಗ ಅವ್ರಿಗೆ ನಮ್ಮ ಮೇಲೆ ಎಷ್ಟು ಚೇರ್ ಹಾಕ್ಕೊಂಡು ಕೂತ್ಕೊಳ್ಳಿ, ಏನೇನು ಮಾಡ್ತಾಯಿದ್ದೀನಿ ನೋಡು, ನಾನು ಕೂತ್ಕೊಂಡು. ಆಮೇಲೆ ಅವರು ಎಲ್ಲ ಭಾಳ ಮನಸ್ಸು ಬಿಚ್ಚಿ ಮಾತಾಡೋದು. ಹೀರೋ ನಮಗೆ ಇಷ್ಟ ಆಗೋದು. ಆಮೇಲೆ ಅವರು ಕ್ಯಾರವನ್ಗೆ ಹೋಗೋರು. ನಮ್ಮ ಕ್ಯಾರವನ್ ಇದ್ದರೆ ನಾವು ಕ್ಯಾರವನ್ಗೆ ಹೋಗ್ತೀವಿ, ಇಲ್ಲ ಅಂತಂದ್ರೆ ನಾವು ಆಟೆ ಹೊಡ್ಕೊಂಡು, ನಾನು ದೊಡ್ಡಣ್ಣ ಚಂದ್ರು ಇವರೆಲ್ಲ ಆಟೆ ಹೊಡ್ಕೊಂಡು ಕೂತ್ಕೊತೀವಿ. ಚಂದ್ರು, ದೊಡ್ಡಣ್ಣ, ಶ್ರೀನಿವಾಸ ಮೂರ್ತಿ ಇವರೆಲ್ಲ ಸುಮಾರು ಸಿನಿಮಾಗಳಲ್ಲಿ ಒಟ್ಟೊಟ್ಟಿಗೆ ಮಾಡಿ, ಸುಂದರ್ ರಾಜು, ರಮೇಶ್ ಭಟ್ ಇವರೆಲ್ಲ ನಮಗೆ ಭಾಳ ಸ್ನೇಹ ಉಂಟಾಗಿತ್ತು. ನಮ್ಮ ಬಿಡುವಿನ ಸಮಯದಲ್ಲಿ ಸೈಡಲ್ಲಿ ಕೂತ್ಕೊಂಡು ಎಲ್ಲ ಹಳೆ ವಿಷಯಗಳು ಅವ್ರು ಹೇಳೋರು, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ನಾವು ಶೇರ್ ಮಾಡ್ತಿದ್ರು, ನಾವು ಕೇಳ್ಕೊತಾ ಇದ್ವಿ. ಹೀಗೆಲ್ಲ ಆಯಿತು. ಈ ಒಂದು ದರ್ಶನ್ನು ಒಂದು 2-3 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುವಾಗ ಅವರು ಬಂದು ಕೂತ್ಕೊಳ್ತಿದ್ರಲ್ಲ, ಕೂತ್ಕೊಂಡಾಗ ಜನರೆಲ್ಲ ಮಾತಾಡ್ತಿದ್ರು, ನೀವು ಏನು ಮಾಡ್ತೀರಿ? ನಾನು ಡಿಫೆನ್ಸಲ್ಲಿ ಹಿಂಗೆ ಕೆಲಸ, ಹಿಂಗೆ. ಹೌದಾ, ಆಫೀಸಲ್ಲಿ ಪರ್ಮಿಷನ್ ಕೊಡ್ತಾರಾ? ಹಂಗೆ ಎಲ್ಲ ಕೇಳೋರು. ಹಿಂಗೀಗಾಯಿತು ಅಂತ ಹೇಳೋರು. ಎಷ್ಟು ಕೊಡ್ತಾರೆ ಸೌಂಡ್ ಕೊಡೋಲ್ಲ, ಏನೋ ಭಾಳ ಇಂಟ್ರೆಸ್ಟ್ ಬಂದಿದ್ದೀರಿ, ಚೆನ್ನಾಗಿ ಮಾಡ್ತೀರಿ ಅಂತಂದರು. ಆ ಥರ ಸುಮಾರು ಸಿನಿಮಾಗಳು ದರ್ಶನ್ ಜೊತೆ ಮಾಡಿದೆ, ಸುದೀಪ್ ಜೊತೆ ಮಾಡಿದೆ. ಸುದೀಪು ಭಾಳ ಒಬ್ಬ ಆರ್ಟಿಸ್ಟ್ ಇಷ್ಟ ಆಗ್ಬಿಟ್ರೆ ಅವ್ರಿಗೆ ಭಾಳ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಆಮೇಲೆ ಒಳ್ಳೆ ಟೆಕ್ನಿಷಿಯನ್ ಅವನು. ಆ ಮನುಷ್ಯನಿಗೆ ಒಂದು ಸಿನಿಮಾ ಮಾಡಬೇಕು ಅಂತ ಏನಾದರೂ ಅನಿಸ್ಬೋದು ಅಂತಂದರೆ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡೋದು. ನಾನು ನೋಡಿದ್ದೀನಿ ಕೆಂಪೇಗೌಡ ಸಿನಿಮಾದಲ್ಲಿ. ಆಯಪ್ಪ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರು ನಾನು ನೋಡಿದೆ. ಪಾಪ ಪದೇ ಪದೇ ಕಾಫಿ ಕುಡಿಯೋರು, ಕೆಲಸ ಮಾಡೋರು, 11 ಗಂಟೆ 12 ಗಂಟೆ ನಿದ್ದೆನೇ ಮಾಡ್ತಿರಲಿಲ್ಲ, ಊಟನೇ ಸರಿ ಮಾಡ್ತಿರಲಿಲ್ಲ. ಕೆಂಪೇಗೌಡದಲ್ಲಿ ನೀವು ಇದ್ರಲ್ಲ? ಕೆಂಪೇಗೌಡದಲ್ಲಿ ನಾನಿದ್ದೆ. ಅದಾದಮೇಲೆ ಇನ್ನೊಂದು ಸಿನಿಮಾ ವಿಷ್ಣುವರ್ಧನ್ ಮಾಡಿದೆ. ಆಮೇಲೆ ಇನ್ನೊಂದು ಸಿನಿಮಾ ಕ್ಯಾಸ್ಟಿಂಗ್ ಆಗಿತ್ತು, ಅದು ಯಾಕೋ ನನಗೆ ಬರಲೇ ಇಲ್ಲ. ಆಮೇಲೆ ಅದಕ್ಕಿಂತ ಮುಂಚೆ 2-3 ಸಿನಿಮಾ ಓಂ ಪ್ರಕಾಶ್ ಅವ್ರು ನಾನು ಕರೆಸಿದ್ರು. ಅವರ ಹುಚ್ಚ, ಆಮೇಲೆ ಇನ್ನೂ ಯಾವುದೊಂದು ಸಿನಿಮಾ ನನಗೆ ಕರೆಸಿ ಆ ಡೇಟ್ಗಳು ಮ್ಯಾಚ್ ಆಗಲಿಲ್ಲ, ಆ ಸಿನಿಮಾಗಳೇ ಮಾಡೋಕ್ಕಾಗಲ್ಲ. ಸುಮಾರು ಒಂದು 200 ಸಿನಿಮಾ ಬಿಟ್ಬಿಟ್ಟಿದ್ದೀನಿ ಸರ್. ಈ ಥರ ಒಳ್ಳೆ ಸಿನಿಮಾಗಳು. ರವಿಚಂದ್ರನ್ ಒಂದು ಒಳ್ಳೆ ಟ್ರಾನ್ಸ್ಜೆಂಡರ್ ಕ್ಯಾರೆಕ್ಟ್ರು. ನನಗೆ ಆವಾಗ ನನ್ನ ಹತ್ರ ಫೋನ್ ಇರಲಿಲ್ಲ, ಹುಡುಕಿದ್ರು ಅಲ್ಲಿ ಕಲಾಕ್ಷೇತ್ರ ಅಂತ ಇನ್ನೆಲ್ಲೆಲ್ಲ ಹುಡುಕಿದ್ರು, ಸಿಕ್ಕಿಲ್ಲ. ಕೊನೆಗೆ ಮೊಬೈಲ್ ಇರಲಿಲ್ಲ. ಸೆಟ್ಟಿಗೆ ಬರೋಕ್ಕೆ ಕೇಳಿದ್ರು, ಸೀದಾ ಸೆಟ್ಟಿಗೆ ಹೋದೆ. ಓಮಲ್ಲಿಗೆ ಅಂತಲೇ ಏನೋ ಪಿಕ್ಚರು, ಓಮಲ್ಲಿಗೆ ಓನಲ್ಲೇ ಅಂತನೇನೋ. ಅಲ್ಲಿ ಹೋದ ತಕ್ಷಣ ಇವರು ಶ್ರೀನಿವಾಸ ಮೂರ್ತಿ, ಏನು ನಿನ್ನ ಡೇಟ್ ಅಷ್ಟೊಂದು ಕಟಾನಲ್ಲಪ್ಪ, ಕೈಗೆ ಸಿಗೋಣ, ಅಷ್ಟೊಂದು ಬ್ಯುಸಿನ ನೀನು ಅಂತ. ನಾಗಬಣ್ಣ ಯಾವುದು ಸೀರಿಯಲ್ ಮಾಡ್ತಿರೋ ಅಲ್ಲಿ ಹಳ್ಳಿಲಿ ಹೋಗಿ ಸೇರ್ಕೊಂಬಿಟ್ಟಿದ್ವಿ, ಅಲ್ಲೆಲ್ಲೂ ಫೋನ್ ಇಲ್ಲ, ಏನಿಲ್ಲ ಅಂದ. ಸರಿ ಅನ್ಯಾಯವಾಗಿ ಮಿಸ್ ಮಾಡ್ಕೊಂಬಿಟ್ಟಿಲ್ಲ ಅವ್ರ ರೋಲು. ಅವನು ಮಂಡ್ಯ ರಮೇಶ್ ಮಾಡ್ತಾನೆ ನೋಡೋದು. ಅಷ್ಟೊಂದು ಮಂಡ್ಯ ರಮೇಶ ಬಂದು ತಪ್ಕೊಂಡ, ಸುರೇಶ ನೀನೇ ಮಾಡ್ಬೇಕಾಯ್ತು ರೋಲ್ ಕೊಣ, ವಿಧಿ ಇಲ್ದಲ್ಲಿ ನೀನು ಸಿಕ್ಕಿಲ್ಲ ಅಂತ ನನಗೆ ಹಾಕಿದ್ದಾರೆ. ಹೋಗ್ಲಿ ಬಿಡ, ಏನಂತೆ, ಯಾರಿಗೆ ಋಣ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡು. ನಾನು ಒಂದ್ಸರಿ ಬಂದು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆಮೇಲೆ ಹೋದೆ ರವಿಚಂದ್ರ ಸೂರಿ ನೆಕ್ಸ್ಟ್ ಪಿಕ್ಚರಲ್ಲಿ ಮಾಡೋಣ, ಇದ್ರಲ್ಲಿ ಮಿಸ್ ಆಗೋಯ್ತು, ಡೋಂಟ್ ವರಿ, ನೆಕ್ಸ್ಟ್ ಪಿಕ್ಚರಲ್ಲಿ ಮಾಡೋಣ. ಸರಿ ಆಯಿತು. ಹೀಗೆ ಸುಮಾರು ಸಿನಿಮಾಗಳು. ನಂತರ ಇನ್ಯಾರು ಹೀರೋ ವಿಷ್ಣುವರ್ಧನ್ ಮೋಡಿ. ಸೂರ್ಯವಂಶ ಮಾಡುವಾಗ ಜಾಸ್ತಿ ದಿನ ಅವ್ರ ಜೊತೆ ಕಾಲ ಕಳೆದು, ಅದು ಹೊರಗಡೆ ಊರುಗಳಲ್ಲಿ. ಅವರು ಒಂದೊಂದು ಸರ್ತಿ ಯಾವಾಗಲೂ ಒಂದು ಸರಿ ಎಷ್ಟು ರೆಸ್ಪೆಕ್ಟ್ ಕೊಡೋರು, ಮಾತಾಡೋರು. ಸಾರ್ ಅಂತ ಅಂದ್ಬಿಟ್ಟು ಅದೇನೋ ಒಂದು ಅವ್ರಿಗೆ ಆಸೆ ಇತ್ತು, ಒಂದು ಯಾವುದೋ ಒಂದು ಇಂಡಸ್ಟ್ರಿ. ಈಗೇನು ಟೆಂಡರ್ ಕೋಕೋನಟ್ ಏನಿದೆ, ಎಳನೀರು ಆಗಿನ ಕಾಲದಲ್ಲೇ ಅವರು ಟಿನ್ ಮಾಡಬೇಕು ಅಂತ ಆಸೆ ಇತ್ತು ಅವ್ರಿಗೆ. ಟಿನ್ ಫ್ಯಾಕ್ಟ್ರಿ, ಅದು ಎಳ್ನೀರು ಟಿನ್ ಫ್ಯಾಕ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ. ಇದೆಲ್ಲ ಮಾಡ್ಬೋದು ಸರ್, ನಾವು ಅದೆಲ್ಲ ಸಣ್ಣ ಇಂಡಸ್ಟ್ರಿನ ಮಾಡೋದಕ್ಕೆ ನಾವು ಯೋಚನೆ ಮಾಡಬೇಕು. ನಾವು 25 ವರ್ಷ ಆಯಿತು ಇಂಡಸ್ಟ್ರೀಲಿ, ನಾನು ಸಾಕು ಮಾಡಬಾರ್ದು, ಇನ್ನು ಯಂಗ್ಸ್ಟರ್ಸ್ಗಳಿಗೆ ನಾವು ಬಿಟ್ಕೊಡ್ಬೇಕು ಅಂದರು. ಅದಾದಮೇಲೆ ಇನ್ನೊಂದು 10-15 ವರ್ಷ ಅವರು ಕೆಲಸ ಮಾಡಿದರು, ಹಿಟ್ ಫಿಲಮ್ಸ್ ಕೊಟ್ಟರು. ವಿಷ್ಣುವರ್ಧನ್ ಸರ್ ಅವರು ಅಂತ. ಎಸ್ ನಾರಾಯಣ ಆಯಿತು, ಇವರಾಯಿತು. ಆಮೇಲೆ ಶಿವರಾಜ್ ಕುಮಾರ್ ಈಸ್ ಡೌನ್ ಟು ಅರ್ತ್ ಸರ್. ಅಷ್ಟು ಸಂಸ್ಕಾರ ಅಂತಂದರೆ ಮನುಷ್ಯ. ನಾನು ಅವ್ರ ಮನೇಲಿ ರಾಘವೇಂದ್ರ ರಾಜ್ಕುಮಾರ್ ಜೊತೆನೂ ಕೆಲಸ ಮಾಡಿದ್ದೀನಿ, ಪುನೀತ್ ಜೊತೆನೂ ಕೆಲಸ ಮಾಡಿದ್ದೀನಿ, ಶಿವಣ್ಣನ ಜೊತೆ ನಾನು ಒಂದು 19 ಸಿನಿಮಾ ಕೆಲಸ ಮಾಡಬೇಕು. ಎಲ್ಲ ಸಿನಿಮಾದಲ್ಲೂ ಎಮ್ ಅಂತಿರು, ಅನ್ನೋರು. ಬಟ್ಟು ಅವರು ಯಾವುದೇ ಒಂದು ಸೀನಲ್ಲಿ ನನಗೆ ಎಂಕರೇಜ್ ಮಾಡೋರು, ನುಗ್ಗಬೇಕು ಮುಂದೆ ಅನ್ನೋ. ಆ ಥರ ನನಗೊಬ್ಬರಿಗೆ ಅಲ್ಲ, ಇಡೀ ಸೆಟ್ಟನ್ನು ಅವರು ಯಾರಾದರೂ ಸೋಂಬೇರಿಯಾಗಿ ಕೂತಿದ್ದು ಕೆಲಸ ಮಾಡ್ತಿದ್ರೆ ಅವ್ರನ್ನ ಆ್ಯಕ್ಟಿವೇಟ್ ಮಾಡೋದು. ಆಮೇಲೆ ಡೈರೆಕ್ಟ್ರನ್ನ, ಆಮೇಲೆ ಒಂದು ಸೀನ್ ನಡಿಬೇಕಾದ್ರೆ ಅಲ್ಲೇನಾದ್ರು ಕರೆಕ್ಷನ್ ಇತ್ತು ಅಂತಂದರೆ
ಭಾಳ ರೆಸ್ಪೆಕ್ಟ್ಫುಲ್ಲಾಗಿ ಡಿಸ್ಕಸ್ ಮಾಡಿ ಅದರಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಅಂತಂದರೆ ಇಂಟರ್ಫಿಯರ್ ಆಗೋದು, ಡಿಸ್ಟರ್ಬ್ ಮಾಡೋದು ಆ ಥರ ಅಲ್ಲ, ಸಾಫ್ಟಾಗಿ. ಸೊ ಓಕೆ, ಇಟ್ ಈಸ್ ಲೆಫ್ಟ್ ಯು. ಓಕೆ, ನಾನೊಂದು ಸಜೆಷನ್ ಕೊಟ್ಟೆ, ನೋಡಿ ಈ ಥರ ಮಾಡಿದ್ರೆ ಅಂತ ಇದು ಮಾಡೋದು. ಬಟ್ ಅದು ಭಾಳ ಅತಿಯಾಗಿ ಏನೋ ಇರ್ತಿರಲಿಲ್ಲ ಆ ಥರದ್ದು. ಕೆಲವು ಹೀರೋಗಳು ಆ ಥರ ಅತಿಯಾಗಿ ಡೈರೆಕ್ಟ್ಗೆ ಇಂಟರ್ಫಿಯರ್ ಆಗಿ ಅದು ಸಿನಿಮಾ ನಿಂತು ಹೋಗೋದೋ ಇನ್ನೇನೋ ಆಗೋದೋ ಆಗಿದೆ. ಅವೆಲ್ಲ ಎಕ್ಸಾಂಪಲ್ಸು ಕನ್ನಡ ಚಿತ್ರರಂಗದಲ್ಲಿ ಚಿತ್ರೀಕರಣದಲ್ಲಿ ಆಗಿ ಅದೊಂದು ಬೇರೆ ಬೇರೆ ಇತಿಹಾಸಗಳಿದೆ. ಅದೆಲ್ಲ ನಾವು ಚರ್ಚೆ ಮಾಡೋದು ಬೇಡ. ಅದು ಏನು ಮಾಡೋಕ್ಕಾಗಲ್ಲ. ಅದೊಂದು ಡೈರೆಕ್ಟ್ರು ವೀಕ್ ಆಗಿದ್ದರೆ ಹೀರೋ ಡಾಮಿನೇಟ್ ಮಾಡ್ತಾನೆ. ಇನ್ಯಾರೋ ಸಣ್ಣ ಸಣ್ಣ ಆರ್ಟಿಸ್ಟ್ಗಳು ಡಾಮಿನೇಟ್ ಮಾಡ್ತಾರೆ. ಉಪೇಂದ್ರ ಜೊತೆ ಮಾಡಿದ್ರೆ ಅದೇ ರಕ್ತ ಕಣ್ಣೀರು, ನಾಗರಹಾವು, ನಾನು ನಾನೇ ಅಂತ, ಆಮೇಲೆ ದುಬೈ ಬಾಬು, ಆಮೇಲೆ ಸುಮಾರು ಸಿನಿಮಾ ಮಾಡಿದೆ ಸರ್ ಉಪೇಂದ್ರ ಅವ್ರ ಜೊತೆ. ಬಿಕಾಸ್ ಅಲ್ಲಿ ಎರಡು ಟೆಕ್ನಿಷಿಯನ್ ಆಸ್ ವೆಲ್ ಆಸ್. ಹೌದು, ಅವರು ಒಳ್ಳೆ ಟೆಕ್ನಿಷಿಯನ್ನು. ಸಿನಿಮಾಗಳು ಒಳ್ಳೊಳ್ಳೆ ಸಿನಿಮಾಗಳು ಅಪರೂಪಕ್ಕೆ ಮಾಡಿದ್ರು. ಅದು ಲಾಂಗ್ ಗ್ಯಾಪ್ ತೊಗೊಂಡು ಮಾಡಿದ್ರು, ಒಳ್ಳೆ ಹಿಟ್ ಕೊಟ್ಟರು. ಇತ್ತೀಚಿನ ದಿನಗಳಲ್ಲಿ ಟೆಕ್ನಿಷಿಯನ್ಸು ಭಾಳ ಜನ ಬಂದಿದ್ದಾರೆ. ಆಮೇಲೆ ಟೆಕ್ನಿಕಲಾಗಿ ಪ್ರಾಕ್ಟಿಕಲಾಗಿ ಭಾಳ ತಿಳ್ಕೊಂಡಿರೋರಿದ್ದಾರೆ. ಆಮೇಲೆ ಅಪ್ಡೇಟ್ ಆಗಿದ್ದಾರೆ. ಕನ್ನಡ ಸಿನಿಮಾಗಳಲ್ಲಿ ಆ ಅಪ್ಡೇಷನ್ ಕಾಣುತ್ತೆ ಸ್ಕ್ರೀನ್ ಮೇಲೆ, ಆ ಸೀನಲ್ಲಿ ಫ್ರೇಮಲ್ಲಿ. ಈಗ ನಿಮಗೆ ಸೆಟ್ ಆಗಂಗೆ ಯೂತ್ಸ್ ಏನಾರ ನಿಮಗೆ ಅಟ್ರಾಕ್ಟ್ ಆಗಿ ರೋಲ್ಸ್ ಕೊಟ್ರ? ಹೊಸಬ್ರು ಬಂದ್ರಲ್ಲ, ಎಲ್ಲ ಹೊಸ ಟೀಮ್ ಬಂತು. ಹೊಸ ಟೀಮಲ್ಲಿ ಸುಮಾರು ಜನ ಅಪರಿಚಿತರು ಸರ್. ಕೈ ಕೆಳಗೆ ಕೆಲಸ ಅಂದರೆ ನಾನು ಆ್ಯಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಸುಮಾರು ಸಿನಿಮಾಗಳು ಮಾಡಿದ್ದೀನಿ. ಈಗ ಎಲ್ಲ ಹೊಸಬರು. ಕೆಲವು ಲೋ ಬಡ್ಜೆಟ್ ಸಿನಿಮಾಗಳು, ಕೆಲವು ಹೈ ಬಡ್ಜೆಟ್ಸ್. ಈಗ ಒಂದು ಅನ್ಲಾಕ್ ರಾಘವ ಅಂತ ಒಂದು ಸಿನಿಮಾ ಲಾಸ್ಟ್ ಮಂತ್ ರಿಲೀಸ್ ಆಯಿತು. ಆ ಡೈರೆಕ್ಟ್ರುಗಳು ಭಾಳ ಬುದ್ಧಿವಂತರು, ವೆಲ್ ಎಜುಕೇಟೆಡು. ಹಿಂದೆ ಸೂಪರ್ ಹಿಟ್ ಡೈರೆಕ್ಟರ್ಸ್ಗಳು ಸುಮಾರು ಜನ ಇದ್ದರು, ಸುಮಾರು ಸಿನಿಮಾಗಳು. ಆ ಥರ ಈಗ ಬರ್ತಾ ಇರೋ ಡೈರೆಕ್ಟ್ರುಗಳಲ್ಲಿ ಕೆಲವರು ಭಾಳ ಬುದ್ಧಿವಂತರಿದ್ದಾರೆ. ಅನ್ಲಾಕ್ ರಾಘವದಲ್ಲಿ ನೋಡಿದ್ರಲ್ಲ, ಇಡೀ ಟೀಮ್ ಚೆನ್ನಾಗಿದೆ. ಇಡೀ ಟೀಮು ಭಾಳ ಕ್ರಿಯೇಟಿವ್ ಮಾಡಿಸ್ತಾರೆ. ಆಮೇಲೆ ನಮ್ಮನ್ನು ಇಷ್ಟಪಡ್ತಾರೆ, ನಮ್ಮನ್ನು ಗೌರವ ಕೊಡ್ತಾರೆ. ನಮ್ಮ ಆ್ಯಕ್ಟಿವಿಟೀಸು, ನಮ್ಮ ಪರ್ಫಾರ್ಮೆನ್ಸಲ್ಲಿ ಬಂದು ಕರೆಕ್ಷನ್ ಮಾಡುವಾಗಲೂ ಕೂಡ ಭಾಳ ನೀಟಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ನಮಗೇನು ಟೆನ್ಷನ್ನೇ ಆಗಲ್ಲ, ಟೆಂಪ್ಟು ಆಗಲ್ಲ. ನಾವು ಭಾಳ ಸೆಟ್ಲ್ಡ್ ಆಗಿ. ಟೆಕ್ನಿಕಲಿನೂ ಚೇಂಜ್ ಆಯ್ತಲ್ಲ ಈಗ? ಹೌದು, ಟೆಕ್ನಿಕಲಾಗಿ ಭಾಳ ಚೇಂಜ್ ಆಯಿತು. ಈಗೆಲ್ಲ ಮಾನಿಟರ್ ನೋಡ್ತಾರೆ, ತಕ್ಷಣ ಗೊತ್ತಾಗುತ್ತೆ. ಮಾನಿಟರ್ ಅಷ್ಟೇ ಇಲ್ಲ, ಅವ್ರಿಗೆ ಜಡ್ಜ್ಮೆಂಟು ಕ್ಯಾಮ್ರಾ ಪಕ್ಕದಲ್ಲೇ ಒಂದು ಮಾನಿಟರ್ ಇರುತ್ತೆ, ಅಲ್ಲೂ ಇರುತ್ತೆ ಮಾನಿಟ್ರು. ಆಮೇಲೆ 4 ಕ್ಯಾಮ್ರಾ ಇಟ್ಕೊಂಡು ಕೆಲಸ ಮಾಡ್ತಾರೆ, ಡ್ರೋನ್ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆಮೇಲೆ ಟ್ರಾಲಿ ಟ್ರ್ಯಾಕ್ಗಳಲ್ಲೂ ಕೂಡ ಭಾಳ ಮಾಡಿಫೈಡ್. ಈಗ ಸಂತೋಷ್ ರೈ ಪೈಜಾತೆ ಅಂತ ಒಬ್ಬರಿದ್ದಾರೆ. ಅವರು ಮೊನ್ನೆ ಒಂದು ಸಿನಿಮಾ ಮಾಡಿದೆ, ಪ್ರಭುದೇವ್ ಮತ್ತು ಶಿವರಾಜ್ ಕುಮಾರ್ದು. ಪ್ರಭುದೇವ್ ಅವರು ಶಿವರಾಜ್ ಕುಮಾರ್ ಮಾಡಿದೆ. ನಾನು ಅಲ್ಲಿ ನೋಡಿದೆ. ಅಲ್ಲಿ ಕೆಲವೊಂದು ಯೂನಿಟ್ಗಳಲ್ಲಿ ಭಾಳ ಅಡ್ವಾನ್ಸ್ ಆಗಿ ಎಕ್ವಿಪ್ಮೆಂಟ್ಸ್ ನಾನು ನೋಡಿದೆ. ನಾನು ಖುಷಿ ಆಯಿತು, ಈ ಥರದ್ದೇನೆಲ್ಲ ಎಕ್ವಿಪ್ಮೆಂಟ್ ನಾವು ನೋಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಅದರಿಂದ ಹಳೆಯ ಸಿನಿಮಾಗಳನ್ನ ನಾವು ಮಾಡ್ತಾಯಿದ್ದಾಗಲೂ ಈಗೂ ಅವಾಗ ಚಾಲೆಂಜಸ್ ಭಾಳ ಇತ್ತು. ಹೌದು, ನೋಡಿ ಆವಾಗ ವರ್ಷಕ್ಕೆ 8 ಸಿನಿಮಾ, ಆಮೇಲೆ 12 ಸಿನಿಮಾನೇ ಜಾಸ್ತಿ ಅಂತ ಆಗ್ತಿದ್ವಿ. ಏನಪ್ಪ ತಿಂಗಳು ಒಂದು ಸಿನಿಮಾ ರಿಲೀಸ್ ಆಗುತ್ತೆ, ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ. ನಾವು ತಿಂಗಳು 12 ಸಿನಿಮಾ ರಿಲೀಸ್ ಆದರೆ ವರ್ಷದಲ್ಲಿ 12 ಸಿನಿಮಾನೂ ನೋಡ್ತಿದ್ವಿ. ತಿಂಗಳಿಗೊಂದು ಸಿನಿಮಾ ನಮ್ಮ ಪಾಕೆಟ್ ಕ್ಲೋಸಲ್ಲಿ. ಈಗ ವರ್ಷಕ್ಕೆ 300 ಸಿನಿಮಾ ಮಾಡಿದ್ರೆ ಯಾವ ಸಿನಿಮಾ ಅಂತ ನೋಡೋದು, ಆಮೇಲೆ ಎಷ್ಟು ಥಿಯೇಟ್ರು, ಆಮೇಲೆ ಎಕ್ಸ್ಪೆಂಡಿಚರು, ಆಮೇಲೆ ನಮಗೆ ಟೈಮು. ಈಗ ಬೆಳೀತಾ ನಮಗೂ ಬೇರೆ ಥರಲ್ಲಿ ಎಂಗೇಜ್ ಆಗಿದೆ, ನಮಗೆ ಟೈಮ್ ಪರ್ಮಿಟ್ ಮಾಡೋದಿಲ್ಲ. ಆಮೇಲೆ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಬೇಕು ಅಂತಂದರೆ ನಮಗೆ ಈ ಒಂದು ಸೆಲೆಬ್ರಿಟಿ ಆದಮೇಲೆ ನಾನು ಒಬ್ಬರೇ ನೋಡೋಕ್ಕಾಗಲ್ಲ. ನನ್ನ ಜೊತೆ ಯಾರಾದರೂ ಒಬ್ಬರು ನನ್ನ ಪಾರ್ಟ್ನರ್ ಇರಬೇಕು, ಕಂಪ್ನಿ ಇರಬೇಕು, ಅವರು ಫ್ರೀ ಆಗಿರಬೇಕು. ಅವಾಗ ಯಾವುದೋ ಒಂದೊಳ್ಳೆ ಪಿಕ್ಚರ್ ನೋಡ್ತೀವಿ, ಸೆಲೆಕ್ಟ್ ಮಾಡಿ. ಈಗ ಬಂದಿರೋದ್ರಲ್ಲಿ ಅಮರನಂದ್ ಅಂತ ಒಂದು ಚೆನ್ನಾಗಿದೆ, ಚಾವ ಅಂತ ಅನ್ನೋದು ಚೆನ್ನಾಗಿದೆ, ಅದ್ಭುತ ಪಿಕ್ಚರ್, ದುಡ್ಡು ಮಾಡ್ತಾಯಿದ್ದಿತ್ತು. ಈಗ ಮತ್ತೆ ಇನ್ನೊಂದು ಫೈರ್ಫ್ಲೈ ಅಂತ ಅಂದ್ಬಿಟ್ಟು ಒಂದು ಸಿನಿಮಾ, ಎಲ್ಲ ಹೊಸ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡಿದೆ. ಫೈರ್ಫ್ಲೈಲಿ ಹೀರೋ ಅವನೇ ಡೈರೆಕ್ಟ್ರು, ರೈಟ್ರು. ಆಮೇಲೆ ಅವರು ಇಡೀ ಟೀಮು ಎಲ್ಲ ಯಂಗ್ಸ್ಟರ್ಸು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಹಗಲು ರಾತ್ರಿ. ನಾನು ಅಲ್ಲಿ ಯಾವುದೋ ಒಂದು ರೂಮ್ ಕೊಟ್ಟಿದ್ದೆ ನನಗೆ ಮೈಸೂರಲ್ಲಿ, ಒಳ್ಳೆ ಲಕ್ಸುರಿ ರೂಮು. ನಾನು ಸ್ವಲ್ಪ ಕೆಳಗಡೆ ಹೋಗಿ ಮೇಲೆ ರೂಮ್ಗೆ ಹೋದರೆ ಆ ಡೈರೆಕ್ಷನ್ ಇಡೀ ಟೀಮು ಫುಲ್ ನೆಲದ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಚಕ್ಕಲ್ ಬಕ್ಕಲ್ ಹಾಕೊಂಡು. ನಾನು ಹೋದ ತಕ್ಷಣ ಎಲ್ಲ ಎದ್ದು ನಿಂತ್ಕೊಟ್ರು. ಯಾಕೆ ಏನಾಯ್ತು ಅಂದೆ ನಾನು. ಯಾಕೆ ಹಿಂಗೆ ಕೂತಿದ್ದೀರಾ ಸರ್,
ಇದು ಅದು ಏನು ಅಂದರೆ ಒಂದು ಕಾರ್ಡ್ ಕೊಟ್ಬಿಡ್ತಾರೆ ಅವರು, ಅದು ಹಿಂಗಿಟ್ಟ ತಕ್ಷಣ ಅದು ಓಪನ್ ಆಗುತ್ತೆ. ಅದು ಇದು ಹೊಟ್ಟೋಗ್ಬಿಟ್ಟಿದೆ, ಪವರ್ ಸೆನ್ಸಾರ್ ಹೊಟ್ಟೋಗ್ಬಿಟ್ಟಿದೆ. ಅದು ಮತ್ತಿರ್ಗ ಕೆಳಗಡೆ ಹೋಗಿ ಅವ್ನು ತರಬೇಕು. ಅದು ಲಿಫ್ಟ್ ಹಾಳಾಗಿತ್ತು, ಲಿಫ್ಟಿಂದ ಹೋಗಿ ತರೋದು ಒಂದು ಸ್ವಲ್ಪ ಟೈಮ್ ಆಗಿದೆ. ಅದನ್ನು ಚಾರ್ಜ್ ಮಾಡ್ಕೊಂಡು ತರೋ ಅಷ್ಟೊತ್ತಿಗೆ ಲೇಟ್ ಆಗುತ್ತಲ್ಲ. ಇವರೆಲ್ಲ ನೆಲದ ಮೇಲೆ ಸುಸ್ತಾಗಿದ್ದರು, ನೆಲದ ಮೇಲೆ ಕೂತ್ಬಿಟ್ಟಿದ್ದಾರೆ. ಬಟ್ ಆ ಟೀಮ್ ಅಂತ ಫೈರ್ಫ್ಲೈಯಲ್ಲಿರೋ ಟೀಮು ಎಲ್ಲ ಯಂಗ್ಸ್ಟರ್ಸು ಒಬ್ರಿಗಿಂತ ಒಬ್ರು ಬದುವಂತು. ಆ ಥರ ಸುಮಾರು ಹೊಸ ಡೈರೆಕ್ಟ್ರುಗಳನ್ನ ನಾನು ಈ ಒಂದು 3-4 ವರ್ಷದಲ್ಲಿ ನೋಡಿದೆ. ಅವ್ರು ನಮಗೆ ಪರಿಚಯನೇ ಇಲ್ಲ. ನಾನು ರೆಕಗ್ನೈಸ್ ಆಗಿದ್ದೀನಿ ಅಂದಕ್ಕೆ ಇದೊಂದು ಕಾರಣ ಆಗುತ್ತೆ. ಇಟ್ ರೀಸನ್ಸ್ ಸ್ಟಿಲ್ ದೇ ಗಿವ್ ಚಾನ್ಸ್. ಅಂದರೆ ನಾವು 39 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು, ರಂಗಭೂಮಿಗೆ ಬಂದು ಒಂದು 45 ವರ್ಷ ಆಗಿರಬೇಕು. 39 ವರ್ಷ ಆದರೂ ಸ್ಟಿಲ್ ಐ ಆಮ್ ಬ್ಯುಸಿ ವಿತ್ ದಿ ಸಿನಿಮಾಸ್. ನನಗೀಗ 5-6 ಸಿನಿಮಾ ಆಫರ್ ಇದೆ, ಎಲ್ಲ ಸಣ್ಣ ಸಿನಿಮಾ, ಯಾವುದೋ ಒಂದು ದೊಡ್ಡ ಸಿನಿಮಾ ಅಷ್ಟೇ. ಎಲ್ಲದು ಡೇಟ್ಸು ಇಂಥ ಡೇಟಲ್ಲಿ ಬರ್ತೀವಿ. ಕೆಲವರು ಡೇಟ್ ಕೊಟ್ಟಿದ್ದಾರೆ, ಕೆಲವರು ಡೇಟ್ ಕೊಟ್ಟಿಲ್ಲ, ಡಿಸ್ಕಷನ್ ಆಗಿದೆ. ಇನ್ನೂ ಒಂದು 20 ಸಿನಿಮಾ ರಿಲೀಸ್ ಆಗಬೇಕು. ಪಾಪ ಬೇರೆ ಬೇರೆ ಸ್ಟೇಜಲ್ಲಿದೆ. ನನಗನ್ಸುತ್ತೆ ಪಾಪ ಇವರು ಮಾಡಿಬಿಟ್ರು ಪಿಕ್ಚರು, ಇವ್ರಿಗೆ ಮಾರ್ಕೆಟಿಂಗ್ ಮಾಡೋದು ಗೊತ್ತಾಗ್ತಿಲ್ವೋ, ಮಾರ್ಕೆಟಿಂಗ್ ಮಾಡೋಕ್ಕೆ ಆಗ್ತಾಯಿಲ್ವೋ, ಮಾರ್ಕೆಟೇ ಆಗಿಲ್ವೋ, ಈ ಥರದ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳು. ಈಗ ನೋಡಿ ನಿಮಗೆ ಸಿನಿಮಾ ರೀಲಿಂದ ಡಿಜಿಟಲ್ ಆಯಿತು. ಡಿಜಿಟಲ್ ಆದಮೇಲೆ ಸಿಂಗಲ್ ಸ್ಕ್ರೀನ್ ಥಿಯೇಟ್ರುಗೆ ಜನ ಬರದೇ ಇರೋದ್ರಿಂದ ಅವರು ಲಾಸಲ್ಲಿ ಹೋಗ್ತಾರೆ, ಮುಚ್ಚಬೇಕು ಅಂತ ಬಂದರು. ಮತ್ತಿರ್ಗ ಸ್ಟೇಬಲ್ ಆದರು. ಈ ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಆಯಿತು. ಜನ ಮಲ್ಟಿಪ್ಲೆಕ್ಸ್ಗೆ ಹೋಗ್ತಾರೆ ಅಂತಂದರೆ, ಒಂದು ಕಾಂಪ್ಲೆಕ್ಸಲ್ಲಿ, ಒಂದು ಮಾಲಲ್ಲಿ ಒಂದು 11 ಸ್ಕ್ರೀನ್ ಇರುತ್ತೆ, ಅವ್ರಿಗೆ ಚಾಯ್ಸ್ ಇರುತ್ತೆ. ಈಗೇನು ಅಂತಂದರೆ, ಶಾಪಿಂಗ್ ಹೋದರೆ ಯಾವುದೋ ಒಂದು ಸ್ಟ್ರೀಟ್ಗೆ ಒಂದು 20-30 ಅಂಗಡಿ ಇದ್ದರೆ, ಸೀರೆದೋ ಬಟ್ಟೆದೋ, ಆ ಜಾಗಕ್ಕೆ ಮಾತ್ರ ಜನ ಹೋಗ್ತಾರೆ. ಯಾಕೆ ಅಂದರೆ ಅವ್ರಿಗೆ ಚಾಯ್ಸಸ್ ಇರುತ್ತೆ, ಆಯ್ಕೆಗಳಿರುತ್ತೆ. ಈ ಅಂಗಡಿನಲ್ಲಿ ನಮಗೆ ಸೀರೆ ಮತ್ತೊಂದು ಸರಿಯಾಗಿ ಕಾಣಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಹೋಗಿ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಅವಕಾಶ ಇದೆ ಅಂತ. ಅದೇ ಥರ ಒಂದು ಸಿಂಗಲ್ ಸ್ಕ್ರೀನು ಯಾವುದೋ ಒಂದು ಥಿಯೇಟ್ರು ಒಂದೇ ಇರುತ್ತೆ, ಸುತ್ತಮುತ್ತ ಶಾಪಿಂಗು ಇರಲ್ಲ, ಏನಿಲ್ಲ. ಅದರಲ್ಲಿ ಟಿಕೆಟ್ ಸಿಗಲಿಲ್ಲ ಅಂದರೆ, ಆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಂದರೆ, ಅದು ಬಿಟ್ಟರೆ ನೆಕ್ಸ್ಟ್ ಸಿನಿಮಾಗೆ ಹೋಗ್ಬೇಕು ಅಂದರೆ ತುಂಬ ದೂರ ಹೋಗಬೇಕು. ಅದ್ರ ಬದಲಿಗೆ ಒಂದೇ ಜಾಗದಲ್ಲಿ ಒಂದು 11 ಸ್ಕ್ರೀನ್ ಇತ್ತು ಅಂತಂದರೆ ಜನ ಜಾಸ್ತಿ ಅಲ್ಲಿಗೆ ಬರ್ತಾರೆ, ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮಲ್ಟಿಪ್ಲೆಕ್ಸ್ಗಳು ನಡೀತಾ ಇದೆ. ಅದರಲ್ಲಿ ಅವರು ಮಾರ್ಕೆಟಿಂಗು, ಶೇರಿಂಗ್ ಬೇರೆ ಇದೆ. ಶೇರಿಂಗ್ ಇರೋದ್ರಿಂದ ನಿರ್ಮಾಪಕನು ಉಳ್ಕೋತಾನೆ, ಆಮೇಲೆ ಥಿಯೇಟ್ರು ಎಕ್ಸಿಬಿಟರ್ ಉಳ್ಕೋತಾನೆ, ಡಿಸ್ಟ್ರಿಬ್ಯೂಟರ್ ಉಳ್ಕೋತಾನೆ. ನೀವು ಈ ಮಧ್ಯೆ ಒಂದು ನಮ್ಮ ಇಂಗ್ಲೀಷ್ ಟೆಕ್ಸ್ಟಿಗೆ ಸಂಬಂಧಪಟ್ಟಂತೆ ಒಂದು ಕ್ಯಾರೆಕ್ಟರ್ ಮಾಡಿದ್ರಿ, ಇಂಗ್ಲೀಷ್ ಒನ್ ಡಾರ್ಕ್ ನೈಟ್ ಅದು ನಿಮಗೆ ಬಿಯಾಂಡ್ ಯುವರ್ ಕಾಮಿಡಿ ಕ್ಯಾರೆಕ್ಟರ್, ನಿಮ್ಗೆ ಅದು ಸೆಟ್ ಆಗಿತ್ತು ಇಂಗ್ಲೀಷ್ ಥರ. ಆ ಇಂಗ್ಲೀಷ್ ಕೂಡ ನಿಮ್ದು ಆ್ಯಕ್ಸೆಂಟು ಎವ್ರಿಥಿಂಗ್ ವಾಸ್ ನೈಸ್. ಅದಕ್ಕೆ ರೀಸನ್ ಏನು, ಅದನ್ನ ಹೆಂಗೆ ಒಪ್ಕೊಂಡ್ರಿ? ನಿಮಗೊಂದು ಕಾಮಿಡಿಯನ್ ಇಮೇಜ್ ಇತ್ತು, ಅದು ಹೆಂಗೆ ಸಿಕ್ತು? ಅದು ಯಶವಂತ್ ಸರ್ ದೇಶಪಾಂಡೆ ಅವರು 1-2-3 ನಾನು ಮಾಡಬೇಕಾಗಿದ್ದು ಪಾತ್ರಗಳು, ಅವರು ಒಂದಂತೂ ನನ್ನ ತಪ್ಪಿಸ್ಬಿಟ್ಟು ಅವ್ರ ಮ್ಯಾನೇಜರ್ನ ಹಿಡ್ಕೊಂಡು ಏನೋ ಮಾಡಿಬಿಟ್ರು. ಯಾವುದೋ ಒಂದು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಿದ್ದು. ಅಂದರೆ ನಾವು 10 ಜನ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡಿದ್ದು. ಅದು ನನ್ನ ಮಿಸ್ಸಸ್ ಹೆಸರಲ್ಲಿ ಮಾಡಿದ್ದು. ಪಿ ಶೇಷಾದ್ರಿ ಮುನ್ನುಡಿ ಮತ್ತು ಅತಿಥಿನಲ್ಲಿ ನಾನು ಮಾಡಬೇಕಿತ್ತು ಕ್ಯಾರೆಕ್ಟ್ರು. ನಾನು ಮಾಡ್ತೀನಿ ಅಂತ ರೈಟರ್ಸ್ ಏನು ಮಾಡಿದ್ರು ಡಿಸ್ಕಷನಲ್ಲಿ, ಸುರೇಶ್ ನಮ್ಮ ಪಾರ್ಟ್ನರ್ ಅಲ್ವಾ, ಒಂದು ಸೀನಲ್ಲಿ ಯಾಕೆ 3 ಸೀನ್ ಮಾಡೋಣ ಅಂತ 3 ಸೀನ್ ಮಾಡಿದ್ರು. ಆವಾಗ ಇವರು ಒಬ್ಬರು ಅಲ್ಲಿ ಕೂತ್ಕೊಂಡು ರೈಟರು ಮತ್ತು ಅಸೋಸಿಯೇಟ್ ಡೈರೆಕ್ಟರ್ ನಾನು ಕೆಲಸ ಮಾಡಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೋಗಿದ್ರು. ನನ್ನ ಆತ್ಮೀಯ ಗೆಳೆಯ, ಪಾಪ ಅದರಲ್ಲೇನು 2 ಮಾತಿಲ್ಲ. ಆಮೇಲೆ ಅವ್ರಿಗೇನೋ ಒಂದು ಮನಸ್ಸಿಗೆ, ಗೆಳೆಯ ನೀನು ಹೊಟ್ಟೆ ಮೇಲೆ ಹೊಡೆದಪ್ಪ, ನಿನ್ನ ಕ್ಯಾರೆಕ್ಟ್ರು ನಾನು ಕಿತ್ಬಿಟ್ಟೆ, ಸೊ ಅದಕ್ಕಾಗಿ ನಾನು ಋಣ ತೀರಿಸ್ಕೋಬೇಕಲ್ಪ, ಅದಕ್ಕೆ ನಾನು ಒನ್ ಡಾರ್ಕ್ ನೈಟಲ್ಲಿ ನೀನು ಆ್ಯಕ್ಟ್ ಮಾಡೋ ಮರ್ಯ, ನಿನಗೆ ಇಂಗ್ಲೀಷು ಹೆಂಗಿದ್ರು ನೀನು ಗೌರ್ಮೆಂಟ್ ಅಫಿಷಿಯಲು ಇಂಗ್ಲೀಷ್ ಮಾತಾಡ್ತೀವಿ, ಅಭ್ಯಾಸ ಮಾಡ್ಕೊಂಡು ಮಾಡೋ, ಭಾಳ ಚೆನ್ನಾಗಿರುತ್ತೆ. ಸರಿ, ಹಾಗಾಗಿ ಆ ಒನ್ ಡಾರ್ಕ್ ನೈಟು ನಾನು ಒಪ್ಕೊಂಡು ಮಾಡಿದ್ದೆ. ನಿಜವಾಗ್ಲೂ ಅದೊಂಥರ ನನಗೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೀರಿಯಸ್ ಕ್ಯಾರೆಕ್ಟ್ರು. ನನಗೆ ಆಸೆ ಬೇರೆ ಬೇರೆದು, ಬರೀ ಕಾಮಿಡಿನೇ ಮಾಡಬೇಕು ಅಂತ ಇಲ್ಲ, ಸೀರಿಯಸ್ ಕ್ಯಾರೆಕ್ಟ್ರ್ ಮಾಡಬೇಕು. ನಾನು ಈ ಸಿನಿಮಾಗಳಲ್ಲಿ, ಇತ್ತೀಚಿನ ಸಿನಿಮಾಗಳಲ್ಲಿ ಬೇರೆ ಬೇರೆ ಥರದ ಕ್ಯಾರೆಕ್ಟ್ರನ್ನು ಕೂಡ ಮಾಡಿದ್ದೀನಿ. ಸ್ವಯಂಭೂ ಅಂತ ಒಂದು ಒಂದು ಸಿನಿಮಾದಲ್ಲಿ ನಾನು ಸೀರೀಸ್ ಮಾಡ್ರು, ಅದರಲ್ಲಿ ಸೀರಿಯಸ್ ಕ್ಯಾರೆಕ್ಟ್ರು. ಅದನ್ನು ಮತ್ತು ಇನ್ನೊಂದು ಕೆಲವು ಸಿನಿಮಾಗಳಲ್ಲಿ ಮಾಡಿದಾಗ ಸೆಂಟಿಮೆಂಟ್ ಕ್ಯಾರೆಕ್ಟ್ರುಗಳೆಲ್ಲ ಮಾಡಿದ್ದೀನಿ. ಮಾಡಿದಾಗ ಒಂದು ಸರ್ತಿ ಏನಾಗ್ಬಿಡ್ತು, ವಟಾರದಲ್ಲಿ
ವಟಾರ ವೀರಪ್ಪನ ಕ್ಯಾರೆಕ್ಟರ್ ಮಾಡಬೇಕಾಯಿತು. ಅವ್ರು ನನ್ನನ್ನು ಸೆಲೆಕ್ಷನ್ ಮಾಡೋದು. ನಾನು ಅಂದ್ಕೊಂಡೆ ಸರ್ ನೀವು ನಿಮ್ಮದು ಚಾಯ್ಸು ರಾಂಗು ಅಂದೆ. ಯಾಕೆ? ಇಲ್ಲ ಸುರೇಶ್, ನೀವು ತಪ್ಪು ತಿಳ್ಕೊಂಡಿದ್ದೀರಿ, ನನ್ನ ಚಾಯ್ಸು ರಾಂಗ್ ಅಲ್ಲ, ಅದು ಕರೆಕ್ಟೇ. ಯಾಕೆ ಅಂದರೆ ತುಂಬ ಜನ ಸುರೇಶು ಆಮೇಲೆ ಕರ್ಬಸಯ್ಯ ಇವ್ರನ್ನೆಲ್ಲ ವೇಸ್ಟ್ ಮಾಡಿಬಿಟ್ಟಿದ್ದಾರೆ, ಕಾಮಿಡಿಗೆ ಬ್ರ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ನಾನು ಅದನ್ನು ಆ ಮೊನಾಟನಿನ ಬ್ರೇಕ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಿಮಗೆ ವಟಾರದಲ್ಲಿ ಈ ವೀರಪ್ಪನ ಕ್ಯಾರೆಕ್ಟರ್ ಕೊಟ್ಟಿದ್ದೀನಿ. ಸರ್ ನಾನು ಇದು ಹೇಗೆ ಮಾಡೋದು ನನಗೆ ಅರ್ಥ ಆಗ್ತಾಯಿಲ್ಲ, ಏನು ಮಾಡೋದು? ನೀವು ಮಾಡಿ, ಪ್ರಯತ್ನ ಮಾಡಿ, ನೀವು ಮಾಡ್ತೀರಿ, ನನಗೆ ನಂಬಿಕೆ ಇದೆ. ಸರಿ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನನ್ನ ಆಫೀಸಲ್ಲಿ ಒಬ್ಬರು ಜೇಮ್ಸ್ ಅಂತ ಇದ್ದರು. ಅವರು ಚೆನ್ನೈಯಿಂದ ಬಂದಿದ್ದರು. ಅವರು ಕನ್ನಡ ಮಾತಾಡ್ತಿದ್ರು. ಏನಕ್ಕೆ ಸುರೇಶ್ ನಿಮಗೆ ಹಿಂಗೆ ನನ್ನ ಮೇಲೆ ಕೋಪ? ನಾನು ಹೇಳೋದು ನೀವು ಅರ್ಥ ಮಾಡೋದಿಲ್ಲ ನೀವು ಅಂತ ಈಗ ಮಾತಾಡ್ತಿದ್ರು. ನಾನು ಆ ಆ್ಯಕ್ಸೆಂಟನ್ನು ವೀರಪ್ಪನಿಗೆ ಹಾಕಿದ್ರೆ ಅದು ವೀರಪ್ಪನಿಗೆ ಸರಿ ಹೊಂದುತ್ತೆ ಅಂತ ನಾನೇನು ಮಾಡಿದೆ, ಇಂದ ಆನ್ಬುಳ್ಳ ಮುನಿಸ್ವಾಮಿ ವೀರಪ್ಪನ ಪೇಸರದ ನನಗೆ ಆಫ್ರಿಕಾದ ಕಾರ್ಡ್ ಬೇಕು ಮತ್ತು ವಿಧಾನಸೌಧ ಬೇಕು. ಇದನ್ನು ನನಗೆ ತಂದು ಕೊಟ್ಟರೆ ನಾನು ಈ ಭೂಮಿಗೆ ಭಾರವಾದ ಈ ನನ್ನ ಮಕ್ಕಳನ್ನು ಬಿಡುಗಡೆ ಮಾಡಿಬಿಡ್ತೀನಿ. ಇವರು ಇಲ್ಲಿದ್ದರೂ ವೇಸ್ಟು, ಮನೇಲಿದ್ದರೂ ವೇಸ್ಟು, ಎಲ್ಲಿದ್ದರೂ ವೇಸ್ಟು, ಭೂಮಿಗೆ ಭಾರ ಇವರು. ಒಂದು ನಯ ಪೈಸದ ಕೆಲಸವನ್ನು ಮೈ ಬಗ್ಸಿ ಮಾಡೋದಿಲ್ಲ ಇವರು, ಮನೆಗೆ ಭಾರ ಇವರು. ಹೆಂಡತಿ ಮಕ್ಕಳು ಕೂಲಿ ಮಾಡಿ ಇವರನ್ನು ಸಾಕ್ತಾರೆ. ಅಂದಮೇಲೆ ಇವ್ರು ಯಾಕೆ ಭೂಮಿ ಮೇಲೆ ಬದುಕಿರ್ಬೇಕು? ಇವ್ರನ್ನ ಸುಟ್ಟು ಬಿಡುವೆ. ಗನ್ ಪಾಯಿಂಟ್. ಅವರು ಒಂದು 2-3 ಸೀನ್ ಮಾಡಿದ್ಮೇಲೆ ಅದು ಕಾಮಿಡಿ ಜಾನರ್ ಅಲ್ಲ? ಕಾಮಿಡಿ ಅಲ್ಲ ಸರ್, ಸೀರಿಯಸ್ಸೇ. ಕಾಮಿಡಿ ಅಲ್ಲ, ಸೀರಿಯಸ್ಸೇ. ಅದು ಕ್ಯಾರೆಕ್ಟರ್ ನೋಡಿ ಅವರು ಒಂದು ನಿಮಿಷ ಸುಮ್ಮನೆ ಶೂಟಿಂಗ್ ನಿಲ್ಲಿಸ್ಬಿಟ್ಟು ಸುಮ್ಮನೆ ತಲೆ ತೆಗೆಸ್ಕೊಂಡು ಭಾಳ ಬೇಜಾರಾಗುತ್ತೆ. ಸುರೇಶ್ ಯಾಕೆ ಸರ್, ಎಂಥ ಆರ್ಟಿಸ್ಟ್ ನೀವು, ನಿಮ್ಮನ್ನು ಹಾಳು ಮಾಡಿಬಿಟ್ರಲ್ಲ. ಹಾಳು ಮಾಡ್ತಾರೆ, ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ಬಿಟ್ಟು ಅವರು ಇನ್ನೊಂದು ಟೆಲಿಫಿಲಮ್ ಮಾಡಿದ್ರು, ಮಿಸ್ಟರ್ ಇ ಅಂತನೋ ಎಕ್ಸ್ ಅಂತನೋ ಮಾಡಿದ್ರು, ಡಿಟೆಕ್ಟಿವ್. ನನಗೆ ಡಿಟೆಕ್ಟಿವ್ ಮಾಡಿದ್ರು. ಇದೇ ಥರದ ಬೇರೆ ಥರದ ಹ್ಯಾಟ್ ಹಾಕ್ಕೊಂಡು ಮಾಡಿದ್ದೆ. ಆಮೇಲೆ ನಾನು ನೋಡಿದಾಗ ನಾನು ಒಂಥರ ಡಿಫ್ರೆಂಟಾಗಿ ಕಾಣ್ತೀನಿ. ಸಿ ಐ ಕ್ಯಾನ್ ಶೋ ದಿ ಸುರೇಶ್ ಇನ್ ಡಿಫ್ರೆಂಟ್ ಫೇಸಸ್ ಅಂತ ಅಂದ್ಬಿಟ್ಟು ಅವರು ನಾನು ಚಾಲೆಂಜ್ ಮಾಡ್ತೀನಿ ಅಂತೇಳಿ. ಈ ಥರ ಒಬ್ಬ ನಿರ್ದೇಶಕ ಯಾವುದೇ ಒಬ್ಬ ನಟನಲ್ಲಿ ಬೇರೆ ಬೇರೆ ಮುಖಗಳನ್ನು ನೋಡೋ ಅಂಥದ್ದು ಕ್ರಿಯೇಟಿವಿಟಿ. ಈಗ ನೀವು ಕಾಮಿಡಿ ಬಿಟ್ಟು ಆ ಥರ ಸೀರಿಯಸ್ ಕ್ಯಾರೆಕ್ಟರ್ಸನ್ನು ಬಳಸ್ಕೊಂಡ್ರೆ ಚೆನ್ನಾಗಿ ಸೆಟ್ ಆಗ್ತೀರಿ. ಖಂಡಿತ ಸರ್. ವಿಲನ್ ಆಗ್ತೀನಿ, ತಂದೆನೂ ಆಗ್ಬೋದು. ಯಾವುದೇ ಪಾತ್ರ ಕೊಟ್ಟರು ನಾನು ಮಾಡ್ತೀನಿ, ನಾನು ಅದಕ್ಕೆ ಜೀವ ತುಂಬ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಇದೆ. ಅದರದ್ದು ಕೆಲವೊಂದು ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ, ನಾಟಕದಲ್ಲಿ ಆ ಥರದ ಪಾತ್ರಗಳನ್ನು ಮಾಡಿದ್ದೀನಿ. ಅದು ಏನು ಮಾಡೋದು, ನನಗೂ ಒನ್ ಡಾರ್ಕ್ ನೈಟ್ ನಾ ಪಾಠ ಮಾಡ್ತಾ ಇದ್ದೆ ಸೆಕೆಂಡ್ ಇಯರ್ಗೆ. ಸೊ ಅದು ಆ ಸೀನಲ್ಲಿ ನೀವು ಮಾಡಿದ್ದು ನೋಡಿ ನಂಗೆ ಭಾಳ ಖುಷಿ ಆಗಿಬಿಡ್ತು. ಗೊತ್ತಿರೋರೊಬ್ಬರು ಈ ಥರ ವಂಡರ್ಫುಲ್ಲಾಗಿ ಇಂಗ್ಲೀಷ್ನಲ್ಲಿ ಆ ಆ್ಯಕ್ಸೆಂಟ್ ಇಟ್ಕೊಂಡು ಮಾಡಿದ್ರಲ್ಲ ಅಂತ. ಅವಾಗ ಅನ್ನಿಸ್ತು ಸುರೇಶ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಆ್ಯಕ್ಟರ್. ಬರೀ ಕಾಮಿಡಿಯನ್ ಅಂತ ನೋಡೋಕ್ಕಾಗಲ್ಲ, ಉದ್ಯೋಗ ಇದೆ, ಆ ರೆಸ್ಪೆಕ್ಟ್ ಇದೆ, ಎಲ್ಲ ಇಟ್ಕೊಂಡು ಇವತ್ತು ಸಿನಿಮಾ ಹೊಟ್ಟೆಪಾಡು ಅಲ್ಲ ಸುರೇಶ್ಗೆ, ಇಟ್ಸ್ ಎ ಚಾಯ್ಸ್ ಅಂತ ಮಾಡಿದ್ರಿ. ಈಗ ಆಫ್ಟರ್ ರಿಟೈರ್ಮೆಂಟ್ ಈ ರಂಗಭೂಮಿ ಕಾನ್ಸೆಪ್ಟ್ ಇಟ್ಕೊಂಡು ಯಾಕೆ ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ರಿ? ಆಗಿತ್ತಲ್ಲ, ಸಾಕಾಗಿತ್ತಲ್ಲ, ಎಲ್ಲ ಮಾಡಿದ್ರಿ. ಸರ್ ಏನಂತಂದರೆ ನನಗೆ ನನ್ನ ಶಕ್ತಿ ಏನು ಅಂತ ನನಗೆ ಗೊತ್ತಾಗಬೇಕಾಯಿತು. ಇದರಲ್ಲಿ ಒಂದು ಸುಮಾರು 11-13 ಪ್ರೊಡಕ್ಷನ್ಸ್ ಮಾಡಿದೆ, ನಾಟಕಗಳನ್ನು ನಿರ್ಮಾಣ ಮಾಡಿದೆ. ಅದರಲ್ಲಿ ಮಿಡ್ ಸಮರ್ ನೈಟ್, ಪ್ರಮಿಳಾರ್ಜುನಿಯಮ್ಮು, ಆಮೇಲೆ ವೈಶಂಪಾಯನ ತೀರ, ಮತ್ತು ಕೃಷ್ಣೇಗೌಡರಾನೆ, 3 ಕಾಸಿನ ಸಂಗೀತ ನಾಟಕ, ಕುದುರೆ ಬಂತು ಕುದುರೆ, ಬಿರುಕು, ಈ ಥರದ್ದು ಸುಮಾರು ನಾಟಕಗಳು ಮಾಡಿದೆ. ಅದರಲ್ಲಿ ಸುಮಾರು ನಾಟಕ ನಾನು ಡೈರೆಕ್ಟ್ ಮಾಡಿದೆ, ಕೆಲವು ಮಕ್ಕಳ ನಾಟಕ ನನ್ನ ಮಗ ಡೈರೆಕ್ಟ್ ಮಾಡಿದೆ. ನನ್ನ ಫೋಟೋ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ಮೆಂಟ್ ಕೊಟ್ಟರೆ ಉಚಿತ ತರಬೇತಿ ಶಿಬಿರ ಮತ್ತು ನಾಟಕ ನಿರ್ಮಾಣ ಅಂತಂದರೆ 40 ಜನ ಮಕ್ಕಳು ಬಂದ್ಬಿಡೋರು. 40 ಮಕ್ಕಳು ಬಂದರೆ ನನಗೆ ಅಯ್ಯೋ ಇಷ್ಟು ಜನ ಬರೋರಲ್ಲ, ಇವರಿಗೆಲ್ಲ ಎಲ್ಲಿ ಪಾತ್ರ ಕೊಡೋದು? ಆದರೂ ಕೂಡ ಯಾರನ್ನೂ ವಾಪಸ್ ಕಳ್ಸೋಕ್ಕೆ ನನಗೆ ಇಷ್ಟ ಇಲ್ಲ. ನಮ್ಮ ಮನೆಯವ್ರಿಗೆ ಆಶ್ಚರ್ಯ ಅಂತಂದರೆ, ನಿಮಗೆ ಕೋಪ ಜಾಸ್ತಿ ಏನ್ರಿ, ಆ ಮಕ್ಕಳ ಜೊತೆ ಖುಷಿಯಾಗಿ ನಗ್ನಗ್ತಾ 2 hours 2.5 hours ಅವ್ರನ್ನ ಎಂಗೇಜ್ ಮಾಡಿಬಿಡ್ತೀರಿ ನೀವು.
ಈಗ ಥಿಯೇಟ್ರ್ ಆ್ಯಕ್ಟಿವಿಟೀಸ್ ಹಾಗೆ ತರಬೇತಿ ಶಾಲೆ ಶುರು ಮಾಡ್ಕೊಂಡಿದ್ದೀರಿ ಈಗ ರಜೆಯಲ್ಲಿ? ಅವ್ರು ರಜೆಯಲ್ಲಿ ಶುರು ಮಾಡ್ಕೊಂಡಿದ್ದೀನಿ. ಮೊನ್ನೆ ಮುಗೀತು, ಒಂದು ಸ್ವಲ್ಪ ದಿನ ಗ್ಯಾಪ್ ಕೊಟ್ಟಿದ್ದೀನಿ. ಈಗ ಏಪ್ರಿಲ್ 15ರಿಂದ ಮತ್ತೆ ಶುರು ಆಗುತ್ತೆ. ಏಪ್ರಿಲ್ 15ರಿಂದ ಮತ್ತೆ ಒಂದು ಹಳೆ ನಾಟಕಗಳದ್ದು ಯಾವುದಿದೆ ಅದನ್ನು ಪುನರ್ ನಿರ್ಮಾಣ ಮಾಡಿ. ಈಗ ರಿಯಾಲಿಟಿ ಶೋಗಳು ಬರೋದ್ರಿಂದ ಮಕ್ಕಳಿಗೆ ಆ ಥಿಯೇಟ್ರ್ ಚಟುವಟಿಕೆಗಳಲ್ಲಿ ಇಂಟ್ರೆಸ್ಟು ಬಂದಿದೆಯಲ್ಲ ಸರ್? ತುಂಬ ಜನಕ್ಕೆ ಇಂಟ್ರೆಸ್ಟ್ ಇದೆ. ಆದರೆ ನಾವು ಹವ್ಯಾಸಿ ರಂಗಭೂಮಿಯಲ್ಲಿದ್ದಾಗ ನಮಗೆ ವರ್ಕ್ ಮಾಡ್ತಿರುವ ಫಿಕ್ಸೆಡ್ ಟೈಮ್ ಆಫ್ ಅವರ್ಸ್ ಇತ್ತು. ಈಗಲೂ ಅಷ್ಟೇ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಕೆಲವೊಂದು ಫ್ಯಾಕ್ಟ್ರಿಗೆ ಅದರ್ ದ್ಯಾನ್ ಸಾಫ್ಟ್ವೇರ್ ಕಂಪ್ನಿಗೆ ಇರ್ರೆಸ್ಪೆಕ್ಟಿವ್ ಆಫ್ ವರ್ಕಿಂಗ್ ಅವರ್ಸು ಅವ್ರ ಪಾಪ ಆಸೆ ನಾಟಕ ಮಾಡಬೇಕು ಅಂತ ಇನ್ ಟೈಮಿಗೆ ಬರೋಕ್ಕಾಗಲ್ಲ. ನಮ್ಮ ಟೈಮಲ್ಲಿ 6 ಗಂಟೆ ಅಂದರೆ 6 ಗಂಟೆ ಕರೆಕ್ಟಾಗಿ ಬಂದುಬಿಡ್ತಿದ್ವಿ, ಎಲ್ಲರೂ ಬರ್ತಿದ್ರು. ಈಗ ನೀವು 6 ಗಂಟೆ ಅಂದರೆ 7 ಗಂಟೆ ಆದರೂ ಬರಲ್ಲ. ಸೀರಿಯಸ್ನೆಸ್ಸು ಒಂದಿದೆ, ಟೈಮ್ ಈಸ್ ನಾಟ್ ಪರ್ಮಿಟಿಂಗ್. ಅವ್ರಿಗೆ ಪಾಪ ಅಲ್ಲಿ ಆಫೀಸಲ್ಲಿ ಒತ್ತಡ, ಏನಾದರೂ ಇಲ್ಲೇ ಸ್ಟಿಕಾನ್ ಆಗ್ಬಿಟ್ಟು ಈ ಕಮಿಟ್ಮೆಂಟಲ್ಲಿ ಆ ಕೆಲಸ ಮಾತ್ರ ಬಿಡಬೇಡಿ ಅಂತ ನಾನು ಹೇಳ್ತೀನಿ. ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ನಾನು ಫ್ಲೆಕ್ಸಿಬಲ್ ಥಿಯೇಟ್ರ್ ಮಾಡೋವಂಥದ್ದು. ಸುಮ್ಮನೆ ಕಲಾವಿದರುಗಳನ್ನ ಬೈಯೋದು, ಆಮೇಲೆ ದಬ್ಬಾಳಿಕೆ ಮಾಡೋದು, ಇದನ್ನು ಮಾಡಬಾರ್ದು. ಒಬ್ಬ ಡೈರೆಕ್ಟ್ರಾಗಿ ನಾನು ಪ್ರೀತಿಯಿಂದ ಅವ್ರನ್ನ ಫ್ರೆಂಡ್ಲಿ ನೇಚರಲ್ಲಿ ನನ್ನ ಗಮನಕ್ಕೆ ತಗೊಂಡು ಅವರಲ್ಲಿರೋಂಥ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಒಂದು ನಾಟಕ ನಿರ್ಮಾಣ ಮಾಡಿ ಅದರಲ್ಲಿ ಒಬ್ಬ ಆ್ಯಕ್ಟ್ರನ್ನ ಬಿಲ್ಡಪ್ ಮಾಡಿ. ಇದು ನನ್ನ ಈ ಎಕ್ಸ್ಪೀರಿಯನ್ಸ್ ಮೇಲೆ ಒಂದು ವಿಭಿನ್ನವಾದ ಸಿನಿಮಾ ಮಾಡ್ಬೇಕಂತ ನಿಮ್ಗೆ ಅನಿಸಿಲ್ಲ? ಅನಿಸಿದೆ, ಮಾಡಬೇಕು ಅಂತ ಆಸಿದೆ. ಈ ಡಿಸೆಂಬರ್ ಒಳಗೆ ನಾನು ಮಾಡ್ತೀನಿ. ಏನು ಸಬ್ಜೆಕ್ಟ್ ನಿಮಗೆ? ಅದನ್ನು ನಾನು ಒಂದು ಸೀರಿಯಸ್ ಆಗಿ ಕತೆ ತೊಗೊಂಡು 2-3 ಕತೆ ನನ್ನ ಕಣ್ಣು ಮುಂದೆ ಇದೆ. ಅದನ್ನು ಅವ್ರ ರೈಟ್ರ್ ಹತ್ರ ಮಾತಾಡಿ ಅವರು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಮಾಡ್ತಿದ್ರೆ ನಾನು ಖಂಡಿತ ನನ್ನ ಬಡ್ಜೆಟಲ್ಲಿ ನಾನು ಸಿನಿಮಾ ಮಾಡ್ತೀನಿ. ನಾನು ಶೇಷಾದ್ರಿ ಹೋಗಿ ಕೇಳಿದೆ, ಸರ್ ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ. ಯಾಕೆಂದರೆ ರಿಟೈರ್ಮೆಂಟ್ನಲ್ಲಿ ಬಂದಂಥ ಹಣ ಸ್ವಲ್ಪ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಹಣ ಮುಡುಪಾಗಿಡ್ತೀನಿ, ಒಂದು ಎಕನಾಮಿಕಲ್ ಆಗಿ ಸಣ್ಣ ಬಡ್ಜೆಟಲ್ಲಿ ಒಂದು ಸಿನಿಮಾ ಮಾಡೋಣ ಸರ್ ಅಂತ. ಅವರು ಇಲ್ಲ, ನಿಮ್ಮ ಬಡ್ಜೆಟ್ ಆಗಿನ ಕಾಲದಲ್ಲಿ ಮಾಡ್ತಿದ್ವಿ, ಫಸ್ಟ್ 2 ಪ್ರೊಡಕ್ಷನ್ಸು, ಅದರಿಂದ ಅವರು ಮೊದಲನೇ ಪ್ರೊಡಕ್ಷನ್ ಮುನ್ನುಡಿಲಿ ಡೈರೆಕ್ಟರ್ ಆದರು, 2ನೇ ಪ್ರೊಡಕ್ಷನ್ ಮಾಡಿದೆ, 2 ಪ್ರೊಡಕ್ಷನಲ್ಲಿ ಇದ್ದೆ ನಾನು. ಈಗ ಆ ಲೆವೆಲ್ಗೆ ನಾವು ಮಾಡೋಕ್ಕಾಗಲ್ಲ, ಈಗ ಖರ್ಚುಗಳು ಜಾಸ್ತಿ ಇದೆ, ನಿಮ್ಮ ಪಾಕೆಟ್ ಮನಿ ನನ್ನ ಸಾಲಲ್ಲ ಅಂದರು. ಅದರಿಂದ ಏನು ಮಾಡ್ತೀರಿ, ನೀವು ಮಾಡಲ್ಲ ಅಂದರೆ ನಾನೇ ಡೈರೆಕ್ಟ್ ಮಾಡ್ತಿದ್ದೆ ಸರ್. ದುಡ್ಡು ಬಂದರೂ ಬರಲಿ ಹೋದ್ರೂ ಹೋಗಲಿ, ನನ್ನ ಜೀವನದಲ್ಲಿ ಒಂದು ಸಿನಿಮಾ ಮಾಡಿದೆ ಅಂತ ನನಗೆ ನನ್ನ ದುಡಿಮೆನಲ್ಲಿ ಅದಕ್ಕಾಗಿ ಮುಡುಪಾಗಿ ಇಟ್ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದುಡ್ಡನ್ನ. ಯಾವುದು ಅಂತ ಈಗಲೇ ನಾನು ನಿಮ್ಗೆ ಹೇಳಲ್ಲ, ಯಾಕೆಂದರೆ ಫೈನಲ್ ಆಗಬೇಕಲ್ವ. ಮಾಡಿ ನೀವು ಮಾಡ್ತೀನಿ ಇವತ್ತೆಲ್ಲ ನಾಳೆ. ಈ ಡಿಸೆಂಬರ್ ಒಳಗೆ ಅಥವಾ ನೆಕ್ಸ್ಟ್ ಡಿಸೆಂಬರ್ ಒಳಗಡೆ ನಾನು ಪ್ರಿಪೇರ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಚೆನ್ನಾಗಿ ಮಾಡಿ ನನ್ನದೇ ಆದಂಥ ಒಂದು ಶೈಲಿನಲ್ಲಿ ನಾನು ಪಿಕ್ಚರ್ ಮಾಡ್ತೀನಿ. ಆವಾಗ ಎಲ್ಲ ಹೊಸ ಹುಡುಗರುಗಳೇ ಇರ್ತಾರೆ, ಎಲ್ಲ ಅದಕ್ಕೆ ಪಾತ್ರಕ್ಕೆ ಬೇಕಾದಂಥ ನಟರನ್ನ ಪಕ್ಕಾ ಮಾಡೇ ನನಗೆ ತೊಗೊಳೋದು. ರಂಗಭೂಮಿ ಹಿನ್ನೆಲೆ ಇರೋದ್ರಿಂದ ಆ ಪರ್ಫೆಕ್ಷನ್ ನಿಮಗೆ ಸಾಧ್ಯ ಇದೆ ಅನ್ನೋ ಕಾರಣಕ್ಕೆ ಈಗ ಭಾಳ ಸೀರಿಯಸ್ ಆಗಿ ವರ್ಕ್ ಮಾಡಿದರೆ ಅದು ರಿಸಲ್ಟ್ ಕೂಡ ಸರ್ಟನ್ ಇರುತ್ತೆ. ಮೂವಿ ಫೇಲ್ ಆಗುತ್ತೆ, ಸಕ್ಸಸ್ ಆಗುತ್ತಲ್ಲ, ಮಾಡೋ ವಿಧಾನ ಇದೆಯಲ್ಲ. ಈಗ KGF ಬೆಳವಣಿಗೆ ನೋಡಿರಿ, ಬೇಕಾದಷ್ಟು ಫಿಲ್ಮ್ ಹಂಗೆ ಬಂದ್ವಲ್ಲ. ಅದೇನು ಹೇಳ್ತದಂದರೆ ನೀವು ಕರೆಕ್ಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದು ಅದು ಹಿಟ್ಟೇ ಆಗುತ್ತಾ ಅಂತ. ಆಮೇಲೆ KGF ಅಂತಂದರೆ ಇಟ್ ಈಸ್ ಅ ಕಮರ್ಷಿಯಲ್ ಫಿಲಮ್. ಆ ಡೈರೆಕ್ಟ್ರಿಗೂ ಒಂದು ವಿಷನ್ ಇತ್ತು, ಡೈರೆಕ್ಟರ್ ತಕ್ಕನಾಗಿ ಖರ್ಚು ಮಾಡೋದಕ್ಕೆ ಪ್ರೊಡ್ಯೂಸರು ಸಿಕ್ಕಿದ್ರು, ಅದು ಆ ಲೆವೆಲ್ಗೆ ಹೊಟ್ಟೋಯ್ತು. ಕಾಂತಾರನೂ ಅಷ್ಟೇ, ಅವ್ರ ಕಾನ್ಸೆಪ್ಟ್ಗೆ ಅವ್ರ ವಿಷನ್ಗೆ ತಕ್ಕಂತೆ ಕತೆ ಇತ್ತು, ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಲಿಲ್ಲ. ಇದೇ ಪ್ರೊಡ್ಯೂಸರು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಅದು ಒಂದು ಭಾಳ ದೊಡ್ಡ ಮಟ್ಟಕ್ಕೆ ಹೋಯಿತು, ಕನ್ನಡ ಚಿತ್ರರಂಗವನ್ನು ಆ ಮಟ್ಟಕ್ಕೆ ತೊಗೊಂಡೋಯ್ತು. ಈಗೇನಾಗಿದೆ ಅಂತಂದರೆ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ತೆಗಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಿಲ್ಡ್ ಆಗಿಬಿಟ್ಟಿದೆ. ಸಣ್ಣ ಪುಟ್ಟ ಸಿನಿಮಾ ಆದರೆ ಈಗೆಲ್ಲ ಥಿಯೇಟ್ರು ಮತ್ತೊಂದು ಇದಾದಾಗ ಥಿಯೇಟ್ರಿಗಿಂತ ಹೆಚ್ಚಾಗಿ OTT ಆಯಿತು, ಆಮೇಲೆ TV ರೈಟ್ಸ್ ಸಿಗುವಂಥದ್ದು, ಈ ಎಲ್ಲದಕ್ಕೂ ಪ್ರಯತ್ನ ಮಾಡ್ತಾರೆ. ಮಾರ್ಕೆಟಿಂಗ್ ಫೀಲ್ಡ್ ಅಂತ ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಒಬ್ಬ ಸಿನಿಮಾ ಪ್ರೊಡ್ಯೂಸ್ ಮಾಡೋನಿಗೆ, ಡೈರೆಕ್ಟ್ ಮಾಡೋನಿಗೆ ಲಾಸ್ ಅನ್ನೋ ಪ್ರಶ್ನೆ ಇಲ್ಲ. ಲಾಸ್ ಅಂತ ಅವನು ಧೈರ್ಯವಾಗಿ ಸಿನಿಮಾ ಮಾಡ್ಬೋದು. ನಾನು ಈ ಪಿಕ್ಚರ್ನ ಮಾಡಿದ್ರೆ ಯಾವ ರೀತಿ ಮಾರ್ಕೆಟ್ ಮಾಡ್ಬೋದು ಅಂತ ಇವನು ಗೊತ್ತಿದ್ದರೆ 100% ಇವನು ಸಮರ್ಪಕವಾಗಿ ಆ ದುಡ್ಡು ಖರ್ಚು ಮಾಡಿ ಮಾಡ್ತಾನೆ. ಇಲ್ಲ ಒಬ್ಬ ಪ್ರೊಡ್ಯೂಸರ್ನ ಕನ್ವಿನ್ಸ್ ಮಾಡಿ ಇಷ್ಟಕ್ಕೆ ಈ ಸಿನಿಮಾ ಮಾಡಿದ್ರೆ ಇಷ್ಟಕ್ಕೆ ಹೋಗುತ್ತೆ, ನಮಗೆ ಲಾಭ ಬರುತ್ತೆ, ನಷ್ಟ ಆಗೋದಿಲ್ಲ ಅಂತ ಅನ್ನೋದನ್ನು ಅವ್ನು ಕನ್ವಿನ್ಸ್ ಮಾಡಿ
ಮಾಡೋದಕ್ಕೆ ಶಕ್ತಿ ಇದೆ, ಬೆಳೆಸ್ಕೊಂಡಿದ್ದಾನೆ. ಈಗಂತೂ ತುಂಬ ಜನ ಹೊಸ ಹೊಸ ಡೈರೆಕ್ಟರ್ಗಳು ಬಂದಿದ್ದಾರೆ. ನಡಿಗೆ ಫೈರ್ ಫ್ಲೈ, ನೆಂಬಿಯ ಬನಾದ ಮೇಘ ಅಂತ ಒಂದು ರಾಜ್ಕುಮಾರ್ ಮೊಮ್ಮಗ, ರಾಜ್ಕುಮಾರ್ ಮೊದಲನೇ ಮಗಳು ಪೂರ್ಣಿಮಾ ಅವರ ಎಸ್ ಎ ಗೋವಿಂದರಾಜ್ ಅವರ ಮಗ ಷಣ್ಮುಗ ಅಂತ ಅಂದ್ಬಿಟ್ಟು ಅವರು ಪಾತ್ರ ಮಾಡಿದ್ದಾರೆ ಹೀರೋ ಆಗಿ. ಅದ್ರಲ್ಲಿ ನಾನು ಅವ್ರ ಜೊತೆ ಪಾತ್ರ ಮಾಡಿದ್ದೀನಿ. ಅದು ಕೂಡ ಭಾಳ ಸಿನಿಮಾ. ಅವರೆಲ್ಲ ಹೊಸ ಡೈರೆಕ್ಟ್ರು. ಆಮೇಲೆ ಸುಮಾರು ಜನ ಹೊಸ ಡೈರೆಕ್ಟ್ರುಗಳ ಜೊತೆ ಕೆಲಸ, ಒಬ್ಬೊವ್ರ ಜೊತೆ ಕೆಲಸ ಮಾಡುವಾಗಲೂ ಕೂಡ ಹೊಸ ಹೊಸ ಥರದ್ದು ಎಕ್ಸ್ಪೀರಿಯೆನ್ಸ್ ಆಯಿತು. ಆಮೇಲೆ ನಾನು ಕೆಲವರು ಭಾಳ ಬುದ್ಧಿವಂತರು ಡೈರೆಕ್ಟ್ರ್ ನೋಡಿದೆ, ಕೆಲವರು ಅಲ್ಪ ಸ್ವಲ್ಪ ತಿಳ್ಕೊಂಡು ನಾನು ಮಾಡ್ತೀನಿ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ ಅಂತ ನೋಡಿದೆ. ಅವರು ಮಾಡ್ತಾ ಇರೋದು ನೋಡಿ, ಇದು ಈ ಶಾರ್ಟ್ನ ಹಿಂಗೆ ತೆಗಿಬೋದಾಗಿತ್ತಲ್ಲ, ಇದನ್ನು ಈ ಥರ ಫ್ರೇಮ್ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ನೋದನ್ನು ಪ್ರತಿ ಕ್ಷಣದಲ್ಲೂ ಕೂಡ ನನಗೆ ಅನ್ನಿಸ್ತಾಯಿತ್ತು. ಆದರೆ ನಾನು ಅವ್ರಿಗೆ ಕೆಲವು ಕಡೆ ಸಜೆಷನ್ ಕೊಡ್ಬೋದು, ಅದನ್ನು ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಅನ್ನೋ ದೃಷ್ಟಿನಲ್ಲಿ ನಾನು ಸಜೆಷನ್ನೇ ಕೊಡೋಕ್ಕೆ ಹೋಗ್ತಿರಲಿಲ್ಲ. ಹೇಗೆ ಮಾಡ್ತಾರೋ ಮಾಡಲಿ. ಆಮೇಲೆ ಒಂದು 2-3 ಮಾನಿಟರ್ ರಿಹರ್ಸಲ್ ಆದಮೇಲೆ ನಾವು ಹೀಗೆ ಮಾಡಿದ್ರೆ ನೋಡಿ ಸರ್ ಅಂದಾಗ ಅವರು ಆ ಫ್ರೇಮಿಂಗಿನ ವ್ಯೂ ಪಾಯಿಂಟನ್ನು ಚೇಂಜ್ ಮಾಡಿಕೊಡೋರು. ಆವಾಗ ನಮ್ಮ ಮನಸ್ಸಲ್ಲಿ ಏನಿತ್ತೋ ಅದೇ ಅಲ್ಲಿಗೆ ಬರೋದು. ನೀವು ಈಗ ಒಂದು ವೇಳೆ ಸಿನಿಮಾ ಮಾಡಿದ್ರೆ ಹೊಸಬ್ರ ಥರ ಟೆಕ್ನಾಲಜಿ ಇಟ್ಕೊಂಡು ಮಾಡ್ಬೇಕಂತ ಕನಸಿದೆಯೋ ಮತ್ತು ನಿಮ್ಮ ಹಳೆ ಸ್ಟೈಲ್ನಲ್ಲಿ ಮಾಡೋದಿದೆಯೋ? ಸರ್, ಈಗ ಏನಂತಂದರೆ ನಾನು ಸಿನಿಮಾ ಮಾಡಿದ್ರೆ ಫಸ್ಟು ನಾನು ಸ್ಕ್ರೀನ್ ಪ್ಲೇ ಮಾಡ್ಕೋತೀನಲ್ಲ, ಅದರಲ್ಲಿ ಹೆಚ್ಚು ನನ್ನ ಆಸೆ ಡೈಲಾಗ್ ಪೋರ್ಷನ್ಸ್ಗಿಂತ ಮಾಂಟೇಜಸ್ ಅಂತ ನಾವು ಕರಿತೀವಿ. ಮೂಡ್ಸು ಈ ಬರೀ ವಿತೌಟ್ ಡೈಲಾಗು, ಗೆಸ್ಚರ್ಸ್ ಮೇಲೆ ಏನೋ ಒಂದು ಫೀಲಿಂಗು, ಏನೋ ಒಂದು ಈಗ ಏನಂತಂದರೆ ಪುಟ್ಟಣ್ಣ ಕಣಗಾಲು ಯಾವುದೋ ಒಂದು ಇದನ್ನು ಸೀಕ್ವೆನ್ಸ್ನ ಒಂದು ಅವರಿಬ್ಬರು ಗಂಡು ಹೆಣ್ಣು ಸೇರೋ ಅಂಥದ್ದನ್ನು ಅವರ ಗಂಡು ಹೆಣ್ಣನ್ನು ನೇರವಾಗಿ ಅವ್ರು ತೋರಿಸ್ತಿರಲಿಲ್ಲ, ಎಲ್ಲೋ ಒಂದು ಕಡೆ ಹನಿ ಡ್ರಾಪ್ ಆಗೋದನ್ನು ತೋರಿಸ್ತಾರೆ. ಆ ಥರದ ಸೀಕ್ವೆನ್ಸ್ ಆಗಲಿ, ಆಮೇಲೆ ನೇಚರಲ್ಲಿ ಏನೇನು ಸಿಗುತ್ತೆ ನಮಗೆ ಆ ಮೂಡಿಗೆ ತಕ್ಕಂತೆ ಅದನ್ನು ಹೆಚ್ಚು ಮಧ್ಯದಲ್ಲಿ ಇನ್ಸರ್ಟ್ ಮಾಡ್ತಾ ಹೋಗಬೇಕು ಅಂತ ಅಂದ್ಬಿಟ್ಟು ನನಗೆ ಭಾಳ ಆಸೆ ಇರೋದೇನು ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಕಥೆಗಳನ್ನು ತಗೋಬೇಕು ಅಂತ ನನಗೆ ವಿಷಯನ ತಗೋಬೇಕು ಅಂತ ನನಗೆ ಭಾಳ ಆಸೆ ಇದೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಲವ್ ಸಬ್ಜೆಕ್ಟು ಮತ್ತು ಟೆರರಿಸಮ್ಮು, ಆಮೇಲೆ ಈ ರೇಪ್ ಆಗುವಂಥದ್ದು, ಆಮೇಲೆ ಮರ್ಡ್ರ್ ಮಿಸ್ಟ್ರಿಗಳು, ಈ ಥರದ್ದು ಸಿನಿಮಾಗಳೇ ಬರ್ತಾಯಿದ್ದಾವೆ. ಎಲ್ಲ ರೌಡಿ ಸಬ್ಜೆಕ್ಟು ಈ ಥರದ್ದು ಬರ್ತಾಯಿದೆ. ಅದ್ರ ಮಧ್ಯೆ ಎಲ್ಲರೂ ಕೂತು ನೋಡೋವಂಥದ್ದು, ಭಾಳ ಸೌಮ್ಯವಾಗಿರೋವಂಥದ್ದು. ಈಗ ನೋಡಿ, ಬಂಗಾರದ ಮನುಷ್ಯ ಆಗಲಿ, ಮೂತೈನ ಮನೆ ಆಗಲಿ, ಅದರಲ್ಲಿ ಎಷ್ಟು ಸರ್ತಿ ನೋಡಿದ್ರೂ ಬೇಜಾರಾಗಲ್ಲ. ಆ ಥರದ ಸಿನಿಮಾಗಳಿಗೆ, ಆ ಥರದ್ದು ಒಂದು ನಮ್ಮ ಗ್ರಾಮೀಣ ಸೊಗಡಿನ ಬ್ಯಾಕ್ಗ್ರೌಂಡ್ ಇರುವಂಥ ಸಿನಿಮಾಗಳು ಮಾಡಬೇಕು ಅಂತ ನನಗೆ ಭಾಳ ಇಷ್ಟ ಆಯಿತು. ನೋಡೋಣ ಕತೆಗಾರರು ನಮಗೆ ಯಾವ ರೀತಿ ನಮಗೆ ಸರಿ ಹೊಂದ್ಕೋತಾರೆ. ಪ್ರೀತಿಯಿಂದ ನಾನು ಇಷ್ಟು ಕೊಡಿ ಸಾಕು ಅಂತಾರೆ, ಇಲ್ಲ ಸರ್ ನನ್ನ ಕೈಲಿ ಇಷ್ಟೇ ಕೊಡೋಕ್ಕಾಗೋದು ಅಂದರೆ ಆಯಿತು ಕೊಡಿ ಅಂತ ಹೇಳಿ ಒಪ್ಕೊಂಡು ಕತೆ ಕೊಟ್ಟರೆ ಅದನ್ನು ನಾನು ಸ್ಕ್ರೀನ್ ಮೇಲೆ ತರೋದಕ್ಕೆ ನಾನು ಮನಸ್ಫೂರ್ತಿ ಕೆಲಸ ಮಾಡ್ತೀನಿ. ತುಂಬ ಬಹಳ ಸುದೀರ್ಘವಾಗಿ ಓತಪ್ರೋತವಾಗಿ ಹೇಳಲಿಕ್ಕೆ ನಿಮಗೆಲ್ಲ ಸಾಧ್ಯ ಆಯಿತು. ಕೇಳೋಕ್ಕೆ ನನ್ನಲ್ಲೇನು ಪ್ರಶ್ನೆಗಳಿರಲಿಲ್ಲ, ಬಟ್ ಎಲ್ಲದಕ್ಕೂ ಉತ್ತರ ನಿಮ್ಮಲ್ಲಿತ್ತು. ಅದಕ್ಕೆ ಪ್ರತಿಭೆ, ಆಸಕ್ತಿ, ಪ್ರೀತಿ, ವಿಶ್ವಾಸ ಎಲ್ಲವೂ ಕಾರಣ ಇರುತ್ತೆ ಸುರೇಶ್. ಅದು ಇವತ್ತಿನ ಮಾತುಕತೆಯಲ್ಲಿ ಸಾಬೀತಾಯಿತು. ಯಾಕಂದರೆ ನಿಮ್ಮ ಜರ್ನಿ ಬಗ್ಗೆ ಭಾಳಷ್ಟು ಕೇಳಿದ್ದಾಗಿದೆ. ಈಗ ಈ ಕನಸುಗಳನ್ನ ಇಟ್ಕೊಂಡು ಈ ಥಿಯೇಟ್ರನ್ನ ಜೀವಂತ ಇಡಬೇಕು, ಹೊಸಬ್ರನ್ನ ತರಬೇಕು, ಅದರ ಮಧ್ಯೆ ವಯೋಸಹಜವಾಗಿ ಕಾಡೋವಂಥ ಅನಾರೋಗ್ಯ, ಇದನ್ನೆಲ್ಲ ಇಟ್ಕೊಂಡ್ರೂ ಕೂಡ ನಿಮ್ಮ ಕ್ರಿಯೇಟಿವಿಟಿ ಇದೆಯಲ್ಲ, ಅದು ನಿಮ್ಮ ಆರೋಗ್ಯವನ್ನು ಕಾಪಾಡಲಿಕ್ಕೂ ಕೂಡ ಎನರ್ಜಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ನನಗೆ ನೀವು ಪ್ರಶ್ನೆ ಇದನ್ನೇ ಯಾಕೆ ಮಾಡಿದ್ರಿ ಅಂತ ಅಂದ್ಬಿಟ್ಟು ನನಗೆ ಇದ್ರ ಮೂಲಕ ನನಗೆ ಭಾಳ ಸಂತೋಷ ಸಿಗ್ತಾಯಿದೆ, ಖುಷಿ ಒಂದು ನೆಮ್ಮದಿ ಸಿಗ್ತಾಯಿದೆ. ನಾನು ಏನೋ ನನ್ನ ಕೈಲಿ ನನಗೆ ಗೊತ್ತಿಲ್ಲದೆ ಇರೋದನ್ನು ಮಾಡಿದ್ದೀನಿ, ಅಚೀವ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು 40 ಜನ ಒಂದೊಂದು ಒಂದು ಬ್ಯಾಚಲ್ಲಿ ಬರ್ತಾರೆ. ಪ್ರತಿಭೆಗಳು ಸುಮಾರು 200-300 ಜನ ಹುಡುಗರು ಥಿಯೇಟ್ರಿಗೆ ಬಂದೋದ್ರು. ಅದರಲ್ಲಿ ಕೆಲವರು ಉಳ್ಕೊಂಡ್ರು, ಕೆಲವರು ಬೇರೆ ಬೇರೆ ಥಿಯೇಟ್ರ್, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೆ ಹೋದರು. ಜೊತೆಗೆ ಒಳ್ಳೊಳ್ಳೆ ನಾಟಕಗಳನ್ನು ಮಾಡಿದೆ, ನಾನು ಪ್ರೊಡಕ್ಷನ್ ಮಾಡಿದೆ. ನನಗೆ ನಂಬಕ್ಕೆ ಆಗಲ್ಲ ನಾನು ಡೈರೆಕ್ಷನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಡೈರೆಕ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನಾನು ಕಣ್ಮುಂದೆ ನೋಡ್ತಾ ಇದ್ದರೆ ನಾನು ಕೃಷ್ಣೇಗೌಡರಾನೆ ಬೇರೆಯವರು ಮಾಡಿದ್ದು ನಾನು ನೋಡೇ ಇಲ್ಲ. ಬೇರೆಯವರು ಆರ್ ನಾಗೇಶ್ ಮಾಡಿದ್ದಾರೆ, ನಾನು ಇತ್ತೀಚೆಗೆ ನೋಡಿದ್ದು ನಾನು ಮಾಡಿದ್ಮೇಲೆ ಮಂಡ್ಯ ರಮೇಶ್ ಮಾಡಿದ್ದು ನೋಡಿ. ನಾನು ಅವ್ರಿಗಿಂತ ನಂದು ಭಿನ್ನವಾಗಿದೆ ನಾನು ಮಾಡಿದ್ದು. ಎಲ್ಲೂ ಕಾಪಿ ಮಾಡಿಲ್ಲ, ಯಾವುದೇ ನಾಟಕನ ಎಲ್ಲೂ ಕಾಪಿ ಮಾಡಿಲ್ಲ. ನಾನು ಮಾಡಿದ್ದು ನಾಟಕಗಳು ನೇರವಾಗಿ ಡೈರೆಕ್ಟ್ ಮಾಡಿದ್ದು.
ಆಮೇಲೆ ಬೀದಿ ನಾಟಕಗಳು, ಸಾಮಾಜಿಕ ಕಳಕಳಿಗೆ, ಸೋಷಿಯಲ್ ಕಾಸ್ಗೆ ಮಾಡಿದ ನಾಟಕಗಳು. ಆಮೇಲೆ ಮನೆಯಿಂದ ರಂಗಭೂಮಿಯನ್ನು ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಮಾಡಿದೆ. ಸಾಫಲ್ಯ ಅಂತಂದರೆ ನಿಮ್ಗೆ ಏನು ಅಂತಂದರೆ ಇಟ್ಸ್ ಎ ಕಾಂಬಿನೇಷನ್ ಆಫ್ ಮೈ ಫ್ಯಾಮಿಲಿ ನೇಮ್ಸ್. ಅಪ್ಪ, ಅಮ್ಮ, ಮಗ, ಸೊಸೆ, ಮಕ್ಕಳು ಎಲ್ಲ ಹೆಸರುಗಳಲ್ಲೂ ಒಂದೊಂದು ಅಕ್ಷರ ಸೇರಿಕೊಂಡಿದೆ. ಅಮ್ಮ ಕಮಲಮ್ಮ, ಲಾ ಬರುತ್ತೆ. ತಂದೆ ನಂಜಪ್ಪ, ಫಾ ಬರುತ್ತೆ. ಹೆಂಡತಿ ಇಲ್ಲ ಸಾಬ, ಎಲ್ಲ ಅಹಲ್ಯ, ಲ್ಯಾ ಬರುತ್ತೆ. ಎನ್ ಸುರೇಶು, ಸಾ ಬರುತ್ತೆ. ಶ್ರೀಮಂತು, ಸಾ ಬರುತ್ತೆ. ಶ್ರೀನಿಧಿ, ಸಾ ಬರುತ್ತೆ. ಲಾವಣ್ಯ, ಲಾ ಬರುತ್ತೆ. ಈ ಥರ ಎಲ್ಲರ ಹೆಸರುಗಳಲ್ಲೂ ಒಂದೊಂದು ಅಕ್ಷರ ಇದರಲ್ಲಿ ಕೂಡ್ಕೊಂಡಿದೆ. ಇಡೀ ಕುಟುಂಬದ ಮನಸ್ಸು ಆ ಹೆಸರಲ್ಲಿದೆ. ಅದಕ್ಕೋಸ್ಕರ ರಿಸಲ್ಟು ಸಫಲತೆ ಇದೆ. ಮಾಡಿದ್ದೀನಿ. ಈಗ ನಮ್ಮ ಕೈ ಬರೋದಾಗಿದೆ. ಇನ್ನು ಮುಂದುವರಿಯೋದು ಬೇಡವೋ ಅಂತ ಅಂದ್ಬಿಟ್ಟು ಆ ಗೊಂದಲದ ಸ್ಥಿತಿಲಿದೆ. ಮೊನ್ನೆ ಒಂದು ನಾಟಕೋತ್ಸವದಲ್ಲಿ ರಾಜಪ್ಪ ದಳವಾಯಿ ಕೂಡ ಯಾವುದೇ ಕಾರಣಕ್ಕೂ ಸುರೇಶ್ ಅವರು ನಿಮ್ಮ ಜರ್ನಿ ನಾನು ನೋಡಿದ್ದೀನಿ, ತುಂಬ ವರ್ಷಗಳಿಂದ ನಾನು ಗಮನಿಸ್ತಾ ಇದ್ದೀನಿ. ನಿಮಗೆ ಪ್ರಾಮಾಣಿಕವಾಗಿ ಎಲ್ಲೂ ಸಿಕ್ಕಾಪಟ್ಟೆ ದುಡ್ಡು ಮಾಡೋದಲ್ಲೇ ಸಮತೋಲನವನ್ನು ಜೀವನದಲ್ಲಿ ಕಾಪಾಡಿಕೊಂಡು ಒಳ್ಳೆಯ ಹೆಸರನ್ನು ಇಲ್ಲಿವರೆಗೂ ಸಂಪಾದನೆ ಮಾಡಿದಿರಿ. ಮುಂದೆ ನಾನು ಹೇಳೋಕ್ಕಾಗಲ್ಲ, ನೀವು ಹೇಳೋಕ್ಕಾಗಲ್ಲ. ಅದರಿಂದ ಯಾವ ಕಾರಣಕ್ಕೂ ಈ ತಂಡವನ್ನು ನಿಲ್ಲಿಸಬೇಡಿ. ನಿಮ್ಮನ್ನು ನೋಡಿ ಮಕ್ಕಳು ನಿಮ್ಮ ಮುಖ ನೋಡಿ ಇವ್ರ ಮೂಲಕ ನಾವು ಸಿನಿಮಾಗೆ ಹೋಗ್ಬೋದೇನೋ, ಇಲ್ಲೋ ಹೋಗ್ಬೋದೇನೋ, ರಂಗಭೂಮಿನಲ್ಲಿ ಬೆಳಿಬೋದೇನೋ ಅನ್ನೋ ಒಂದು ಮಹದಾಸೆ ಇಟ್ಕೊಂಡು ಬರ್ತಾರೆ. ಯಾವ ಕಾರಣಕ್ಕೂ ನಿಲ್ಲಿಸ್ಬೇಡಿ. ಕಡಿಮೆ ಖರ್ಚಿನಲ್ಲಿ ನೀವೇ ಡೈರೆಕ್ಟ್ ಮಾಡಿ ಅಂತ ಅವರು ಕೊನೆಯದಾಗ ಒಂದು ಭಾಷಣ ಕೊಟ್ಟರು. ಅದರಂತೆ ಮುಂದುವರಿಸ್ಬೇಕು ಅಂತಿದ್ದೀನಿ. ಗೊತ್ತಿಲ್ಲ, ಆರೋಗ್ಯ ನೀವು ಹೇಳ್ದಂಗೆ ಅನಾರೋಗ್ಯನೂ ಇದೆ. ಇಲ್ಲ, ಮುಂದುವರಿಸ್ರಿ. ಯಾಕಂದ್ರೆ ಈಗ ಈ ಥರ ಮೀಡಿಯಾದಿಂದ ಈ ವಿಷಯ ಹೋದಾಗ ಮತ್ತೊಂದಿಷ್ಟು ಉತ್ಸಾಹದಿಂದ ಜನ ಬರ್ತಾರೆ, ಹೊಸ ಯುವಕರು ಬರ್ತಾರೆ. ಬೇರೆ ಬೇರೆ ಆರ್ಗನೈಜೇಷನ್ಸ್ನು ಈ ಕಡೆ ಕಣ್ಣು ತೆಗಿಬೋದು. ಯಾಕಂದ್ರೆ ನಾವೆಲ್ಲದಕ್ಕೂ ಸರ್ಕಾರಿ ಗ್ರ್ಯಾಂಟ್ ಮೇಲೆ ಡಿಪೆಂಡ್ ಆಗಿರೋಕ್ಕಾಗೋದಿಲ್ಲ. ಈ ಕಾರ್ಪೊರೇಟ್ ವರ್ಲ್ಡ್ ಇದೆ. ಆ ಥರ ಇಫ್ ಸಮ್ಮನ್ ಶೋಸ್ ಇಂಟ್ರೆಸ್ಟ್, ನಿಮಗೆ ಸುರೇಶ್ ಡೆಫಿನೆಟ್ಲಿ ಅದಕ್ಕೆ ನಾನೇನು ಮಾಡ್ತೀನಿ, ಹೆಲ್ಪ್ ಆಗುತ್ತೆ. ಮುದುಕನ ಮದುವೆ ಅಂತ ಒಂದು ಕಮರ್ಷಿಯಲ್ ನಾಟಕ, ಆ ನಾಟಕದಲ್ಲಿ ಬಂದಂಥ ದುಡ್ಡನ್ನು ಇದಕ್ಕೆ ಹಾಕ್ತೀನಿ. ಹಾಸ್ಯ ರಸಮಂಜರಿ ಮಾಡ್ತೀನಿ. ಹಾಸ್ಯ ರಂಜನದಲ್ಲಿ ಬಂದ ದುಡ್ಡನ್ನು ತಗೊಂಬಂದು ಇದಕ್ಕೆ ಹಾಕ್ತೀನಿ. ಎಲ್ಲೋ ಸಿನಿಮಾದಲ್ಲಿ ನನಗೆ ಪೆನ್ಷನ್ ಬರುತ್ತೆ, ಮನೆ ಇದೆ, ಬಾಡಿಗೆ ಬರುತ್ತೆ, ತರಕಾರಿ ಖರ್ಚಿಗಾಗುತ್ತೆ. ಪೆನ್ಷನ್ ಬರೋದನ್ನು ನನ್ನ ಜೀವನಕ್ಕಾಗುತ್ತೆ. ಇದರಲ್ಲಿ ಬೇರೆ ಬೇರೆ ಕಡೆ ದುಡ್ದಿದ್ದನ್ನು ತಗೊಂಬಂದು ಇಲ್ಲಿಗೆ ಹಾಕ್ತೀನಿ. ಒಂದು ಪ್ಯಾಷನ್ಗೆ ಇನ್ವೆಸ್ಟ್ ಮಾಡಲೇಬೇಕು. ಇದರಿಂದ ರಂಗಭೂಮಿ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋದು ಜೀವಂತ ಕಲೆಯ ಒಂದು ದೃಷ್ಟಿನಲ್ಲಿ ನಾವು ಆಸೆಪಟ್ಟು ಮಾಡ್ತಾಯಿದ್ದೀವಿ. ಇದರಿಂದ ಸುಮಾರು ಜನ ಉಚಿತವಾಗಿ ಅಂತ ನೋಡಿ ಎಲ್ಲ ಕಡೆನೂ ಹಾಕೊಂಡಿದ್ದೀವಿ. ಕೆಲವರು ಏನೋ ಇದರಿಂದ ದುಡ್ಡು ಮಾಡ್ತಾನೆ ಅಂತ ಅನಿಸಿರ್ಬೋದು. ಅವ್ರಿಗೆ ನನ್ನ ಜೊತೆಲೇ ಹೆಜ್ಜೆ ಹಾಕಿದ್ರೆ ಮಾತ್ರ ಗೊತ್ತಾಗತ್ತೆ. ದೂರದಲ್ಲೆಲ್ಲೋ ಒಂದು ಕಡೆ ದೂರದಲ್ಲಿ ಹೆಜ್ಜೆ ಹಾಕ್ತಿದ್ರೆ ಅವ್ರ ಕಣ್ಣು ದೃಷ್ಟಿ ನಾನೆಲ್ಲೋ ಇಷ್ಟೆಲ್ಲ ಒಂಥರ ಗ್ಲೋರಿಫೈ ಆಗಿ ಮಾಡಿದ್ರೆ ತುಂಬ ಜನ ಬರ್ತಾರೆ. ನಮ್ಮದೊಂದು ನಿಮ್ಮ ನಾಟಕೋತ್ಸವದಲ್ಲಿ ತಿಂಡಿ ನಾನು ಕೊಡ್ತೀನಿ ರೀ ಅಂತಾರೆ. ಕೆಲವರು ಇನ್ನೇನೋ ಒಂದು ಖರ್ಚು, ಫೋಟೋ ಖರ್ಚು ನಂದು ಅಂತಾರೆ. ಈ ಥರದ್ದು ಒಂಚೂರು ಬರುತ್ತೆ. ಹಂಗೆ ಬಂದಿದ್ದರಿಂದ ಒಂದು ಸ್ವಲ್ಪ ನಾಟಕ ಮಾಡುವಾಗ ನನಗೂ ಒಂಚೂರು ಒಂದು ಧೈರ್ಯ, ಆ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ. ಸೆಲೆಬ್ರಿಟಿ ಆಗಿದ್ದರಿಂದ ಇದನ್ನೆಲ್ಲವನ್ನು ಮಾಡಬಹುದು ಅಂತ ನನಗನ್ಸಿದೆ. ದೇವರು ಆರೋಗ್ಯ ಕೊಟ್ಟರೆ, ಆಯುಷ್ಯ ಕೊಟ್ಟರೆ ನಾನು ಈ ತಂಡವನ್ನು ಇನ್ನೂ ವಿಜೃಂಭಣೆಯಿಂದ ಮಾಡ್ತೀನಿ. ದೊಡ್ಡ ಡೆಫಿನೆಟ್ಲಿ ಆರೋಗ್ಯ ಆಯುಷ್ಯ ಬಂದೇ ಬರುತ್ತೆ. ಯಾಕಂದರೆ ಕಲಾವಿದನಿಗೆ ಆ ಕ್ರಿಯೇಟಿವಿಟಿ ಇರುತ್ತಲ್ಲ, ಆ ಧ್ಯಾನಸ್ಥ ಸ್ಥಿತಿ ಇರುತ್ತಲ್ಲ, ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೆ ಏನೂ ಪರಿಣಾಮವನ್ನು ಬೀರೋದಿಲ್ಲ. ಯು ಡೋಂಟ್ ವರಿ, ಯು ವಿಲ್ ಡೂ ದ್ಯಾಟ್. ತುಂಬ ಚೆನ್ನಾಗಿ ಮಾತುಕತೆ ಆಯಿತು. ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.